ನಾವು ಇತ್ತೀಚಿನ ದಿನಗಳಲ್ಲಿ ಅತ್ಯಂತ ಚರ್ಚೆಯಲ್ಲಿ ಇರುವಂಥ ಒಂದು ವಿಷಯ ಅಂದರೆ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆ. ಈ ಒಂದು ಯೋಜನೆ ಏನು? ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆ ಬಗ್ಗೆ ಮೊದಲ ಬಾರಿ ನನಗೆ ಕೇಳ್ಪಟ್ಟಾಗ ಸ್ವಲ್ಪ ಆಘಾತನೇ ಆಯಿತು. ಕಾರಣ ಇಷ್ಟೇ, ಶರಾವತಿ ಕಣಿವೆ ಪ್ರದೇಶದಲ್ಲಿ ಇರತಕ್ಕಂಥ ಜನರು ಇರ್ಬೋದು, ಅಲ್ಲಿನ ಪರಿಸರ ತಜ್ಞರು ಇದನ್ನ ಒಂದು ಪಶ್ಚಿಮ ಘಟ್ಟಗಳಿಗೆ ಅಪಾಯಕಾರಿ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಪ್ರಕಾರದಲ್ಲಿ ನೀವು ಇದನ್ನ ಏನಂತ ಹೇಳ್ತೀರಾ? ಈಗಾಗಲೇ ಸುರಂಗಗಳು ಸಾಕಷ್ಟು ಇರೋದ್ರಿಂದ ಆಲ್ಮೋಸ್ಟ್ 55 ಹೆಕ್ಟೇರ್ ಅಷ್ಟು ಅರಣ್ಯ ಇಲ್ಲಿ ನಾಶ ಆಗ್ತಾ ಇದೆ. 16,000 ಸಂಖ್ಯೆಯ ಮರಗಳು ಇಲ್ಲಿ ನಾಶವಾಗುವ ಸಾಧ್ಯತೆಗಳು ಸಹ ಇರೋದ್ರಿಂದ. ಗಿರೀಶ್ ಸರ್, ನಮಸ್ತೆ. ನಮಸ್ತೆ. ನಿಮ್ಮ ಇಷ್ಟೊಂದು ಬ್ಯುಸಿ ಶೆಡ್ಯೂಲಲ್ಲೂ ನಮಗೆ ಸಮಯ ಮಾಡಿಕೊಂಡು ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿರೋದಕ್ಕೆ ನಾನು ತುಂಬ ಆಭಾರಿ. ಥ್ಯಾಂಕ್ ಯು ಸೋ ಮಚ್. ಹಾಗೆ ನಾನು ಪಶ್ಚಿಮ ಘಟ್ಟದವಳಾದ್ದರಿಂದ ಇವತ್ತಿನ ವಿಷಯ ಪಶ್ಚಿಮ ಘಟ್ಟಗಳು ಮತ್ತು ಶರಾವತಿ ನನ್ನ ಮನಸ್ಸಿಗೆ ತುಂಬ ಹತ್ತಿರವಾದದ್ದು ಅಂತ ಹೇಳ್ಬೋದು. ತುಂಬ ಖುಷಿ ಆಯಿತು. ನೀವು ಪಶ್ಚಿಮ ಘಟ್ಟಗಳಲ್ಲಿ ಶರಾವತಿ ಬಗ್ಗೆ ಸಾಕಷ್ಟು ಅಧ್ಯಯನ ಮಾಡಿ ಅದಕ್ಕೊಂದು ಮೇಜರ್ ವಾಯ್ಸ್ ಆಗಿದ್ದೀರಾ. ನಿಮ್ಮ ಒಂದು ಕಿರು ಪರಿಚಯ ನಿಮ್ಮ ಬಾಯಲ್ಲೇ ಇವಾಗ ಕೇಳ್ತಾ ಹೋಗೋಣ. ನೀವು ಮೂಲತಃ ಎಲ್ಲಿಯವರು, ಇವಾಗ ಪ್ರಸ್ತುತ ಯಾವ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀರಾ, ನಿಮ್ಮ ವಿದ್ಯಾಭ್ಯಾಸ ಏನು ಅಂತ? ಓಕೆ, ಫೈನ್. ನನ್ನೂರು ಕಾಳ್ಮಂಜಿ ಅಂತ ಒಂದು ಪುಟ್ಟ ಹಳ್ಳಿ. ಅದು ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನ ಒಂದು ಬಾರಂಗಿ ಹೋಬಳಿ ಅಂತ ಬರುತ್ತೆ. ಆ ಭಾಗದಲ್ಲಿರ್ತಕ್ಕಂಥ ಒಂದು ಸಣ್ಣ ಹಳ್ಳಿ. ಪಕ್ಕದಲ್ಲೇ ಶರಾವತಿ ಕಣಿವೆ. ಅಲ್ಲಿ ಹುಟ್ಟಿ ನಂತರದಲ್ಲಿ ನನ್ನ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣಗಳನ್ನು ಲಿಂಗನಮಕ್ಕಿ ಮತ್ತು ಜೋಗ ಶಾಲೆಗಳಲ್ಲಿ ನಡೆಸಿದೆ. ನಂತರ ಕಾಲೇಜು ಸಹ ಜೋಗದಲ್ಲೇ ಒಂದು ಕಾಂಪೋಸಿಟ್ ಸ್ಕೂಲ್ಗಳಿದೆ, ಅಲ್ಲಿ ನಾನು ಕಾಲೇಜಿನ ವಿದ್ಯಾಭ್ಯಾಸವನ್ನು ಮಾಡಿದೆ. ನಂತರದಲ್ಲಿ ನನ್ನ ಪದವಿ ಶಿಕ್ಷಣಕ್ಕೋಸ್ಕರ ನಾನು ಶಿವಮೊಗ್ಗದ ಸಹ್ಯಾದ್ರಿ ಸೈನ್ಸ್ ಕಾಲೇಜ್ ಅಲ್ಲಿಗೆ ಹೋಗ್ತಕ್ಕಂಥ ಅನಿವಾರ್ಯತೆ ಬಂತು. ನನ್ನ ಊರು ಪ್ರಮುಖವಾಗಿ ಅದೊಂಥರ ಕಾಡಿನ ನಡುವೆ ಇರತಕ್ಕಂಥ ಒಂದು ಅಪೂರ್ವವಾದಂಥ ಒಂದು ಊರದು. ಅದೇ ನನಗೆ ಅನೇಕ ಬಾರಿ ಪರಿಸರದ ಜೊತೆಗಿನ ಒಂದು ಅವಿನಾಭಾವ ಸಂಬಂಧವನ್ನು ಕಲ್ಪಿಸೋಕ್ಕೆ ಕಾರಣ ಇರ್ಬೋದು ಅಂತ ನನ್ನ ಭಾವನೆ. ತಂದೆ ಹೆಸರು ಗೋವಿಂದರಾವ್ ಅಂಥೇಳಿ, ತಾಯಿ ಅನ್ನಪೂರ್ಣೆ ಅಂಥೇಳಿ. ನಾವು 4 ಜನ ಮಕ್ಕಳು, 3 ಜನ ಅಕ್ಕಂದರು, ನಾನು ಕೊನೆಯವನು. ಅದಕ್ಕೆ ಒಂಥರ ಮುದ್ದಿನ ಮಗನಾಗಿ ಮನೆಯಲ್ಲಿ ಬೆಳೆದೆ. ತುಂಬ ಸ್ವತಂತ್ರ. ನಮ್ಮ ಕಾಲದಲ್ಲಿ ಮಕ್ಕಳಿಗೆ ತುಂಬ ರಿಸ್ಟ್ರಿಕ್ಷನ್ಸ್ಗಳು ಆ ಥರದ್ದೆಲ್ಲ ಇರಲಿಲ್ಲ. ಆರಂಭದಲ್ಲಿ KPCಯಲ್ಲಿ ನಮ್ಮ ತಂದೆಯವರು ಎಂಪ್ಲಾಯ್ ಆಗಿದ್ದರಿಂದ ಲಿಂಗನಮಕ್ಕಿಯಲ್ಲಿ ನನ್ನ ಬದುಕು ಆರಂಭದ ದಿನಗಳನ್ನೆಲ್ಲ ಅಲ್ಲಿ ಕಳೆದಿದ್ದರಿಂದ ಅಲ್ಲೊಂದು ಸಮನ್ವಯತೆಯ ಬದುಕು ಅಲ್ಲಿ. ಯಾಕಂದರೆ ಕರ್ನಾಟಕ ಪವರ್ ಕಾರ್ಪೊರೇಷನ್ ಅಂದ ತಕ್ಷಣ ಅಲ್ಲಿ ಬೇರೆ ಬೇರೆ ಭಾಗದಿಂದ ಎಂಪ್ಲಾಯೀಸ್ಗಳು ಬರ್ತಿದ್ರು. ಅದು ಹಾಸನ ಇರ್ಬೋದು, ಮೈಸೂರು ಇರ್ಬೋದು, ಅಥವಾ ಕರ್ನಾಟಕದ ಬೇರೆ ಬೇರೆ ಭಾಗದಿಂದ ಬಂದಿದ್ದರಿಂದ ಮತ್ತು ಬೇರೆ ಬೇರೆ ಧರ್ಮ ಜಾತಿಗಳು ಎಲ್ಲದರ ಜೊತೆಗೆ ಒಂದು ಸಮನ್ವಯತೆಯ ಬದುಕು ನನಗೆ ಅಲ್ಲಿ ಸಿಕ್ತು. ಅದೇ ನನ್ನಲ್ಲಿ ಸಮಾಜದಲ್ಲೂ ಸಹ ಎಲ್ಲರ ಜೊತೆಗೆ ಒಡನಾಡಿ ಬದುಕನ್ನು ಕಟ್ಕೊಳ್ಳೋದಕ್ಕೂ ಸಹ ಅದೇ ಕಾರಣ ಅಂತಲೂ ನನಗೆ ಅನ್ನಿಸ್ತಾ ಇದೆ, ಎಷ್ಟೋ ಬಾರಿ ಅನಿಸಿದೆ. ನಂತರದಲ್ಲಿ ನಾನು ಆ್ಯಕ್ಚುಲಿ ಡಿಗ್ರಿ ಇಲ್ಲಿ ನಂದು ಎಲೆಕ್ಟ್ರಾನಿಕ್ಸು, ಮ್ಯಾಥಮೆಟಿಕ್ಸು ಮತ್ತು ಕಂಪ್ಯೂಟರ್ ಸೈನ್ಸು. ಪದವಿ ಶಿಕ್ಷಣದಲ್ಲಿ ನಮ್ಮ ಸ್ವಂತದ ನಿರ್ಧಾರಗಳು ಕಷ್ಟ ಆಗುತ್ತದೆ. ಯಾಕಂದರೆ ಆ ಏಜ್ ಒಳಗೆ ನಾವು ಇಂಡಿಪೆಂಡೆಂಟಾಗಿ ಡಿಸೈಡ್ ಮಾಡೋದು ಕಷ್ಟ. ಆ ಹಂತದಲ್ಲಿ ತಂದೆಯ ಆಸೆಯಂತೆ ಎಲೆಕ್ಟ್ರಾನಿಕ್ಸು, ಕಂಪ್ಯೂಟರ್ ಸೈನ್ಸ್ನಲ್ಲಿ ಪದವಿಯಲ್ಲಿ ನಾನು ಅನಿವಾರ್ಯವಾಗಿ ತಗೊಂಡೆ. ಬಟ್ ಎಲ್ಲೋ ಒಂದು ಕಡೆ ಪರಿಸರದಲ್ಲಿ ಅರಣ್ಯ, ವನ್ಯಜೀವಿಗಳು, ನದಿ, ಕಾಡು ಇವೆಲ್ಲದರ ಕುರಿತಾಗಿ ಒಂದು ಭಾರಿ ಒಂದು ಅವಿನಾಭಾವವಾದಂಥ ಒಂದು ಸಂಬಂಧ ಇದರಿಂದ ಪದವಿ ನಂತರ ನನಗೆ ಯಾಕೆ ನಾನು ಪರಿಸರ ವಿಜ್ಞಾನದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಮಾಡಬಾರ್ದು, MSCಯನ್ನು ಯಾಕೆ ಅದನ್ನು ಆಯ್ಕೆ ಮಾಡ್ಕೊಳ್ಬಾರ್ದು ಅಂತ ಯೋಚನೆ ಮಾಡಿದಾಗ ಅಲ್ಲಿ ನಮ್ಮ ಕುವೆಂಪು ವಿಶ್ವವಿದ್ಯಾನಿಲಯದಲ್ಲಿ ಪರಿಸರ ವಿಜ್ಞಾನದಲ್ಲಿ ಈಗ ನಾವು ಬೇರೆ ಬೇರೆ ಬಾಟನಿ, ಸಸ್ಯಶಾಸ್ತ್ರ ಇರ್ಬೋದು, ಅಥವಾ ಝುವಾಲಜಿ, ಅಥವಾ ಬಯೋಕೆಮಿಸ್ಟ್ರಿ, ಮೈಕ್ರೋಬಯಾಲಜಿ ಈ ಥರದ್ದು ಪೋಸ್ಟ್ ಗ್ರಾಜ್ಯುಯೇಷನ್ನು ಸಾಕಷ್ಟು ಯೂನಿವರ್ಸಿಟಿಗಳಲ್ಲಿ ಇತ್ತು. ಆದರೆ ಈ ಎನ್ವೈರ್ಮೆಂಟಲ್ ಸೈನ್ಸ್ ಏನು ಪರಿಸರ ವಿಜ್ಞಾನ ಅನ್ನೋದು ಕೆಲವು ವಿಶ್ವವಿದ್ಯಾಲಯಗಳಿತ್ತು. ನನ್ನ ಪುಣ್ಯವೇನೋ ನನಗೆ ಹತ್ತಿರವಾಗಿರ್ತಕ್ಕಂಥ
ನಮ್ಮ ರಾಷ್ಟ್ರಕವಿ ಕುವೆಂಪು ಅವರ ಹೆಸರಿನಲ್ಲಿರ್ತಕ್ಕಂಥ ಕುವೆಂಪು ವಿಶ್ವವಿದ್ಯಾನಿಲಯದಲ್ಲಿ ಈ ಒಂದು ಕೋರ್ಸ್ ಇತ್ತು ಅನ್ನೋದು ಗೊತ್ತಾದ ಮೇಲೆ ನಾನು MSc ಎನ್ವೈರ್ಮೆಂಟಲ್ ಸೈನ್ಸಿಗೆ ಆಲ್ಮೋಸ್ಟ್ 2003ನೇ ಇಸ್ವಿಯಿಂದ 2005ನೇ ಇಸ್ವಿವರೆಗೆ 2 ವರ್ಷಗಳ ಕಾಲ ಅಲ್ಲಿ ಶಂಕರಘಟ್ಟದಲ್ಲಿ ಕುವೆಂಪು ವಿಶ್ವವಿದ್ಯಾನಿಲಯದಲ್ಲಿ MSc ಎನ್ವೈರ್ಮೆಂಟಲ್ ಸೈನ್ಸ್ ಮಾಡಿದೆ. ಅಲ್ಲೂ ಸಹ ಪರಿಸರ ವಿಜ್ಞಾನದಲ್ಲೂ ಸಹ ಟೆಕ್ನಿಕಲ್ ಸೈಡ್ ಒಂದು ಕಡೆ ಇರುತ್ತೆ. ಅದು ಎನ್ವೈರ್ಮೆಂಟಲ್ ಪೊಲ್ಯೂಷನ್ ಇರ್ಬೋದು, ಪೊಲ್ಯೂಷನ್ ಮ್ಯಾನೇಜ್ಮೆಂಟ್ ಇರ್ಬೋದು, ಅಥವಾ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಇರ್ಬೋದು. ಈ ಥರದ ಒಂದು ಸೈಡ್ ಇದ್ದರೆ, ಇನ್ನೊಂದು ಸೈಡು ವೈಲ್ಡ್ ಲೈಫು, ಫಾರೆಸ್ಟು, ಅದರ ಮ್ಯಾನೇಜ್ಮೆಂಟ್ಗಳು, ಇದು ಇನ್ನೊಂದು ಸೈಡಲ್ಲಿ. ಅಂದರೆ ನನಗಲ್ಲೂ ಸಹ ಎಲ್ಲೋ ಒಂದು ಕಡೆ ಈ ಟೆಕ್ನಿಕಲ್ಗಿಂತನೂ ಈ ಜೀವಿಗಳ ಬದುಕಿನ ಬಗ್ಗೆ ಓದುವ, ಅದ್ರ ಬಗ್ಗೆ ಹೆಚ್ಚು ಜ್ಞಾನವನ್ನು ಪಡಿತಕ್ಕಂಥ ಒಂದು ಆಸಕ್ತಿ ನನಗೆ ವೈಲ್ ಸ್ಟಡಿಯಿಂಗ್ ಪೋಸ್ಟ್ ಗ್ರಾಜುಯೇಷನು ಸಹ ಒಂದು ಕಡೆ ಓರಿಯೆಂಟೇಷನ್ ಆ ಕಡೆಗೆ ಆಯಿತು. MSc ಮುಗೀತು. ಮುಗಿದ ನಂತರದಲ್ಲಿ ಯಾಕೆ ನಾನು ನನ್ನ ಇಷ್ಟದ ಜೀವ ಜಗತ್ತಿನ ಕುರಿತಾಗಿ ಅಧ್ಯಯನ ಮಾಡಬಾರ್ದು ಅಂತ ಯೋಚನೆ ಮಾಡಿದಾಗ, ಅಲ್ಲೇ ಶಂಕರಘಟ್ಟದಲ್ಲಿ ನನ್ನ ಗುರುಗಳಾಗಿರ್ತಕ್ಕಂಥ ಡಾಕ್ಟರ್ SV ಕೃಷ್ಣಮೂರ್ತಿ ಅಂತೇಳಿ, ಅವರು ಆ ಕಾಲದ ಆಂಫಿಬಿಯನ್ ಇಕಾಲಜಿ ಏನು ಉಭಯವಾಸಿಗಳ ಕುರಿತಾದಂತಹ ವಿಜ್ಞಾನದಲ್ಲಿ ಸ್ಟಾಲ್ವರ್ಟ್ ಅವರು ಆ ಥರದಲ್ಲಿ ಕೆಲಸ ಮಾಡ್ತಾಯಿದ್ರು. ನಾನು ಯಾಕೆ ಅವರ ಗರಡಿಯಲ್ಲಿ ಸಂಶೋಧನೆಯನ್ನು ಮಾಡಬಾರ್ದು ಅಂತ ಯೋಚನೆ ಮಾಡಿದೆ. ತಂದೆಯವರ ಪರ್ಮಿಷನ್ ಕೇಳಿದೆ, ಈ ಥರದ ನಂಗೆ ಆಸಕ್ತಿ ಇದೆ ಅಂತೇಳಿ. ನಮ್ಮ ತಂದೆಯವರು ಯಾವ ಕಾರಣಕ್ಕೂ ಸಹ ಎಲ್ಲೂ ಸಹ ಅಡ್ಡಿ ಮಾಡೇ ಇಲ್ಲ. ಅವರೊಂಥರ ಸ್ನೇಹಜೀವಿ. ಹೇಗೆ 18ರ ನಂತರ ಮಕ್ಕಳನ್ನ ಸ್ನೇಹಿತರಾಗಿ ನೋಡಬೇಕು ಅಂತ ಹೇಳ್ತಾರೋ, ಅದು ನಮ್ಮ ಮನೆಯಲ್ಲಿ ಅದೇ ಥರದ ಒಂದು ಪರಿಸರ ಇತ್ತು. ಒಂದೊಳ್ಳೆ ಮಾತು. ಒಳ್ಳೆ ಆ ಥರದ ಒಂದು ಪರಿಸರ ಇದ್ದಿದ್ದರಿಂದ ಎನ್ವೈರ್ಮೆಂಟಲ್ ಸೈನ್ಸ್ ಮಾಡ್ತೀನಿ ಅಂದ ತಕ್ಷಣವೇ ತುಂಬ ಖುಷಿಯಿಂದ, ಸರಿಯಪ್ಪ ಗಿರೀಶ್, ನಿಂಗೆ ಯಾವುದು ಇಷ್ಟ ಇದೆಯೋ ಅದರೊಳಗೆ ಮಾಡುವ ಸಂದರ್ಭದಲ್ಲಿ ಗಮನ ಕೊಟ್ಟು ಅದರಲ್ಲೇ ಒಂದು ಶ್ರದ್ಧೆಯಿಂದ ಸಾಧನೆಯನ್ನು ಮಾಡ್ತಕ್ಕಂಥ ಹಾದಿಯಲ್ಲಿ ಹೋಗು ಅಂತಕ್ಕಂಥ ಒಂದು ಸಲಹೆಯೂ ಸಹ ನಮ್ಮ ತಂದೆಯವರು ಕೊಟ್ಟರು. ಅದೇ ನಿಟ್ಟಿನಲ್ಲಿ ನಾನು PhDಯಲ್ಲೂ ಸಹ ನಮ್ಮ ಗುರುಗಳಾಗಿರ್ತಂಥ SV ಕೃಷ್ಣಮೂರ್ತಿ ಸರ್ ಹತ್ರ ಹೋಗಿ ಅಪ್ರೋಚ್ ಮಾಡಿದೆ. ಅವ್ರು ಆಬ್ವಿಯಸ್ಲಿ ಅವರು 2 ವರ್ಷಗಳ ಕಾಲ ಅವರ ಕೆಳಗಡೆ ನಾನು ವಿದ್ಯಾಭ್ಯಾಸ ಮಾಡಿದ್ರಿಂದ ಅವರಿಗೆ ಗೊತ್ತಿತ್ತು, ನನ್ನ ಬಗ್ಗೆಯೂ ಸಹ ನನ್ನ ಆಸಕ್ತಿಗಳ ಬಗ್ಗೆ ಗೊತ್ತಿತ್ತು. ತಕ್ಷಣಕ್ಕೆ ಸರಿಯಪ್ಪ, ನಿನ್ನ ಆಸಕ್ತಿ ಇದರಿಂದ ನಿಮ್ಮ ಆಸಕ್ತಿಗೆ ನೀರು ಹಿಡಿಯೋದು ಒಬ್ಬ ಶಿಕ್ಷಕನ ತುಂಬ ಮಹತ್ವದ ಕೆಲಸ ಅಂತಕ್ಕಂಥ ಭಾವನೆ ಉಳ್ಳರಂತು ನನ್ನ ಗುರುಗಳು, ಗೈಡ್ ಡಾಕ್ಟರ್ SV ಕೃಷ್ಣಮೂರ್ತಿಯವರು. ತಕ್ಷಣಕ್ಕೆ ನಿಧಾನವಾಗಿ ಸಂಶೋಧನೆಗೆ ಸೇರ್ಕೊಂಡೆ. ಸಂಶೋಧನೆಯ ಸಂದರ್ಭದಲ್ಲಿ ಸಂಶೋಧನೆ ಅನ್ನೋದು ಒಂದು ತಪಸ್ಸು, ಅದೊಂಥರ ತಪಸ್ಸಿನ ರೂಪ ಇರುತ್ತೆ. ಅದಕ್ಕೆ ಸುಮ್ಮನೆ ಹೋದ ತಕ್ಷಣವೇ ಒಂದು ವಿಷಯವನ್ನು ಆಯ್ಕೆ ಮಾಡ್ಕೊಳ್ಳೋದು ಅಥವಾ ಎಮೋಷನಲ್ ಆಗಿ ಏನೋ ಮಾಡ್ತೀನಿ ಅಂತ ಹೋಗೋದು, ಅದು ಸಂಶೋಧನೆಯ ಪಾರ್ಟ್ ಅಲ್ಲ. ಅದು ನಮ್ಮ SV ಕೃಷ್ಣಮೂರ್ತಿ ಸರ್, ನಮ್ಮ ಸರ್ ಸಹ ಏನು ಮಾಡಿದ್ರು ಅಂದರೆ, ನೋಡಪ್ಪ, ಈ ಥರದ ಬೇರೆ ಬೇರೆ ವಿಷಯಗಳಿದೆ, ಆಂಫಿಬಿಯನ್ಸ್ ವರ್ಲ್ಡಲ್ಲಿ ಈ ಥರದ್ದೆಲ್ಲ ಇದೆ. ನಾನು ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಉಭಯವಾಸಿಗಳ ಕುರಿತಾಗಿ ಅಂತ ಹೇಳಿದ್ರು. ನನಗೂ ಸಹ ಅದ್ರ ಬಗ್ಗೆನೇ ಆಸಕ್ತಿ ಬಂತು. ತುಂಬ ಜನ ಪ್ರಶ್ನೆ ಮಾಡ್ತಾರೆ, ಏನಪ್ಪ ಆಂಫಿಬಿಯನ್ಸ್ ಬಗ್ಗೆ ಯಾಕೆ ಆಸಕ್ತಿ ಬಂತು ಅನ್ನೋದು ಪ್ರಶ್ನೆಗಳು ಬಂತು. ನೋಡಿ, ವೈಲ್ಡ್ ಲೈಫ್ ಅಥವಾ ಏನು ನಾವು ವನ್ಯಜೀವಿಗಳು ಪ್ರಪಂಚ ಅಂತ ಬಂದಾಗ ತುಂಬ ಕಡೆ ನಾವು ಮಾಧ್ಯಮಗಳಲ್ಲಿರ್ಬೋದು ಅಥವಾ ಬೇರೆ ಬೇರೆ ಸಂದರ್ಭಗಳಲ್ಲಿ ಅದು ದೊಡ್ಡ ಗಾತ್ರದ ಆ್ಯನಿಮಲ್ಸ್ಗಳು, ಏನು ಟೈಗರು, ಲೆಪರ್ಡು ಅಥವಾ ಎಲಿಫ್ಯಾಂಟ್ ಅಥವಾ ಬರ್ಡ್ಸ್ಗಳು, ಈ ಥರದ ಕೆಲಿಸ್ಟಮ್ಯಾಟಿಕ್ ಆ್ಯನಿಮಲ್ಸ್ಗಳ ಬಗ್ಗೆನೇ ಹೆಚ್ಚು ಸಂಶೋಧನೆಗಳು ಅಥವಾ ಅದರ ಕುರಿತಾದಂತಹ ಏನು ರಿಸರ್ಚ್ ಸಹ ನಡೀತಾ ಇರ್ತಕ್ಕಂಥ ಕಾಲಘಟ್ಟವಾಗಿತ್ತು. ನಾವು ಪರಿಸರ ವಿಜ್ಞಾನದಲ್ಲಿ MScಯಲ್ಲಿ ಓದುವ ಸಂದರ್ಭದಲ್ಲೂ ಸಹ ವೈಲ್ಡ್ ಲೈಫಿನ ಡೆಫಿನಿಷನ್ ನೋಡಿದ್ರೆ, ಎನಿ ಆರ್ಗ್ಯಾನಿಸಮ್ ವಿಚ್ ಆರ್ ನಾಟ್ ಕಲ್ಟಿವೇಟೆಡ್ ಆರ್ ರಿಯರ್ಡ್ ಬೈ ಹ್ಯೂಮನ್ ಬೀಯಿಂಗ್ಸ್ ಅಂತ. ಅಂದರೆ ಮನುಷ್ಯನಿಂದ ಸಾಕಾಣಿಕೆಗೆ ಒಳಪಡದೇ ಇರತಕ್ಕಂಥ ನೈಸರ್ಗಿಕ ಜಗತ್ತಿನಲ್ಲಿ ಬದುಕ್ತಾ ಇರತಕ್ಕಂಥ ಎಲ್ಲ ಜೀವಿಗಳು ಸಹ ವನ್ಯಜೀವಿಗಳು ಅಂತ ಇತ್ತು. ಯಾಕೆ ವನ್ಯಜೀವಿ ಪ್ರಪಂಚದಲ್ಲಿ ದೊಡ್ಡ ದೊಡ್ಡ ಪ್ರಾಣಿಗಳ ಕುರಿತಾಗಿ ಹೆಚ್ಚು ಸಂಶೋಧನೆಗಳು ನಡೆದಿರೋ ಅಂಥದ್ದು, ಅಥವಾ ವನ್ಯಜೀವಿ ಅಂದ ತಕ್ಷಣವೇ ಪ್ರಾಣಿಗಳು ಅಂತಕ್ಕಂಥ ಒಂದು ಸಿನಾನಿಮ್ ಅರ್ಥವನ್ನು ಕೊಡ್ತಕ್ಕಂಥ ಆಗ್ಬಿಟ್ಟಿದೆಯಲ್ಲ ಪ್ರಪಂಚದಲ್ಲಿ ಅಂತ ಯೋಚನೆ ಮಾಡಿದಾಗ, ನಾನು ಈ ಸಣ್ಣ ಜೀವಿಗಳ ಕುರಿತಾದಂಥ ಎಸ್ಪೆಷಲಿ ಆಂಫಿಬಿಯನ್ಸ್, ಉಭಯವಾಸಿಗಳು ಒಂದು ಸಣ್ಣ ಜೀವಿಗಳ ಗುಂಪಲ್ಲಿ ಬರ್ತಕ್ಕಂಥದ್ದು, ಮತ್ತು ಅದು ಒಂದು ಸಣ್ಣ ಪರಿಸರ ವ್ಯಾಪ್ತಿಗೆ ತನ್ನ ಬದುಕನ್ನು ಅಡಾಪ್ಟ್ ಮಾಡ್ಕೊಂಡು ಎವಲ್ಯೂಷನ್ ಆಗಿ ಅಲ್ಲಿಯ ಪರಿಸರದ ಅಂಶಗಳಿಗೆ ಹೊಂದಿಕೊಂಡು ಬದುಕ್ತಕ್ಕಂಥ ಜೀವಿಗಳು. ನಮ್ಮ ಶರಾವತಿ ಕಣಿವೆಯೂ ಸಹ
ಆಗಷ್ಟೇ ಏನು ಅನೇಕ ಸಂಶೋಧನೆಗಳಿಗೆ ತೆರೆದುಕೊಳ್ತಾ ಇರ್ತಕ್ಕಂಥ ಸಂದರ್ಭ ಆಗಿತ್ತು. ಶರಾವತಿ ಕಣಿವೆಯನ್ನು ಸೇರ್ಕೊಂಡಂಗೆ ನಮ್ಮ ಕರ್ನಾಟಕದ ಮಧ್ಯ ಪಶ್ಚಿಮ ಘಟ್ಟಗಳಲ್ಲಿ ಒಂದು ವಿಶಿಷ್ಟವಾದಂತಹ ಸ್ಥಳೀಯ ಕಪ್ಪೆಯ ಪ್ರಭೇದ ನಿಕ್ಟಿಬಾಟ್ರಕಸ್ ಮೇಜರ್ ಅಂತೇಳಿ ಓಕೆ. ಒಂದು ಇರುಳು ಕಪ್ಪೆ ಅದು. ಅಂದರೆ ವರ್ಷ ಪೂರ್ತಿ ಹರಿಯತಕ್ಕಂಥ ಕಾಡಿನ ನಡುವೆ ಹರಿಯುವಂಥ ಸಣ್ಣ ತೊರೆಗಳಲ್ಲಿ ಮಾತ್ರ ಕಂಡು ಬರ್ತಾ ಇರತಕ್ಕಂಥ ಒಂದು ಜೀವ ಪ್ರಭೇದ ಆಗಿತ್ತು. ಆ ಕಪ್ಪೆಯ ಪ್ರಭೇದದ ಡಿಸ್ಟ್ರಿಬ್ಯೂಷನ್, ಅದರ ವಿತರಣೆ ಹೇಗಿದೆ, ಆ ಜೀವಿಗಳು ಪರಿಸರದಲ್ಲಿ ಆಗ್ತಾ ಇರತಕ್ಕಂಥ ಬದಲಾವಣೆಗಳಿಗೆ, ಯಾಕಂದರೆ ಇಡೀ ಪ್ರಪಂಚದಲ್ಲಿ ಆಗಷ್ಟೇ ಎನ್ವೈರ್ಮೆಂಟಲ್ ಚೇಂಜಸ್ಸು, ಅದರ ಇಂಪ್ಯಾಕ್ಟ್ಸ್ಗಳು, ಗ್ಲೋಬಲ್ ವಾರ್ಮಿಂಗು, ಗ್ರೀನ್ ಹೌಸ್ ಇಫೆಕ್ಟು, ಈ ಥರದ ಬೇರೆ ಬೇರೆ ವಿಷಯಗಳು ಚರ್ಚೆಗೆ ಬರ್ತಾ ಇದ್ದಂಥ ಸಂದರ್ಭ ಆಗಿದ್ದರಿಂದ ಲ್ಯಾಂಡ್ಸ್ಕೇಪ್ಗಳಲ್ಲಿ ಅಥವಾ ಪರಿಸರದಲ್ಲಿ ಆಗ್ತಾ ಇರ್ತಕ್ಕಂಥ ಬದಲಾವಣೆಗಳು ಈ ಜೀವಿಗಳ ಮೇಲೆ ಯಾವ ಥರ ಪ್ರಭಾವ ಬೀರ್ತಾ ಇದೆ ಅನ್ನೋದ್ರ ಬಗ್ಗೆ ಅಭ್ಯಾಸ ಮಾಡ್ಬೋದೇನೋ ಅಂಥೇಳಿ ನಾನು ಮತ್ತು ನಮ್ಮ ಗುರುಗಳು ಅದಕ್ಕೆ ಸಂಬಂಧಪಟ್ಟಂಗೆ ಸಾಕಷ್ಟು ಚರ್ಚೆಗಳು ಎಲ್ಲ ನಡೆದು ಈ ವಿಷಯಗಳನ್ನು ಆಯ್ಕೆ ಮಾಡ್ಕೊಳ್ಬೋದೇನೋ ಅನ್ನೋ ತೀರ್ಮಾನಕ್ಕೆ ಬಂದ್ವಿ. ಅದ ನಂತರದಲ್ಲಿ ಅದರ ಡಿಸ್ಟ್ರಿಬ್ಯೂಷನ್ ಸ್ಟಡೀಸ್ಗಳ ಆಧಾರದ ಮೇಲೆ ಆಮೇಲೆ ಇಂಪ್ಯಾಕ್ಟ್ ಆಫ್ ಎನ್ವೈರ್ಮೆಂಟಲ್ ಪ್ಯಾರಾಮೀಟರ್ಸ್ ಆನ್ ಇಟ್ಸ್ ಪಾಪ್ಯುಲೇಷನ್, ಅಂದರೆ ಈ ಕಪ್ಪೆಯ ಜೀವಿ ಸಂಖ್ಯೆಗಳ ಮೇಲೆ ಇದರ ಪ್ರಭಾವ ಹೇಗೆ. ಈಗ ನಾವು ಕೃಷಿ ಕಾರಣಕ್ಕೋಸ್ಕರ ಇರ್ಬೋದು ಅಥವಾ ಬೇರೆ ಬೇರೆ ಡೆವಲಪ್ಮೆಂಟಲ್ ಪ್ರಾಜೆಕ್ಟ್ಸ್ಗಳ ಕಾರಣಕ್ಕೋಸ್ಕರ ನಾವು ಏನು ಫಾರೆಸ್ಟ್ ಡಿಗ್ರೇಡೇಷನ್ನು ಅಥವಾ ಫಾರೆಸ್ಟ್ ಡಿಫಾರೆಸ್ಟೇಷನ್ ಇರ್ಬೋದು, ಈ ಥರದ ಆ್ಯಕ್ಟಿವಿಟೀಸ್ಗಳು ನಡೀತಾ ಇರ್ತಕ್ಕಂಥ ಸಂದರ್ಭಗಳಲ್ಲಿ ಅದರ ಇಂಪ್ಯಾಕ್ಟ್, ಆ ಬದಲಾವಣೆಗಳಿದೆಯಲ್ಲ, ನಾವು ಕ್ಯಾನೋಪಿಗಳನ್ನು ಡಿಸ್ಟರ್ಬ್ ಮಾಡೋದಿರ್ಬೋದು ಅಥವಾ ಸ್ಟ್ರೀಮನ್ನ, ಅಂದರೆ ತೊರೆಗಳನ್ನು ನಾವು ನಮ್ಮ ಕೃಷಿಗೋಸ್ಕರನೋ ಅಥವಾ ನಮ್ಮ ಕುಡಿಯೋ ನೀರಿಗೋಸ್ಕರನೋ ನಾವು ಅದನ್ನು ಡೈವರ್ಟ್ ಮಾಡ್ತಕ್ಕಂಥ ಏನು ಕಾನ್ಸೆಪ್ಟ್ ಇದೆಯಲ್ಲ, ಅದ್ರ ಇಂಪ್ಯಾಕ್ಟ್ ಈ ಜೀವಿಗಳ ಮೇಲೆ ಏನು ಅನ್ನೋದ್ರ ಬಗ್ಗೆ ಒಂದು ಸೈಂಟಿಫಿಕ್ ಸ್ಟಡೀಸ್ಗಳ ಅಗತ್ಯತೆಗಳಿತ್ತು. ಆಗ ನಾವು ಪಾಪ್ಯುಲೇಷನ್ ಎಸ್ಟಿಮೇಷನ್, ಅಂದರೆ ಜೀವಿ ಸಂಖ್ಯೆಗಳ ಒಂದು ಅಂದಾಜು ಮಾಡ್ತಕ್ಕಂಥ ಒಂದು ಸಂಶೋಧನೆಗೆ ಇಳಿದ್ವಿ. ಆ ಸಂದರ್ಭದಲ್ಲಿ ಅನೇಕ ನಮಗೆ ಇನ್ಸೈಟ್ಸ್ಗಳು ಸಿಕ್ತು. ಅಂದರೆ ಕ್ಯಾನೋಪಿ, ಅಂದರೆ ಅರಣ್ಯದ ಹೊದಿಕೆ, ಅದರ ಡಿಸ್ಟರ್ಬೆನ್ಸ್ ಜಾಸ್ತಿ ಆಗ್ತಾ ಹೋದಂಗೂ ಸಹ ಈ ಜೀವಿಗಳ ಸಂಖ್ಯೆಗಳಲ್ಲಿ ವ್ಯತ್ಯಾಸಗಳು ನಮ್ಮ ಅಧ್ಯಯನದಲ್ಲಿ ಮೂಲಕ ನಮಗೆ ಸಿಗ್ತದೆ. ಯಾಕಂದರೆ ಕ್ಯಾನೋಪಿ ಓಪನ್ ಆಯಿತು ಅಂದ ತಕ್ಷಣ ಸೂರ್ಯನ ಬೆಳಕಿನ ಪ್ರಮಾಣ ಆ ತೊರೆಗಳಿಗೆ ತಲುಪ್ತಕ್ಕಂಥ ಪ್ರಮಾಣ ಜಾಸ್ತಿ ಆಗುತ್ತೆ. ಸೂರ್ಯನ ಬೆಳಕಿನ ಪ್ರಮಾಣ ಜಾಸ್ತಿ ಆಯಿತು ಅಂದ ತಕ್ಷಣವೇ ಅಲ್ಲಿ ನೀರಿನ ಉಷ್ಣತೆಯಲ್ಲಿ ಜಾಸ್ತಿ ಆಗೋಂಥದ್ದು ಇರ್ಬೋದು, ಅಥವಾ ಕ್ಯಾನೋಪಿ ಓಪನ್ ಆದ ತಕ್ಷಣವೇ ದರ್ಗೆಲೆಗಳು, ಅದು ಅದರ ಸಂಖ್ಯೆಗಳು, ಅದರ ಪ್ರಮಾಣದಲ್ಲಿ ವ್ಯತ್ಯಾಸ ಆಗ್ತಕ್ಕಂಥದ್ದು, ಅಥವಾ ಓವರ್ ಏನು ನಾವು ಎವಾಪೊರೇಷನ್ ಲಾಸ್ಗಳ ಮೂಲಕ ನೀರಿನ ಪ್ರಮಾಣದಲ್ಲಿ ವ್ಯತ್ಯಾಸ ಆಗೋಂಥದ್ದು, ಇವೆಲ್ಲ ಆಗೋದ್ರಿಂದ ಅದರ ಇಂಪ್ಯಾಕ್ಟ್ಗಳು ನಮಗೆ ತುಂಬ ಸ್ಪಷ್ಟವಾಗಿ ನಮ್ಮ ಸ್ಟಡೀಸ್ಗಳ ಮೂಲಕ ತಲುಪಿತು. ಯಾಕಂದರೆ ಡಿಸ್ಟರ್ಬ್ಡ್ ಹ್ಯಾಬಿಟ್ಯಾಟು, ಅನ್ಡಿಸ್ಟರ್ಬ್ಡ್ ಹ್ಯಾಬಿಟ್ಯಾಟ್, ಅಂದರೆ ಒಂದು ಕಡೆ ಹೆಚ್ಚು ಏನು ಹಾನಿಯಾಗಿರ್ತಕ್ಕಂಥ ಒಂದು ಭಾಗ, ಇನ್ನೊಂದು ಭಾಗದಲ್ಲಿ ಯಾವುದೇ ಹಾನಿ ಆಗದೇ ಇರತಕ್ಕಂಥ ಇಂಟ್ಯಾಕ್ಟ್ ಫಾರೆಸ್ಟಲ್ಲಿ ಹರಿತಾ ಇರ್ತಕ್ಕಂಥ ಭಾಗದಲ್ಲೂ ಸಹ ನಾವು ಸ್ಟಡಿ ಮಾಡಿ ನೋಡಿದಾಗ ತುಂಬ ಸ್ಪಷ್ಟವಾಗಿ ಅಲ್ಲಿ ನಮಗೆ ಸಂಶೋಧನೆ ಮೂಲಕ ನಮಗೆ ಸಿಕ್ತು. ಅಲ್ಲಿ ನೋಡಿದ್ರೆ ಒಳ್ಳೆಯ ಸಂಖ್ಯೆಗಳಲ್ಲಿದೆ, ಇಲ್ಲಿ ಡಿಸ್ಟರ್ಬ್ಡ್ ಹ್ಯಾಬಿಟ್ಯಾಟಲ್ಲಿ ಸಂಖ್ಯೆಗಳು ತುಂಬ ಗಣನೀಯ ಪ್ರಮಾಣದಲ್ಲಿ ಕಡಿಮೆ ಆಗಿತ್ತು. ಅದರ ಮೂಲಕ ನಮಗೆ ತಿಳಿದು ಬಂದಿದ್ದು ಡಿಸ್ಟರ್ಬೆನ್ಸ್ ಅನ್ನೋದು, ಅಂದರೆ ಫಾರೆಸ್ಟ್ ಇರ್ಬೋದು ಅಥವಾ ಹ್ಯಾಬಿಟ್ಯಾಟ್ ಇರ್ಬೋದು, ಒಂದು ಜೀವಿಗಳ ನೆಲೆಗಳಲ್ಲಿ ನಾವು ಮಾಡ್ತಕ್ಕಂಥ ಬೇರೆ ಬೇರೆ ಬದಲಾವಣೆಗಳು ಆ ಜೀವಿ ಸಂಖ್ಯೆಗಳ ಮೇಲೆ ಮತ್ತು ಅವುಗಳ ಬದುಕಿನ ಮೇಲೆ ತುಂಬ ದೊಡ್ಡ ಪ್ರಮಾಣದಲ್ಲಿ ಪ್ರಭಾವ ಬೀರುತ್ತೆ ಅನ್ನೋದು ನಮಗೆ ಇದರ ಮೂಲಕ ನಮಗೆ ಸಿಕ್ಕಿದ್ದು ಈ ಸಂಶೋಧನೆಯ ಒಂದು ಫಲಿತಾಂಶ ಅಂತ ಹೇಳ್ಬೋದು. ಈ ಥರದಲ್ಲಿ ನನ್ನ ಬದುಕು ಆರಂಭದಿಂದ ಏನು ಶರಾವತಿ ಕಣಿವೆಯ ಭಾಗದಲ್ಲೇ ಬೆಳೆದು, ನಂತರದಲ್ಲಿ ನಗರ ಪ್ರದೇಶ ಶಿವಮೊಗ್ಗದಲ್ಲಿ ಹೋಗಿ ಶಂಕರಘಟ್ಟದಲ್ಲಿ ಉನ್ನತ ವ್ಯಾಸಂಗವನ್ನು ಮಾಡಿ ನಂತರದಲ್ಲಿ ಸಂಶೋಧನೆಗೆ ತಿರುಗಿರ್ತಕ್ಕಂಥದ್ದು ನನ್ನ ಬದುಕಿನ ಒಂದು ಪ್ರಮುಖ ಕಾಲಘಟ್ಟ ಅಂತ ಹೇಳ್ಬೋದು. ಒಂದು ವಿದ್ಯಾಭ್ಯಾಸ ಅಥವಾ ನಿಮ್ಮ ಬ್ಯಾಕ್ಗ್ರೌಂಡ್ ಕೇಳಿ ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್. ಇವನು ಪಶ್ಚಿಮ ಘಟ್ಟಗಳ ಬಗ್ಗೆ ಹಾಗೂ ಶರಾವತಿ ಕಣಿವೆ ಬಗ್ಗೆ ನೀವು ಅದ್ಭುತವಾಗಿ ವಿವರಿಸಿದ್ರಿ ಸರ್. ಅದೇ ಥರದಲ್ಲಿ ಯಾವುದೇ ಒಂದು ಕ್ಷೇತ್ರದಲ್ಲಿ ಡೆವಲಪ್ಮೆಂಟ್ ಅನ್ನೋದು ಸರ್ವೇ ಸಾಮಾನ್ಯ ಅಲ್ಲ. ನಾವು ಇತ್ತೀಚಿನ ದಿನಗಳಲ್ಲಿ ಅತ್ಯಂತ ಚರ್ಚೆಯಲ್ಲಿ ಇರುವಂಥ ಒಂದು ವಿಷಯ ಅಂದರೆ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆ. ಈ ಒಂದು ಯೋಜನೆ ಏನು, ಹಾಗೆ ಈ ಒಂದು ಯೋಜನೆ ಬಗ್ಗೆ ನೀವು ಕೇಳಿದಾಗ ನಿಮ್ಮ ಮೊದಲ ಪ್ರತಿಕ್ರಿಯೆ ಯಾವ ಥರ ಇತ್ತು? ಓಕೆ, ಶರಾವತಿ ಕಣಿವೆಯಲ್ಲೇ ನನ್ನ ಹೆಚ್ಚಿನ ಬದುಕನ್ನು ಕಳೆದಿರೋದ್ರಿಂದ ಶರಾವತಿ ಪಂಪ್ ಸ್ಟೋರೇಜ್
ಯೋಜನೆ ಬಗ್ಗೆ ಮೊದಲ ಬಾರಿ ನನಗೆ ಕೇಳ್ಪಟ್ಟಾಗ ಸ್ವಲ್ಪ ಆಘಾತನೇ ಆಯಿತು, ತುಂಬ ದೊಡ್ಡ ಆಘಾತ ಆಯಿತು. ಕಾರಣ ಇಷ್ಟೇ, ಶರಾವತಿನ ನಾನು ಒಂಥರ ತಾಯಿ ಥರ ನೋಡುವವನು. ಈಗಾಗಲೇ ಶರಾವತಿ ಕಣಿವೆ 10 ಹಲವು ಯೋಜನೆಗಳಿಗೋಸ್ಕರ ಅದು ತ್ಯಾಗವನ್ನು ಸಹ ಮಾಡಿದೆ. ಈಗ ನದಿ ಅಂತ ಹೇಳಿದಾಗ ಅದರ ಸ್ವರೂಪನೇ ಹರಿಯುವಿಕೆ ಅಲ್ವಾ? ಒಂದು ನದಿ ಅಂತಂದರೆ ಅದರ ಸ್ವರೂಪ ಹರಿಯುವಿಕೆ. ಬಟ್ ಈಗ ಶರಾವತಿ ನದಿ ಯಾವ ಪ್ರಮಾಣದಲ್ಲಿ ಹರಿತಿದ್ದಾಳೆ ಅಂತಕ್ಕಂಥ ಒಂದು ಪ್ರಶ್ನೆ ನಮಗೆ ಕಾಡುತ್ತೆ. ಸಣ್ಣ ನದಿ, ಅದೊಂದು ಆಲ್ಮೋಸ್ಟ್ 132 ಕಿಲೋಮೀಟರ್ ಮಾತ್ರ ಹರಿತಕ್ಕಂಥ ಒಂದು ಪಶ್ಚಿಮ ವಾಹಿನಿ ಅದು. ಈಗಾಗಲೇ ಅಲ್ಲಿ ಹಿಂದೆ ಮಡೆನೂರು ಡ್ಯಾಮ್ ಕಟ್ಟಿದ್ವಿ, ನಂತರ ಲಿಂಗನಮಕ್ಕಿ ಡ್ಯಾಮ್, ಅದನ್ನು ಮತ್ತೆ ಸ್ವಲ್ಪ ಏರಿಕೆ ಮಾಡಬೇಕು, ವಿದ್ಯುತ್ನ ಅವಶ್ಯಕತೆ ಬಂತು. ಲಿಂಗನಮಕ್ಕಿ ಡ್ಯಾಮ್ ಕಟ್ಟಿ ಇಡೀ ಕರ್ನಾಟಕದ ಆಲ್ಮೋಸ್ಟ್ ಆ ಹಂತದಲ್ಲಿ ಕರ್ನಾಟಕಕ್ಕೆ ಆಲ್ಮೋಸ್ಟ್ 50-60% ವಿದ್ಯುತ್ತನ್ನು ನಮ್ಮ ಶರಾವತಿ ಯೋಜನೆಗಳೇ ವಿದ್ಯುತ್ತನ್ನು ಪೂರೈಕೆ ಮಾಡ್ತಾಯಿತ್ತು. ನಂತರದಲ್ಲಿ ಮತ್ತೆ ಗೇರ್ಸೊಪ್ಪದಲ್ಲಿ ಮತ್ತೆ ನಾವು ಅಣೆಕಟ್ಟೆಗಳನ್ನು ಕಟ್ಟಿದ್ವಿ ಆಲ್ಮೋಸ್ಟ್ 2000ನೇ ಇಸ್ವಿಯಲ್ಲಿ, ಇತ್ತೀಚೆಗೆ ಬರೀ 25 ವರ್ಷ ಹಿಂದೆ. ಅಲ್ಲಿ ಮತ್ತೆ ಒಂದು 230 ಮೆಗಾವ್ಯಾಟ್, ಒಟ್ಟು ಆಲ್ಮೋಸ್ಟ್ 1400 ಚಿಲ್ಲರೆ ಮೆಗಾವ್ಯಾಟ್ ವಿದ್ಯುತ್ತನ್ನು ಶರಾವತಿ ಕಣಿವೆ ಭಾಗದಲ್ಲಿ ನಾವು ಉತ್ಪಾದನೆ ಮಾಡಿ ನಮ್ಮ ಇಡೀ ಕರ್ನಾಟಕಕ್ಕೆ ಮತ್ತು ಬೇರೆ ಬೇರೆ ಭಾಗಕ್ಕೆ ಅದನ್ನು ಬಳಕೆ ಮಾಡ್ತಾಯಿದ್ದೀವಿ. ಈ ಶರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆ ಮತ್ತೆ ಈಗ ಸರ್ಕಾರ ಅಥವಾ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಪ್ರಸ್ತಾಪ ಮಾಡಿದಾಗ ತುಂಬ ದೊಡ್ಡ ಆಘಾತ ಆಯಿತು. ಕಾರಣ, ಇಷ್ಟೆಲ್ಲ ತ್ಯಾಗವನ್ನು ಮಾಡಿರ್ತಕ್ಕಂಥ ಶರಾವತಿ ಕಣಿವೆಗೆ ಮತ್ತೊಂದು ಯೋಜನೆಯನ್ನು ಸಹಿಸಿಕೊಳ್ಳುವ ಸಾಮರ್ಥ್ಯ ಇದೆಯೋ ಅಂತಕ್ಕಂಥ ಪ್ರಶ್ನೆ. ಅಂದರೆ ಯೋಜನೆಗಳು ಬೇಕು, ಡೆವಲಪ್ಮೆಂಟ್ಸ್ಗಳು ಬೇಕು, ನಮ್ಮ ರಿಕ್ವೈರ್ಮೆಂಟ್ಸ್ಗಳನ್ನು ಫುಲ್ಫಿಲ್ ಮಾಡ್ಕೊಳ್ಬೇಕು, ಅದರೊಳಗೆ ಎರಡನೇ ಮಾತೇ ಇಲ್ಲ. ಬಟ್ ನಮ್ಮ ಅಗತ್ಯಗಳನ್ನು ಪೂರೈಸ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ಒಂದೇ ಪ್ರದೇಶದ ಮೇಲೆ ಮತ್ತೆ ಮತ್ತೆ ಯೋಜನೆಗಳನ್ನು ತರುವುದಿದೆಯಲ್ಲ, ಅದು ನನಗೆ ಸಾಕಷ್ಟು ಆಘಾತಗಳನ್ನು ತಂತು. ಆ ನಿಟ್ಟಿನಲ್ಲೇ ವೈಯಕ್ತಿಕವಾಗಿ ನಾನು ಮತ್ತು ನನ್ನ ಭಾಗದ ಶರಾವತಿಯ ಮಕ್ಕಳು ಅಂತ ನಾವೇನು ಕರಿತೀವಲ್ಲ, ಶರಾವತಿ ಕಣಿವೆಯ ಭಾಗದಲ್ಲಿ ಬದುಕ್ತಾ ಇರ್ತಕ್ಕಂಥ ಅನೇಕ ಜನಸಮುದಾಯದವರು ಸಹ ಈಗ ಶರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆಯನ್ನು ಸಾರಾಸಗಟ್ಟಾಗಿ ಒಂದು ವಿರೋಧವನ್ನು ಮಾಡ್ತಾಯಿದ್ದೀವಿ. ಓಕೆ, ಹಾಗಾದರೆ ಈ ಯೋಜನೆಯ ಮುಖ್ಯ ಉದ್ದೇಶ ಅಥವಾ ಸ್ವರೂಪ ಏನು ಸರ್? ನೋಡಿ, ಶರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆ ಇದು ಎಲೆಕ್ಟ್ರಿಸಿಟಿ ಪ್ರೊಡಕ್ಷನ್ ಪ್ರಾಜೆಕ್ಟ್ ಅಲ್ಲ. ಇದು ಅಂದರೆ ಇದೊಂದು ಎಲೆಕ್ಟ್ರಿಸಿಟಿ ಸ್ಟೋರೇಜ್ ಯೋಜನೆ. ಅಲ್ಲಿ ಹೆಸರಿನಲ್ಲೇ ಇರುವ ಹಾಗೆ ಶರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆ ಇದು. ಇದರ ಅಗತ್ಯ ಏನು ಅಂತಂದರೆ, ಈಗ ಬೆಳಗಿನ ಹೊತ್ತು ಮತ್ತು ರಾತ್ರಿ ಹೊತ್ತಿನ ನಡುವಿನ ವಿದ್ಯುತ್ತಿನ ಸರಬರಾಜಿನಲ್ಲಿ ಅಥವಾ ಅದರ ಬೇಡಿಕೆಯಲ್ಲಿ ಸಾಕಷ್ಟು ಅಸಮತೋಲನ ಇದೆ. ಆ ಅಸಮತೋಲನವನ್ನು ನೀಗಿಸೋದಕ್ಕೆ ಒಂದು ಸ್ಟೋರೇಜ್ ಪ್ರಾಜೆಕ್ಟ್ ಬೇಕೇ ಬೇಕು. ಯಾಕಂದರೆ ಡೇ ಟೈಮು ಡಿಮ್ಯಾಂಡ್ ಕಡಿಮೆ ಇರುತ್ತೆ, ಸಂಜೆ ಹೊತ್ತ ಮೇಲೆ 6ರಿಂದ ರಾತ್ರಿ 10 ಗಂಟೆ ತನಕ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ, ಆವಾಗ ಪ್ರೊಡಕ್ಷನ್ನು ಜಾಸ್ತಿ ಮಾಡಬೇಕಾಗತ್ತೆ. ಬಟ್ ಈ ರಿನ್ಯೂವಬಲ್ ಎನರ್ಜಿಗಳು ನಾವೇನು ಸೋಲಾರ್ ಅಥವಾ ವಿಂಡ್ ಇದೆಯಲ್ಲೋ ಅದರೊಳಗೆ ಡೇ ಟೈಮಲ್ಲಿ ಪ್ರೊಡ್ಯೂಸ್ ಮಾಡ್ಬೋದು. ಬಟ್ ರಾತ್ರಿ ಹೊತ್ತು ಅದರಿಂದ ಪ್ರೊಡಕ್ಷನ್ ಮಾಡೋಕ್ಕಾಗದೇ ಇರೋದ್ರಿಂದ ಒಂದು ಸ್ಟೋರೇಜ್ ಯೂನಿಟ್ಟಿನ ಪ್ರಾಜೆಕ್ಟಿನ ಅಗತ್ಯ ಬಂತು. ಆ ನಿಟ್ಟಿನಲ್ಲಿ ಬೇರೆ ಬೇರೆ ಭಾಗದಲ್ಲಿ ಪಂಪ್ಡ್ ಸ್ಟೋರೇಜ್ ಯೋಜನೆಗಳಿದೆ. ಇಲ್ಲಿ ಈ ಸ್ಟೋರೇಜ್ನ ಸ್ವರೂಪ ಯಾವ ಥರ ಅಂತಂದರೆ, ಪಂಪ್ಡ್ ಸ್ಟೋರೇಜ್ ಪ್ರಾಜೆಕ್ಟಿಗೆ 2 ಅಣೆಕಟ್ಟೆಗಳು ಅಥವಾ ಜಲಾಶಯಗಳು ಬೇಕಾಗುತ್ತೆ. ಒಂದು ಕೆಳ ಹಂತದಲ್ಲಿ, ಮತ್ತೊಂದು ಮೇಲು ಹಂತದಲ್ಲಿ. ಈ ಶರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆಯಲ್ಲಿ ಗೇರ್ಸೊಪ್ಪ ರಿಸರ್ವಾಯರ್ ಇದೆಯಲ್ಲ, ಜಲಾಶಯ, ಅದು ಕೆಳಮಟ್ಟದ ಒಂದು ರಿಸರ್ವಾಯರ್ ಕೆಲಸ ಮಾಡುತ್ತೆ. ತಲಕಳಲ್ಲೇ ರಿಸರ್ವಾಯರು ಮೇಲ್ಮಟ್ಟದಲ್ಲಿ ಎತ್ತರದಲ್ಲಿ ಇರ್ತಕ್ಕಂಥ ಒಂದು ಜಲಾಶಯವಾಗಿ ಕೆಲಸ ಮಾಡುತ್ತೆ. ಏನು ವಿದ್ಯುತ್ ಸರ್ಪ್ಲೆಸ್ ಇರುವಂಥ ಸಂದರ್ಭ ಅಂದರೆ ಡೇ ಟೈಮ್, ಆ ಟೈಮಲ್ಲಿ ಕೆಳಹಂತದ ಜಲಾಶಯದಿಂದ ನೀರನ್ನು ಪಂಪ್ ಮಾಡಿ ಮೇಲು ಮಟ್ಟದಲ್ಲಿರ್ತಕ್ಕಂಥ ತಲಕಳಲೆ ಜಲಾಶಯಕ್ಕೆ ನೀರನ್ನು ಪಂಪ್ ಮಾಡ್ತಕ್ಕಂಥದ್ದು ಈ ಒಂದು ಇದರ ಭಾಗ.
ಮತ್ತು ಸಂಜೆ ಮೇಲೆ ಏನು ಪೀಕ್ ಹವರ್ಸ್ ಅಂತ ಕರಿತೀವಿ, ಅಂದರೆ ಹೆಚ್ಚು ವಿದ್ಯುತ್ತಿನ ಅಗತ್ಯ ಇರತಕ್ಕಂಥ ಸಂದರ್ಭ ಇದೆಯಲ್ಲ, ಆ ಸಂದರ್ಭದಲ್ಲಿ ತಲಕಳಲೆ ರಿಸರ್ವಾಯರಿಂದ ಮತ್ತೆ ನೀರನ್ನು ಹರಿಸಿ ಕೆಳಹಂತದ ಜಲಾಶಯಕ್ಕೆ ಬಿಡ್ತಕ್ಕಂಥದ್ದು. ಆವಾಗ ಟರ್ಬೈನ್ನ ಬಳಸಿ ವಿದ್ಯುತ್ತನ್ನು ಉತ್ಪಾದನೆ ಮಾಡ್ತಕ್ಕಂಥದ್ದು ಇದರ ಒಂದು ಮೂಲ ಸ್ವರೂಪ. ಓಕೆ. ಹಾಗೆ ನೀವು ಹೇಳಿದ್ರೆ ಶರಾವತಿ ಕಣಿವೆ ಪ್ರದೇಶದಲ್ಲಿ ಇರತಕ್ಕಂಥ ಜನರು ಇರ್ಬೋದು ಅಥವಾ ಅಲ್ಲಿನ ಪರಿಸರ ತಜ್ಞರು ಇದನ್ನು ಒಂದು ಪಶ್ಚಿಮ ಘಟ್ಟಗಳಿಗೆ ಅಪಾಯಕಾರಿ ಅಂತ ಹೇಳ್ತಾ ಇದ್ದಾರೆ. ಸೊ ಆ ಒಂದು ಉದ್ದೇಶದಿಂದ ಇದನ್ನು ವಿರೋಧ ಮಾಡ್ತಾ ಇದ್ದಾರೆ. ಆದರೆ KPCL ಅವರು ಇದನ್ನು ಹಸಿರು ಶಕ್ತಿ ಯೋಜನೆ ಅಂತ ಪರಿಗಣಿಸಿದ್ದಾರೆ. ನಿಮ್ಮ ಪ್ರಕಾರದಲ್ಲಿ ನೀವು ಇದನ್ನು ಏನಂತ ಹೇಳ್ತೀರಾ? ಯಾವ ರೀತಿಯಲ್ಲಿ ಪರಿಗಣನೆಗೆ ತಗೊಳ್ತೀರಾ? ನೋಡಿ, ಮೇಲ್ನೋಟಕ್ಕೆ ನೋಡಿದ್ರೆ ಇದೊಂದು ಒನ್ ಆಫ್ ದ ಮೋಸ್ಟ್ ಸೈಂಟಿಫಿಕ್ ಮೆಥಡ್, ಎರಡನೇ ಮಾತೇ ಇಲ್ಲ. ಓಕೆ. ಯಾಕಂದರೆ ಹೈಡ್ರೋ ಎಲೆಕ್ಟ್ರಿಸಿಟಿ ಈಸ್ ಒನ್ ಆಫ್ ದ ಚೀಪೆಸ್ಟ್ ಪವರ್ ಪ್ರೊಡ್ಯೂಸಿಂಗ್ ಮೆಥಡ್. ಆ ನಿಟ್ಟಿನಲ್ಲಿ ಇದೊಂದು ಒಳ್ಳೆ ವೈಜ್ಞಾನಿಕ ಯೋಜನೆ. ಆದರೆ ನಾವೆಲ್ಲ ಯಾಕೆ, ಅಥವಾ ಪರಿಸರ ಪ್ರಿಯರು ಯಾಕೆ ಈ ಯೋಜನೆಯನ್ನು ವಿರೋಧ ಮಾಡ್ತಾ ಇದ್ದಾರೆ ಅಥವಾ ವಿರೋಧ ಮಾಡ್ತಾ ಇದ್ದೀವಿ ಅಂತಂದರೆ ಒಂದಿಷ್ಟು ಕಾರಣಗಳಿದೆ. ಮೊದಲನೇದು, ಈಗಾಗಲೇ ಹೇಳ್ದಂಗೆ ಶರಾವತಿ ಕಣಿವೆ ಈಗಾಗಲೇ 10 ಹಲವು ಯೋಜನೆಗಳು, ಈಗಾಗಲೇ ಸುರಂಗಗಳು ಸಹ ಸಾಕಷ್ಟು ಇವೆ. ಇವೆಲ್ಲವೂ ಸಹ ಅದನ್ನು ಸಹಿಸುವ ಸಾಮರ್ಥ್ಯವನ್ನು ಅಭ್ಯಾಸ ಮಾಡದೆ ಅಥವಾ ಅಧ್ಯಯನ ಮಾಡದೆ ಮತ್ತೊಂದು ಯೋಜನೆಗಳನ್ನು ತರುವುದು ಅಷ್ಟು ಸೂಕ್ತ ಅಲ್ಲ ಅಂತಕ್ಕಂಥದ್ದು ಮೊದಲನೆಯ ವಿರೋಧ. ಎರಡನೇದು, ಇಲ್ಲಿ ಅವರು ಏನು ಮೇಲಿಂದ ಕೆಳಗಡೆ ಏನು ಗೇರ್ಸಪ್ಪ ಜಲಾಶಯಕ್ಕೆ ಇರ್ಬೋದು ಅಥವಾ ಜಲಾಶಯಕ್ಕೆ ಗೇರ್ಸಪ್ಪ ಜಲಾಶಯದಿಂದ ತಲಕಳಲೆ ಜಲಾಶಯಕ್ಕೆ ನೀರನ್ನು ಪಂಪ್ ಮಾಡುವ ಸಂದರ್ಭದಲ್ಲಿ ಸುರಂಗಗಳ ಮೂಲಕ ಇದನ್ನು ನಾವು ನೀರನ್ನು ಸರಬರಾಜು ಮಾಡ್ತೀವಿ ಅಂತ ಹೇಳಿದ್ದಾರೆ. ಯಾಕಂದರೆ ಮೇಲ್ಭಾಗದಲ್ಲಿರ್ತಕ್ಕಂಥ ಅರಣ್ಯಗಳ ಪ್ರಮಾಣವನ್ನು, ಅರಣ್ಯ ನಾಶವನ್ನು ತಡೆಗಟ್ಟಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಥರದ ಒಂದು ಸ್ವರೂಪ ಇದೆ. ಆದರೆ ಮತ್ತೆ ಈಗಾಗಲೇ ಹೇಳ್ದಂಗೆ ಸುರಂಗಗಳನ್ನು ಈಗಾಗಲೇ ಸುರಂಗಗಳು ಸಾಕಷ್ಟಿದೆ. ಅದು ಲಿಂಗನಮಕ್ಕಿಯಿಂದ ತಲಕಳಲೆಗಿರ್ಬೋದು ಅಥವಾ ತಲಕಳಲೆಯಿಂದ ಏನು AB ಸೈಟ್ ಅಂತ SGS ಅಂತ ಬರುತ್ತೆ, ಅಲ್ಲಿಗಿರ್ಬೋದು. ಈಗಾಗಲೇ ಸುರಂಗಗಳು ಸಾಕಷ್ಟು ಇರೋದ್ರಿಂದ ಮತ್ತೆ ಸುರಂಗಗಳನ್ನು ತೆಗೆಯೋದ್ರ ಮೂಲಕ ಇಡೀ ಶರಾವತಿ ಕಣಿವೆಯ ಸ್ಥಿರತೆಯನ್ನು ಅದು ಹಾಳು ಮಾಡುವ ಅಥವಾ ಅದಕ್ಕೆ ಧಕ್ಕೆ ತರ್ತಕ್ಕಂಥ ಎಲ್ಲ ಸಾಧ್ಯತೆಗಳು ಸಹ ಇದೆ. ಅದು ಒಂದು ವಿರೋಧ. ಹಾಗಂತೇಳಿ ಇಲ್ಲಿ ಅರಣ್ಯ ನಾಶನೇ ಆಗಲ್ವಾ ಅಂತಂದರೆ ಅರಣ್ಯ ನಾಶನೂ ಸಹ ಆಗ್ತಾಯಿದೆ. ಅದು ಸುರಂಗದ ಆರಂಭದಲ್ಲಿರ್ಬೋದು ಅಥವಾ ಸುರಂಗದ ಎಂಡ್ ಏನು ಕರಿತೀವಲ್ಲ, ಅಲ್ಲಿ ಆಲ್ಮೋಸ್ಟ್ 55 ಹೆಕ್ಟೇರ್ ಅಷ್ಟು ಅರಣ್ಯ ಇಲ್ಲಿ ನಾಶ ಆಗ್ತಾಯಿದೆ. ಆಲ್ಮೋಸ್ಟ್ ಒಂದು 16,000 ಮರಗಳು, ಅವರೇ ಹೇಳಿದ ಹಾಗೆ 16,000 ಸಂಖ್ಯೆಯ ಮರಗಳು ಇಲ್ಲಿ ನಾಶವಾಗುವ ಸಾಧ್ಯತೆಗಳು ಸಹ ಇರೋದ್ರಿಂದ, ಮತ್ತು ಇದು ಮಾಡ್ತಿರ್ತಕ್ಕಂಥ ಈ ಯೋಜನೆ ಮಾಡ್ತಾ ಇರ್ತಕ್ಕಂಥ ಪ್ರದೇಶ ಇದೆಯಲ್ಲ, ಅದು ಸಹ ಬಹಳ ಮುಖ್ಯ. ಸರ್ಕಾರ ಸಂವೇದನಾಶೀಲ ಪ್ರದೇಶ. ಹೌದೌದು, ಇಕೋ ಸೆನ್ಸಿಟಿವ್ ಝೋನ್ ಇದು. 1972ರಲ್ಲೇ ಶರಾವತಿ ಕಣಿವೆ ಅಭಯಾರಣ್ಯ ಅಂತ ಮಾಡಿದ್ವಿ. ಆಮೇಲೆ ಈ ಗೇರ್ಸಪ್ಪ ಭಾಗವನ್ನು ಸೇರಿಸಿ ಶರಾವತಿ ಸಿಂಹಬಾಲದ ಸಿಂಗಳೀಕ ಅಭಯಾರಣ್ಯ ಅಂತ ಇತ್ತೀಚೆಗೆ ಮಾಡಿದ್ವಿ. ಅಂದರೆ ಈ ಯೋಜನೆ ಬರ್ತಕ್ಕಂಥ ಪ್ರದೇಶ ಸಂಪೂರ್ಣವಾಗಿ ಶರಾವತಿ LTM ಸ್ಯಾಂಚುರಿಯಲ್ಲೇ ಬರೋದ್ರಿಂದನೂ ಸಹ ಇದು ಈ ಯೋಜನೆ ಈ ಪ್ರದೇಶದಲ್ಲಿ ಮಾಡ್ತಕ್ಕಂಥದ್ದು ಕಾನೂನು ಬಾಹಿರ. ನಾವೇ ಮಾಡ್ಕೊಂಡಿರ್ತಕ್ಕಂಥದ್ದು. ವೈಲ್ಡ್ ಲೈಫ್ ಸ್ಯಾಂಚುರಿಗಳು, ದೇ ಆರ್ ವೆರಿ ಸೆನ್ಸಿಟಿವ್ ಆ್ಯಂಡ್ ವಿ ಹ್ಯಾವ್ ಟು ಕಂಟ್ರೋಲ್ ಆಲ್ ಹ್ಯೂಮನ್ ಆಂಥ್ರೋಪೋಜೆನಿಕ್ ಆ್ಯಕ್ಟಿವಿಟೀಸ್ ಫಾರ್ ಮೇಂಟೈನಿಂಗ್ ದ ಕ್ವಾಲಿಟಿ ಆಫ್ ದೀಸ್ ಸ್ಯಾಂಚುರೀಸ್ ಅಂತ ಕಾರಣಕ್ಕೋಸ್ಕರ ಇಲ್ಲಿ ಮತ್ತೆ ನಾವು ಅರಣ್ಯಗಳನ್ನು ನಾಶ ಮಾಡ್ತಕ್ಕಂಥದ್ದು ಇರ್ಬೋದು. ಅಲ್ಲಿರ್ತಕ್ಕಂಥ ವನ್ಯಜೀವಿಗಳಿಗೆ ತುಂಬ ತೊಂದರೆ ಆಗ್ತಕ್ಕಂಥ ಸಂದರ್ಭಗಳು ಸಹ ಇಲ್ಲಿ ಜಾಸ್ತಿ ಇವೆ. ಹಾಗಾದರೆ ಈ ಒಂದು ಯೋಜನೆಯ ಮುಖ್ಯ ಉದ್ದೇಶ ಹಾಗೂ ಮೂಲ ಸ್ವರೂಪ ಏನು ಅಂತ ಹೇಳ್ತೀರಾ ಸರ್ ನೀವು? ಈಗ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆ ಅದೊಂದು ವಿದ್ಯುತ್ ಉತ್ಪಾದನಾ ಯೋಜನೆ ಅಲ್ಲ. ಇದು ಮೂಲಭೂತವಾಗಿ ಇದು ವಿದ್ಯುತ್ ಶೇಖರಣಾ ಯೋಜನೆ. ಶೇಖರಣೆ ಅಗತ್ಯತೆ ಏನು ಬಂತು ಅಂತಂದರೆ, ಈಗ ನಮ್ಮ ಕರ್ನಾಟಕದಲ್ಲಿ ಸರ್ಪ್ಲಸ್ ಎಲೆಕ್ಟ್ರಿಸಿಟಿ ಪ್ರೊಡಕ್ಷನ್ ಆಗ್ತಾ ಇದೆ ಇತ್ತೀಚಿನ ವರ್ಷಗಳಲ್ಲಿ. ಯಾವಾಗ ರಿನ್ಯೂವಬಲ್ ಸೋರ್ಸಸ್ಗಳದು ಸೋಲಾರ್, ವಿಂಡ್ ಪವರ್ ಇವೆಲ್ಲ ಬಂದ ಮೇಲೆ ಸಾಕಷ್ಟು ಪ್ರಮಾಣದಲ್ಲಿ ವಿದ್ಯುತ್ ಶಕ್ತಿ ಉತ್ಪಾದನೆ ಆಗ್ತಾ ಇದೆ.
ಬಟ್ ಸಮಸ್ಯೆ ಇರೋದು ಡೇ ಟೈಮು ಮತ್ತು ರಾತ್ರಿ ಹೊತ್ತು, ಅಂದರೆ ಪೀಕ್ ಆ್ಯಂಡ್ ನಾನ್ ಪೀಕ್ ಅವರ್ ಅಂತ ಕರಿತೀವಿ. ಪೀಕ್ ಆ್ಯಂಡ್ ನಾನ್ ಪೀಕ್ ಅವರ್ಗಳಲ್ಲಿ ಇರ್ತಕ್ಕಂಥ ಇಂಬ್ಯಾಲೆನ್ಸ್ಗಳಿದೆಯಲ್ಲ ಅದನ್ನು ಸರಿ ಮಾಡೋದಕ್ಕೋಸ್ಕರ ಒಂದು ಸ್ಟೋರೇಜ್ ಸಿಸ್ಟಮ್ ಬೇಕು. ಈ ಸ್ಟೋರೇಜ್ ಸಿಸ್ಟಮನ್ನು ಫುಲ್ಫಿಲ್ ಮಾಡೋದಕ್ಕೋಸ್ಕರ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆಯನ್ನು ಸರ್ಕಾರ ಯೋಜನೆ ಮಾಡಿರೋಂಥದ್ದು. ಇದರ ಸ್ವರೂಪ ಏನು ಅಂತಂದರೆ, ಇಲ್ಲಿ 2 ಜಲಾಶಯಗಳು ಬೇಕಾಗತ್ತೆ. ಒಂದು ಕೆಳಹಂತದ ಜಲಾಶಯ, ಅದು ಗೇರ್ಸಪ್ಪ ಜಲಾಶಯ. ಒಂದು ಮೇಲ್ಹಂತದ ಒಂದು ಜಲಾಶಯ, ಅದು ತಲಕಳದ ಜಲಾಶಯ. ಈ ಕೆಳಮಟ್ಟದ ಜಲಾಶಯದಿಂದ ನೀರನ್ನು ಬೆಳಗಿನ ಹೊತ್ತು ಏನು ರಿನೂವಬಲ್ ಸೋರ್ಸ್ ಆಫ್ ಎನರ್ಜಿಯಿಂದ ಪ್ರೊಡಕ್ಷನ್ ಆಗಿರತಕ್ಕಂಥ ಸೋಲಾರ್ ಅಥವಾ ವಿಂಡಿಂದ ಪವರ್ ಬಳಸ್ಕೊಂಡು ಮೇಲು ಜಲಾಶಯಕ್ಕೆ ಅದನ್ನು ಪಂಪ್ ಮಾಡ್ತಕ್ಕಂಥದ್ದು. ಒಮ್ಮೆ ಅದು ಶೇಖರಣೆ ಆದಮೇಲೆ ಸಂಜೆ ಹೊತ್ತು, ಅಂದರೆ ಪೀಕ್ ಅವರ್ಸ್ಗಳಲ್ಲಿ ಆ ನೀರನ್ನು ಟರ್ಬೈನ್ ಮೂಲಕ ಹರಿಸಿ ಮತ್ತೆ ವಿದ್ಯುತ್ ಶಕ್ತಿಯನ್ನು ಉತ್ಪಾದನೆ ಮಾಡ್ತಕ್ಕಂಥದ್ದು ಇದರ ಸ್ವರೂಪ. ಇದರೊಳಗೆ ಏನು ಪೀಕ್ ಅವರ್ಸ್ಗಳಲ್ಲಿ ಪ್ರೊಡಕ್ಷನ್ ಮಾಡಿರ್ತಕ್ಕಂಥ ವಿದ್ಯುತ್ತನ್ನು ಸಂಜೆ ಹೊತ್ತು, ರಾತ್ರಿ ಹೊತ್ತು ಬೇರೆ ಬೇರೆ ಕರ್ನಾಟಕದ ಬೇರೆ ಬೇರೆ ಭಾಗಗಳು ಎಲ್ಲಿ ಅಗತ್ಯಗಳಿದೆಯೋ ಅಲ್ಲಿಗೆ ಅದನ್ನು ಕೊಡೋದ್ರ ಮೂಲಕ ಗ್ರಿಡ್ ಬ್ಯಾಲೆನ್ಸ್ ಮಾಡೋಕ್ಕೆ ಇರ್ತಕ್ಕಂಥ ಒಂದು ಯೋಜನೆ ಇದು. ಅದೇ ಥರದಲ್ಲಿ ನೀವು ಹೇಳಿದಾಗೆ ಅಲ್ಲಿನ ಸ್ಥಳೀಯರಿರ್ಬೋದು ಅಥವಾ ಪರಿಸರ ಸ್ನೇಹಿಗಳಿರ್ಬೋದು, ಈ ಒಂದು ಯೋಜನೆನ ಪರಿಸರಕ್ಕೆ ಹಾನಿ ಉಂಟು ಮಾಡುವಂಥ ಯೋಜನೆ ಅಂತ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ KPCL ಅವರು ಈ ಒಂದು ಯೋಜನೆಯನ್ನು ಹಸಿರು ಶಕ್ತಿ ಯೋಜನೆ ಅಂತ ಹೇಳ್ತಾ ಇದ್ದಾರೆ. ಈ ಒಂದು ವ್ಯತ್ಯಾಸಕ್ಕೆ ಕಾರಣ ಏನು? ಹಾಗೆ ನಿಮ್ಮ ಪ್ರಕಾರದಲ್ಲಿ ಇದನ್ನು ಯಾವ ಥರದಲ್ಲಿ ನೀವು ಅದನ್ನು ಪರಿಗಣನೆಗೆ ತಗೊಳ್ತೀರಾ? ಈಗ KPC ಅವರು ಅಥವಾ ಏನು ಪ್ರಾಜೆಕ್ಟ್ ಪ್ರಪೋನೆಂಟ್ ಅವರು ಇದನ್ನು ಹಸಿರು ಶಕ್ತಿ ಯೋಜನೆ ಅಂತ ಕರಿತಾ ಇದ್ದಾರೆ. ನಮ್ಮಗಳ ಪ್ರಶ್ನೆ, ಇಲ್ಲಿ ಒಂದಿಷ್ಟು ಅರಣ್ಯ ನಾಶ ಆಗ್ತಾ ಇದೆ, ಇಲ್ಲೊಂದಿಷ್ಟು ಸ್ಥಳೀಯ ಜನರ ಕೃಷಿ ಭೂಮಿಗಳು ಮತ್ತು ವಸತಿ ಪ್ರದೇಶಗಳನ್ನು ನಾವು ಅಲ್ಲಿ ಒಕ್ಕಲೆಬ್ಸ್ತಕ್ಕಂಥದ್ದಿದೆ. ಮತ್ತು ವನ್ಯಜೀವಿ ಅಭಯಾರಣ್ಯದ ಒಳಗಡೆ ಇದು ಬರ್ತಾ ಇರೋದ್ರಿಂದ ಅಲ್ಲಿಯ ವನ್ಯಜೀವಿಗಳಿಗೂ ಸಹ ಆಪತ್ತುಗಳಿದೆ. ಇಷ್ಟೆಲ್ಲ ಆಪತ್ತುಗಳಿದ್ದಾಗ ಇದು ಹಸಿರು ಶಕ್ತಿ ಯೋಜನೆ ಹೇಗೆ ಆಗಕ್ಕೆ ಸಾಧ್ಯ ಅನ್ನೋದು ಒಂದು. ಎರಡನೇದಾಗಿ ಇದರಿಂದ ದೊಡ್ಡ ಪ್ರಮಾಣದಲ್ಲಿ ಇಂಪ್ಯಾಕ್ಟ್ ಆಗುತ್ತೆ. ಯಾಕೆ ಅಂತಂದರೆ, ಈಗ ಕೆಳಗಿಂದ ಮೇಲು ಜಲಾಶಯಕ್ಕೆ ನೀರನ್ನು ಸರಬರಾಜು ಮಾಡಬೇಕು ಅಂತಂದರೆ ಅಲ್ಲಿ ಸುರಂಗಗಳು ಬೇಕಾಗುತ್ತೆ. ಆ ಸುರಂಗ ಮಾರ್ಗಗಳ ಮೂಲಕ ನೀರು ಹರಿಸುವ ಸಂದರ್ಭದಲ್ಲಿ, ಸುರಂಗಗಳನ್ನು ನಿರ್ಮಾಣ ಮಾಡುವ ಸಂದರ್ಭದಲ್ಲಿ ಸಾಕಷ್ಟು ಆಲ್ಮೋಸ್ಟ್ 18,000 ಟನ್ ಇಂಡಸ್ಟ್ರಿಯಲ್ ಎಕ್ಸ್ಪ್ಲೋಸಿವ್ಸ್ಗಳನ್ನು ಬಳಸ್ತಾರೆ. ಆ ಬಳಸಿದಾಗ ಅಲ್ಲಾಗ್ತಕ್ಕಂಥ ಪೊಲ್ಯೂಷನ್ ಇರ್ಬೋದು, ಅಥವಾ ಸುರಂಗಗಳನ್ನು ತೋಡುವ ಸಂದರ್ಭದಲ್ಲಿ ಆಗುವಂತಹ ವೈಬ್ರೇಷನ್ಗಳಿರ್ಬೋದು, ಇವೆಲ್ಲವೂ ಸಹ ಅಲ್ಲಿಯ ಸ್ಥಳೀಯ ಜೀವ ಸಂಕುಲಗಳ ಮೇಲೆ ಮತ್ತು ಸ್ಥಳೀಯ ಜನ ಸಮುದಾಯದ ಮೇಲೆ ಅದು ಇಂಪ್ಯಾಕ್ಟ್ ಮಾಡುತ್ತೆ. ಮತ್ತೊಂದು ಕಾರಣ ಯಾಕೆ ತುಂಬ ಜನ ಇದನ್ನು ವಿರೋಧ ಮಾಡ್ತಾ ಇರೋದು ಅಂತಂದರೆ, ಆ ಸುರಂಗ ತೋಡುವ ಸಂದರ್ಭದಲ್ಲಿ ಬರ್ತಕ್ಕಂಥ ಏನು ಟನಲ್ ವೇಸ್ಟ್ ಅಂತ ನಾವು ಕರಿತೀವಿ, ಅದನ್ನು ಸುರಂಗದ ಸಂದರ್ಭದಲ್ಲಿ ಬರ್ತಕ್ಕಂಥ ತ್ಯಾಜ್ಯಗಳಿದೆಯಲ್ಲ, ಅದರೊಳಗಡೆ ಇಂಡಸ್ಟ್ರಿಯಲ್ ಎಕ್ಸ್ಪ್ಲೋಸಿವ್ ಕೆಮಿಕಲ್ಸ್ಗಳಿರುತ್ತೆ. ದೊಡ್ಡ ಪ್ರಮಾಣದಲ್ಲಿ ಮಣ್ಣು, ಕೆಸರು, ಕಲ್ಲುಗಳು ಬರುತ್ತೆ. ಅವುಗಳನ್ನು ಎಲ್ಲೂ ಹಾಕಕ್ಕೆ ಬರಲ್ಲ. ಅದನ್ನು ಅವರೇ ಗುರುತಿಸಿದ ಹಾಗೆ ಶರಾವತಿ ಕಣಿವೆಯ ಭಾಗದಲ್ಲೇ ಒಂದಿಷ್ಟು ಪ್ರದೇಶಗಳನ್ನು ಗುರುತಿಸಿದ್ದಾರೆ. ಆ ಪ್ರದೇಶದಲ್ಲಿ ನಾವು ಅದನ್ನು ಡಂಪ್ ಮಾಡ್ತೀವಿ, ಮಕ್ ಡಂಪಿಂಗ್ ಏರಿಯಾ ಅಂತ ಅವರು ಹೇಳಿದ್ದಾರೆ, ಅಲ್ಲಿ ಡಂಪ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಾಗಾದರೆ ಅಲ್ಲಿ ಡಂಪ್ ಮಾಡಿರ್ತಕ್ಕಂಥ ಆ ದೊಡ್ಡ ಪ್ರಮಾಣದ, ಅದು ಲ್ಯಾಕ್ಸ್ ಟುಗೆದರ್ ಟನ್ ಗಟ್ಟಲೆ ಬರುತ್ತೆ ಆ ತ್ಯಾಜ್ಯಗಳು. ಅದನ್ನು ನದಿಯ ಜಲಾನಯನ ಪ್ರದೇಶದಲ್ಲೇ ಹಾಕಿದಾಗ ಅದು ಮುಂದಿನ ದಿನಗಳಲ್ಲಿ ಮಳೆಗಾಲದಲ್ಲಿ ಅದು ಮಳೆ ನೀರಿನ ಜೊತೆಗೆ ಕೊಚ್ಕೊಂಡು ನದಿ ಪಾತ್ರವನ್ನೇ ಸೇರುತ್ತೆ. ಆ ನದಿ ಪಾತ್ರದ ಅದರ ವ್ಯಾಪ್ತಿಗಳಲ್ಲಿ ಬದಲಾವಣೆ ಆಗ್ಬೋದು, ಅಥವಾ ಅದು ಪೊಲ್ಯೂಷನ್ ಆಗ್ಬೋದು, ಅಥವಾ ಅಲ್ಲೇ ಇರ್ತಕ್ಕಂಥ ಕೃಷಿ ಭೂಮಿಗಳಿಗೆ ಆ ಸಿಲ್ಟ್ಗಳು ಸೇರಿ ಆ ಕೃಷಿ ಭೂಮಿಯನ್ನು ಹಾಳು ಮಾಡ್ಬೋದು, ಅಥವಾ ಈ ಥರ ಹಲವು ಸಮಸ್ಯೆಗಳು ಇದರಿಂದ ಇರೋದ್ರಿಂದ ಇದನ್ನು ನಾವು ಹಸಿರು ಶಕ್ತಿ ಯೋಜನೆ ಅಂತ ಕರೆಯೋಕ್ಕೆ ಸಾಧ್ಯ ಇಲ್ಲ. ಅದು ವೈಜ್ಞಾನಿಕ ಇರ್ಬೋದು, ನೋ ಡೌಟ್. ಆದರೆ ವೈಜ್ಞಾನಿಕ ಪದ್ಧತಿಗಳು ಅಂತ ಹೇಳೋದು ಅದು ಪ್ರದೇಶ ಮತ್ತು ಏನು ಸಮಯದ ಆಧಾರದ ಮೇಲೆ ಬದಲಾಗುತ್ತೆ. ನಾವು ವೈಜ್ಞಾನಿಕ ಅನ್ನೋ ಕಾರಣಕ್ಕೋಸ್ಕರ ಒಂದು ಪ್ರದೇಶದಲ್ಲಿ ಅದು ಸೈಂಟಿಫಿಕ್ ಇರೋಂಥದ್ದು, ಇನ್ನೊಂದು ಪ್ರದೇಶದಲ್ಲಿ ಅದು ಅನ್ಸೈಂಟಿಫಿಕ್ ಆಗ್ಬೋದು. ಯಾಕಂದರೆ ಪ್ರದೇಶ ಮತ್ತು ಸಮಯಕ್ಕೆ ತಕ್ಕಂತೆ ಅದು ವೈಜ್ಞಾನಿಕತೆ ಅನ್ನೋದು ಬದಲಾಗೋದ್ರಿಂದ ಶರಾವತಿ ಕಣಿವೆಯಲ್ಲಿ ಇಷ್ಟೆಲ್ಲ ಪರಿಸರ ಸೂಕ್ಷ್ಮ ಪ್ರದೇಶಗಳಾಗಿದ್ದರಿಂದ ಈ ಪ್ರದೇಶಕ್ಕೆ ಇದು ಅವೈಜ್ಞಾನಿಕ ಅಂತಕ್ಕಂಥದ್ದು ಅಥವಾ ಅಪ್ರಸ್ತುತ ಅಂತಕ್ಕಂಥದ್ದು ಅನೇಕ ಪರಿಸರವಾದಿಗಳು ಮತ್ತು ಪರಿಸರ ಪ್ರಿಯರ ವಾದ.
ನಾವು ಈಗಾಗಲೇ ನಮ್ಮ ನೆರೆಹೊರೆ ರಾಜ್ಯಗಳಲ್ಲಿ ಎಕೋ ಸೆನ್ಸಿಟಿವ್ ಝೋನನ್ನು ನಾವು ಟಚ್ ಮಾಡಿದಾಗ ಆದಂಥ ಕೆಲವೊಂದು ಹಾನಿಗಳನ್ನು ನಾವು ಈಗಾಗಲೇ ನೋಡಿದ್ದೀವಿ. ಅದೇ ಥರದಲ್ಲಿ ನೀವು ಹೇಳಿದ್ರೆ ಇಲ್ಲಿ ಸುರಂಗವನ್ನು ಕೊರಿಬೋದು, ಹಾಗೆ ಮರಗಳನ್ನು ಕಡಿತಾರೆ ಅಂತ. ಸೊ ಇದು ಈ ಒಂದು ಎಕೋ ಸೆನ್ಸಿಟಿವ್ ಝೋನ್ನ ನಾವು ಟಚ್ ಮಾಡಿದವಾಗ ಇನ್ನು ಯಾವ್ಯಾವ ರೀತಿಯಾದ ಹಾನಿಗಳು ಉಂಟಾಗ್ಬೋದು ಅಂತ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ? ಒಳ್ಳೆ ಪ್ರಶ್ನೆ. ನೋಡಿ, ಈಗಾಗಲೇ ಹೇಳ್ದಂಗೆ ಅವರು ಹೆಚ್ಚಿನ ಪ್ರಮಾಣದಲ್ಲಿ ಅರಣ್ಯ ನಾಶ ಆಗದೇ ರೀತಿಯಲ್ಲಿ ನಾವು ಈ ಯೋಜನೆಯನ್ನು ರೂಪಿಸಿದ್ದೀವಿ ಅಂತ ಹೇಳಿದ್ದಾರೆ. ಆದಾಗ್ಯೂ ಸಹ ಅವರೇ ಹೇಳಿದ ಹಾಗೆ 55 ಹೆಕ್ಟೇರ್ನಷ್ಟು ಅರಣ್ಯ ಭೂಮಿಯನ್ನು ಅವರು ನಾಶ ಮಾಡಲೇಬೇಕಾಗತ್ತೆ. ಮತ್ತು ಸುರಂಗವನ್ನು ತೋಡಲೇಬೇಕಾಗುತ್ತೆ, ಅನಿವಾರ್ಯತೆ ಇದೆ. ಈ ಎರಡೂ ಸಂದರ್ಭದಲ್ಲೂ ಸಹ ಪರಿಸರಕ್ಕೆ ದೊಡ್ಡ ಪ್ರಮಾಣದಲ್ಲಿ ಆಘಾತ ಆಗುತ್ತೆ. ಹೇಗೆ ಅಂತಂದರೆ, ಸುರಂಗಗಳು ಕೊರೆದಾಗ ಆಗ್ತಕ್ಕಂಥ ವೈಬ್ರೇಷನ್ಗಳು ಇವೆಲ್ಲ ಲ್ಯಾಂಡ್ಸ್ಲೈಡ್ ಏನು ಭೂಕುಸಿತಕ್ಕೆ ಸಾಧ್ಯತೆಗಳಿದೆ. ಈಗಾಗಲೇ ವೈಜ್ಞಾನಿಕವಾಗೂ ಸಹ ಈ ಪ್ರದೇಶಗಳು ಭೂಕುಸಿತ ಪ್ರೋನ್, ಅಂದರೆ ಲ್ಯಾಂಡ್ ಸ್ಲೈಡ್ ಪ್ರೋನ್ ಏರಿಯಾ ಅಂತಕ್ಕಂಥದ್ದು ಇರೋದ್ರಿಂದ ಇಲ್ಲಿ ಈ ಥರದ ಯಾವುದೇ ಯೋಜನೆಗಳನ್ನು ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಹಾನಿ ಆಗುತ್ತೆ. ಈಗಾಗಲೇ ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ಸಾಕಷ್ಟು ಲ್ಯಾಂಡ್ ಸ್ಲೈಡ್ಗಳನ್ನ ನೋಡಿದ್ದೀವಿ. ಆ ಕಾರಣಕ್ಕೆ ಮತ್ತೆ ಈ ಥರದ ಯೋಜನೆಗಳು ಮಾಡಿದ್ರೆ ಅದು ಲ್ಯಾಂಡ್ ಸ್ಲೈಡ್ ಆಗಿ ಸಮಸ್ಯೆಗಳಾಗುತ್ತೆ. ಒಂದು. ಎರಡನೇದಾಗಿ ಅರಣ್ಯಗಳು, ಈಗ ಮರಗಳನ್ನು ಅಲ್ಲೊಂದು ಇಲ್ಲೊಂದು ಮರಗಳನ್ನು ಕಡಿಯೋದ್ರಿಂದ ಅಪಾಯದ ಪ್ರಮಾಣ ಕಡಿಮೆ. ಆದರೆ ಇಲ್ಲಿ 16,000 ಅಷ್ಟು ದೊಡ್ಡ ಸಂಖ್ಯೆಯ ಮರಗಳನ್ನು, ಅದು ಸಹ ಈ ಮರಗಳು ಯಾವುದೂ ಸಹ 1 ವರ್ಷದ್ದು, 5 ವರ್ಷದ್ದು, 10 ವರ್ಷದ ಮರಗಳಲ್ಲ. ಎಲ್ಲವೂ ಸಹ 50, 100, 106 ವರ್ಷಗಳು ವಯಸ್ಸಾಗಿರ್ತಕ್ಕಂಥ ಮರಗಳಾಗಿದ್ದರಿಂದ ಅದರ ಸರ್ವಿಸ್ ಇದೆಯಲ್ಲ, ಸೇವೆ ನಮ್ಮ ಪರಿಸರಕ್ಕೆ ದೊಡ್ಡ ಪ್ರಮಾಣದಲ್ಲಿ ಕೊಡ್ತಾ ಇರುತ್ತೆ. ಅಷ್ಟು ಅಗಾಧ ಪ್ರಮಾಣದ ಮರಗಳನ್ನು ಕಡಿದಾಗ ಬೀಳ್ತಕ್ಕಂಥ ಮಳೆ, ಈ ನಮ್ಮ ಶರಾವತಿ ಕಣಿವೆನೂ ಸಹ ಹೆಚ್ಚು ಮಳೆ ಬೀಳ್ತಕ್ಕಂಥ ಪ್ರದೇಶ ಇದು. ಆಲ್ಮೋಸ್ಟ್ 3,000-3,500 ಮಿಲಿಮೀಟರ್ ವರ್ಷಕ್ಕೆ ಮಳೆ ಆಗ್ತಕ್ಕಂಥ ಪ್ರದೇಶ ಆಗಿದ್ದರಿಂದ ಈ ಅರಣ್ಯ ನಾಶ ಇಷ್ಟು ಪ್ರಮಾಣದಲ್ಲಿ ಆಯಿತು ಅಂದ ತಕ್ಷಣ ಅಷ್ಟೇ ಪ್ರಮಾಣದ ಮಳೆ ನೀರನ್ನು ಹಿಡಿದುಕೊಳ್ತಕ್ಕಂಥ ಸಾಮರ್ಥ್ಯ ಕಡಿಮೆ ಆದಂಗೆ. ಅರಣ್ಯ ನಾಶ ಆಯಿತು ಅಂದ ತಕ್ಷಣವೇ ಬೀಳ್ತಕ್ಕಂಥ ಮಳೆ ನೀರು ನೇರವಾಗಿ ನದಿಗಳನ್ನು ಸೇರುತ್ತೆ. ನದಿಗಳನ್ನು ಸೇರುವ ಸಂದರ್ಭದಲ್ಲಿ ಹೂಳಿನ ಪ್ರಮಾಣವನ್ನು ಅದು ತಗೊಂಡೋಗಿ ಸೇರಿಸುತ್ತೆ. ಇವೆಲ್ಲವೂ ಸಹ ನದಿ ಕಣಿವೆ ಪ್ರದೇಶಗಳಿಗೆ ಪರಿಸರ ಹಾನಿಯನ್ನು ಮಾಡುವಂಥ ಎಲ್ಲ ಸಾಧ್ಯತೆಗಳು ಸಹ ಇಲ್ಲಿ ಇದೆ. ಈ ನಾವು ಕೊಡಗು ಭಾಗದಲ್ಲಿ ಆದಂತಹ ಅನಾಹುತಗಳು, ಅಥವಾ ಕೇರಳದಲ್ಲಿ ಆದಂತಹ ಅನಾಹುತಗಳು, ಅಥವಾ ಉತ್ತರ ಭಾರತದ ಕೇದಾರ್ನಾಥ್, ಬದ್ರಿನಾಥ್ ಭಾಗದಲ್ಲಿ, ಉತ್ತರಾಖಂಡ ಭಾಗದಲ್ಲಿ ಆದಂತಹ ಏನು ಅನಾಹುತಗಳು ಇಲ್ಲೂ ಸಹ ಆಗುವ ಸಾಧ್ಯತೆಗಳು ಸಾಕಷ್ಟಿದೆ. ಯಾಕಂದರೆ ಪರಿಸರ ವಿಕೋಪಗಳು ಅಥವಾ ನೈಸರ್ಗಿಕ ವಿಕೋಪಗಳನ್ನು ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ, ಅಥವಾ ಅದು ಪ್ರೆಡಿಕ್ಟ್ ಮಾಡೋಕ್ಕೂ ಆಗದೇ ಇರೋದ್ರಿಂದ ಮೇಘಸ್ಫೋಟದಂತಹ ಏನು ಘಟನೆಗಳು ಯಾವ ವರ್ಷದಲ್ಲಿ ಬೇಕಾದ್ರೂ ಆಗ್ಬೋದು. ಆ ಕಾರಣಕ್ಕೆ ಆದಷ್ಟು ನಾವು ಈ ಥರದ ಪರಿಸರಕ್ಕೆ ಹಾನಿಯಾಗ್ತಕ್ಕಂಥ ಯೋಜನೆಗಳನ್ನು ನಿಲ್ಲಿಸೋಂಥದ್ದು ಬಹಳ ಮುಖ್ಯ. ಮತ್ತು ಈ ಶರಾವತಿ ಕಣಿವೆಯಲ್ಲಂತೂ ಇದು ಈಗಾಗಲೇ ಧಾರಣಾ ಸಾಮರ್ಥ್ಯವನ್ನು ಮೀರಿದೆ ಅನ್ನೋ ಕಾರಣಕ್ಕೋಸ್ಕರ ಇಲ್ಲಿ ಕಡಾಖಂಡಿತವಾಗಿ ಈ ಯೋಜನೆ ಬೇಡ ಅಂತಕ್ಕಂಥದ್ದು ನಮ್ಮೆಲ್ಲರ ಆಶಯ. ಈಗ ಅಭಿವೃದ್ಧಿ ಅಂತ ಬಂದಾಗ ಇದು ಕೇವಲ ವನ್ಯಜೀವಿಗಳ ಮೇಲೆ ಅಲ್ಲ, ಅಲ್ಲಿ ನೆಲೆಸಿರ್ತಕ್ಕಂತಹ ಜನರ ಮೇಲೂ ಪರಿಣಾಮ ಬೀರುತ್ತೆ. ಈಗ ನಾವು ಶರಾವತಿ ಕಣಿವೆ ಪ್ರದೇಶದಲ್ಲಿ ಇರುವಂಥ ಜನರದ್ದು ನೋಡೋದಾದರೆ, ಅವರು ಈಗಾಗಲೇ ಒಂದು ಶರಾವತಿ ಜಲವಿದ್ಯುತ್ ಯೋಜನೆ ಅಡಿಯಲ್ಲಿ ಸ್ಥಳಾಂತರಗೊಂಡಿದ್ದಾರೆ. ಸೊ ಮತ್ತೆ ಈ ಯೋಜನೆ ಅಡಿಯಲ್ಲಿ ಅವರನ್ನು ಸ್ಥಳಾಂತರಿಸುವಂಥ ಒಂದು ಸನ್ನಿವೇಶ ಬರೋದಾದರೆ ಅದು ಎಷ್ಟು ಸಮಂಜಸ ಅಂತ ನೀವು ಅಂತೀರಾ? ಈಗಾಗಲೇ ಹೇಳ್ದಂಗೆ ಶರಾವತಿ ಕಣಿವೆಯಲ್ಲಿ ಅದು ಲಿಂಗನಮಕ್ಕಿ ಜಲಾಶಯ ಇರ್ಬೋದು, ತಲಕಳಲೆ ಜಲಾಶಯ ಇರ್ಬೋದು, ಈ ಎರಡೂ ಜಲಾಶಯದ ಸಂದರ್ಭದಲ್ಲಿ ಮತ್ತು ಯೋಜನೆಯನ್ನು ರೂಪಿಸುವ ಸಂದರ್ಭದಲ್ಲಿ ಅನೇಕ ಕುಟುಂಬಗಳು ಸ್ಥಳಾಂತರ ಹೊಂದಿದ್ದಾರೆ. ಕೆಲವರಿಗೆ ಪರಿಹಾರಗಳು ಮತ್ತು ಭೂಮಿಯ ಹಕ್ಕು ಸಿಕ್ಕಿದೆ. ಅನೇಕ ಜನಕ್ಕೆ ಸಹ ಈಗಲೂ ಸಹ ಮುಳುಗಡೆ ಸಂತ್ರಸ್ತರು ಅಂತಕ್ಕಂಥ ಹಣೆಪಟ್ಟಿ ಇಟ್ಕೊಂಡೇ ಬದುಕನ್ನು ನಡೆಸ್ತಾ ಇರ್ತಕ್ಕಂಥ ಸಂದರ್ಭವೂ ಸಹ ಇದೆ. ಈ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆಗೆ ಪರ್ಟಿಕ್ಯುಲರಿ ಹೇಳೋದಾದರೆ, ಇಲ್ಲಿ ಮತ್ತೆ ಸ್ಥಳಾಂತರ ಹೊಂದ್ತಾ ಇರ್ತಕ್ಕಂಥ ಕುಟುಂಬಗಳಲ್ಲೂ ಸಹ ಹೆಚ್ಚಿನ ಕುಟುಂಬಗಳು ಈ ಹಿಂದೆ ಯೋಜನೆಗಳಿಂದ ಸ್ಥಳಾಂತರ ಹೊಂದಿ ಭೂಮಿ ಹಕ್ಕು ಇಲ್ಲದೆ ಅಲ್ಲೇ ಬದುಕನ್ನು ಕಟ್ಕೊಂಡವರಾಗಿದ್ದರು. ಈ ಮತ್ತೆ ಈ ಯೋಜನೆಯ ಮೂಲಕ ಮತ್ತೆ ಅವರು ಅಲ್ಲಿಂದ ಬೇರೆ ಕಡೆ ಹೋಗಿ ಒಕ್ಕಲೆಬ್ಸ್ತಕ್ಕಂಥ ಪ್ರಯತ್ನಗಳಿದೆಯಲ್ಲ, ಇದು ಅವರ ಬದುಕುವ ಹಕ್ಕನ್ನೇ ನಾವು ಕಸ್ಕೊಂಡಂಗೆ, ಅದರೊಳಗೆ ಎರಡನೇ ಮಾತೇ ಇಲ್ಲ. ಅದಕ್ಕೋಸ್ಕರ ನಾವೆಲ್ಲ ಹೇಳ್ತಾ ಇರ್ತಕ್ಕಂಥದ್ದು ಇವರ ಬದುಕು ಸಹ ತೊಂದರೆ ಆಗದಿದ್ದ ರೀತಿಯಲ್ಲಿ ಸಮುದಾಯದ ಹಕ್ಕುಗಳು, ನಾವು ಇದನ್ನು ಸಮುದಾಯ ಹಕ್ಕುಗಳು ಅಂತ ತಗೊಂಡ್ರೆ, ಸಮುದಾಯ ಹಕ್ಕುಗಳು ಮತ್ತು ನಮ್ಮ ಅಗತ್ಯತೆಗಳನ್ನು ಪೂರೈಸ್ಕೊಳ್ಳೋದಕ್ಕೆ ಬೇಕಾಗಿರ್ತಕ್ಕಂಥ ಅಭಿವೃದ್ಧಿಯ ಯೋಜನೆಗಳು
ಮತ್ತು ವನ್ಯಜೀವಿ ಪರಿಸರ ಈ ಎಲ್ಲದರ ಸಂರಕ್ಷಣೆ ಈ ಮೂರನ್ನೂ ಸಹ ಸರಿದೂಗಿಸಿಕೊಂಡು ಹೋಗ್ತಕ್ಕಂಥ ಒಂದು ಸುಸ್ಥಿರವಾದಂಥ ಒಂದು ನೀತಿಗಳು ಮಾತ್ರ ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಕೊಡ್ಬೋದೇನೋ ಅಂತಕ್ಕಂಥದ್ದು ನನ್ನ ಭಾವನೆ. ಹಾಗಾದರೆ ಸೊ ನೀವು ಹೇಳಿದ್ರಿ ಈಗಾಗಲೇ ಅಲ್ಲಿನ ಜನರು ಇದರ ಬಗ್ಗೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ. ಅದೇ ಥರದಲ್ಲಿ ಕೆಲವು ಕಾನೂನಾತ್ಮಕವಾದ ಬೆಳವಣಿಗೆಗಳು ಕೂಡ ನಾವು ನೋಡಬಹುದು ಆ ಒಂದು ಪ್ರದೇಶದಲ್ಲಿ. ಸೊ ಯಾವ್ಯಾವ ಥರದ ಕಾನೂನಾತ್ಮಕವಾದ ಬೆಳವಣಿಗೆ ಈಗಾಗಲೇ ನಡೆದಿದೆ ಅಥವಾ ನಡೀತಾ ಇದೆ? ಸೊ ಅದರಿಂದ ಏನಾದರೂ ಚೇಂಜಸ್ಸನ್ನು ನಾವು ನೋಡ್ತಾ ಇದ್ದೀವಾ? ಕಾನೂನಾತ್ಮಕ ಬೆಳವಣಿಗೆ ಅಂತಂದರೆ ಈಗಾಗಲೇ ಏನು ಈ ಥರದ ಯೋಜನೆಗಳು ಎಸ್ಪೆಷಲಿ ಇದು ವೈಲ್ಡ್ ಲೈಫ್ ಸ್ಯಾಂಕ್ಚುರಿಯಿಂದ ಇಲ್ಲಿ ಬರೋದ್ರಿಂದ ದೊಡ್ಡ ಹ್ಯೂಜ್ ಪ್ರಾಜೆಕ್ಟ್ ಆಗಿದ್ದರಿಂದ ಇದಕ್ಕೆ ಎನ್ವೈರ್ಮೆಂಟಲ್ ಕ್ಲಿಯರೆನ್ಸು, ವೈಲ್ಡ್ ಲೈಫ್ ಕ್ಲಿಯರೆನ್ಸು ಮತ್ತು ಫಾರೆಸ್ಟ್ ಕ್ಲಿಯರೆನ್ಸ್ಗಳು ಮೂರು ಸಹ ಕೇಂದ್ರ ಸರ್ಕಾರದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲೂ ಸಹ ಬೇಕಾಗುತ್ತೆ. ಈ ರಾಜ್ಯ ಮಟ್ಟದಲ್ಲಿ ಕ್ಲಿಯರೆನ್ಸ್ಗಳು ಸಿಕ್ಕಿದೆ ಅಂತಕ್ಕಂಥ ಮಾತುಗಳು ಸಹ ಇದೆ. ಕೇಂದ್ರ ಸರ್ಕಾರದಲ್ಲಿ ಯಾವುದೂ ಸಹ ಇನ್ನೂ ಸಿಕ್ಕಿಲ್ಲ. ಆದರೆ ಏನು ವೈಲ್ಡ್ ಲೈಫ್ ವನ್ಯಜೀವಿ ಬೋರ್ಡಿಂದ, ವನ್ಯಜೀವಿ ಮಂಡಳಿಯಿಂದ, ಕೇಂದ್ರ ವನ್ಯಜೀವಿ ಮಂಡಳಿಯಿಂದ ತಾತ್ವಿಕ ಒಪ್ಪಿಗೆ ಸಿಕ್ಕಿದೆ. ಜೊತೆಗೆ ಈ ಎನ್ವೈರ್ಮೆಂಟಲ್ ಕ್ಲಿಯರೆನ್ಸಿಗೆ ಬೇಕಾಗಿರ್ತಕ್ಕಂಥ ಪಬ್ಲಿಕ್ ಹಿಯರಿಂಗು ಏನು ಸಾರ್ವಜನಿಕ ಆಲಿಕೆ ಸಭೆಗಳು ಸಹ ಈಗಾಗಲೇ ಕಾರ್ಗಲ್ ಮತ್ತು ಗೇರ್ಸೊಪ್ಪ ಭಾಗದಲ್ಲಿ ಸೆಪ್ಟೆಂಬರ್ 16 ಮತ್ತು 18ನೇ ತಾರೀಕು ನಡೆದಿದೆ. ಆ ಸಂದರ್ಭದಲ್ಲಿ ದೊಡ್ಡ ಸಂಖ್ಯೆಗಳಲ್ಲಿ ಗೇರ್ಸೊಪ್ಪದಲ್ಲಿ ಆಲ್ಮೋಸ್ಟ್ ಸುಮಾರು 10,000ಕ್ಕೂ ಹೆಚ್ಚು ಯುವ ಜನರು, ಅಲ್ಲಿಯ ಸ್ಥಳೀಯ ಜನರು, ಪರಿಸರ ಆಸಕ್ತರು ಎಲ್ಲರೂ ಸಹ ಬಂದು 100ಕ್ಕೆ 100 ಇದನ್ನು ವಿರೋಧ ವ್ಯಕ್ತಪಡಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಈ ನ್ಯಾಷನಲ್ ಬೋರ್ಡ್ ಆಫ್ ವೈಲ್ಡ್ ಲೈಫು ಅದು ಸಹ ಮೀಟಿಂಗನ್ನು ಈ ಆಗಿರ್ತಕ್ಕಂಥ ಬೆಳವಣಿಗೆಗಳನ್ನೆಲ್ಲ ನೋಡಿ ಅವರು ಮತ್ತೊಮ್ಮೆ ಮಂಡಳಿಯ ಸದಸ್ಯರ ಮೀಟಿಂಗನ್ನು ಕರೆದು ಇದನ್ನು ಮರುಪರಿಶೀಲನೆಗೂ ಸಹ ಅಂದರೆ ಏನು ಇನ್ ಪ್ರಿನ್ಸಿಪಲ್ ಅವರು ಒಪ್ಪಿಗೆ ಕೊಟ್ಟಿದ್ದಾರಲ್ಲ ಆ ಇನ್ ಪ್ರಿನ್ಸಿಪಲ್ ಒಪ್ಪಿಗೆಯನ್ನು ಸಹ ಮರುಪರಿಶೀಲನೆ ಮಾಡೋದಕ್ಕೆ ಏನು ಕೇಂದ್ರ ಅರಣ್ಯ, ಹವಾಮಾನ ಮತ್ತು ಪರಿಸರ ಇಲಾಖೆಯ ಸಚಿವರಾಗಿರ್ತಕ್ಕಂಥ ಭೂಪೇಂದ್ರ ಯಾದವ್ ಅವರ ಅಧ್ಯಕ್ಷತೆಯಲ್ಲಿ ನಡೆದಂಥ ಮೀಟಿಂಗ್ನಲ್ಲಿ ಮರುಪರಿಶೀಲನೆಗೂ ಸಹ ಇದನ್ನು ಅವರು ಹೇಳಿದ್ದಾರೆ. ಮತ್ತು ಅದಕ್ಕೊಂದು ವಿಜ್ಞಾನಿಗಳ ತಂಡವನ್ನು ಸಹ ಈ ಪ್ರದೇಶಕ್ಕೆ ಕಳಿಸಿ ಏನು ಸ್ಟೇಟಸ್ ಯಾವ ಥರದಲ್ಲಿದೆ, ಅಲ್ಲಿಯ ಜನರ ಜೊತೆಗೆ ಡಿಸ್ಕಸ್ ಮಾಡಿ ಯಾವ ಥರದಲ್ಲಿದೆ ಸ್ಥಿತಿಗತಿಗಳನ್ನು ಬಗ್ಗೆ ಅಧ್ಯಯನ ಮಾಡೋದಕ್ಕೂ ಸಹ ಅವರು ಹೇಳಿರೋದು ಒಂದು ಬೆಳವಣಿಗೆಗಳು. ಹಾಗೆ ಈ ಒಂದು ಯೋಜನೆ ಅಂತ ಬಂದಾಗ ಅದನ್ನು ಕಾರ್ಯರೂಪಕ್ಕೆ ತರೋದಕ್ಕಿಂತ ಮೊದಲು ಕೆಲವೊಂದು ವರದಿಗಳನ್ನು ತಗೊತಾರೆ. ಸೊ ಅದ್ರ ಬೇಸಿಸ್ ಮೇಲೆ ಜಡ್ಜ್ಮೆಂಟ್ ಮಾಡೋದಿರುತ್ತೆ. ಸೊ ಹಾಗೆ ಈ ಒಂದು ಯೋಜನೆಯಲ್ಲಿ ಯಾವುದಾದ್ರೂ ವರದಿಗಳನ್ನು ಅವರು ಆಲ್ರೆಡಿ ತೆಗೆದುಕೊಂಡಿದ್ದಾರಾ, ಅದನ್ನು ಜನರ ಮುಂದೆ ಪ್ರಸ್ತುತಪಡಿಸಿದ್ದಾರಾ, ಅಥವಾ ಅಲ್ಲಿನ ಲೋಕಲ್ ಲೀಡರ್ಸ್ಗಳ ಜೊತೆಗೆ ಅದನ್ನು ಡಿಸ್ಕಷನ್ ಮಾಡಿದ್ದಾರಾ, ಹೇಗೆ? ಇಂಥ ಯೋಜನೆಗಳು ರೂಪಿಸುವ ಸಂದರ್ಭದಲ್ಲಿ DPR ಅಂತ ಅವರು ಮಾಡ್ತಾರೆ. ಏನು ಡೀಟೇಲ್ಡ್ ಪ್ರಾಜೆಕ್ಟ್ ರಿಪೋರ್ಟ್ಗಳನ್ನು ತಯಾರು ಮಾಡಬೇಕು. ತಯಾರು ಮಾಡಿದ್ದನ್ನು ಆ್ಯಕ್ಚುಲಿ ಪಬ್ಲಿಕ್ಕಿಗೆ ಅದು ಇಟ್ಸ್ ಎ ಪಬ್ಲಿಕ್ ಡಾಕ್ಯುಮೆಂಟ್ ಅದು DPR ಅಂತೇಳಿ. ಈ ಯೋಜನೆಯಲ್ಲಿ ಸೆಕ್ಯೂರಿಟಿಯ ಪರ್ಪಸ್ಸಿಂದ ಅವರು ಸಾರ್ವಜನಿಕರಿಗೆ ಲಭ್ಯ ಆಗಿಲ್ಲ. ಅದು ಎನ್ವೈರ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಅಂತ ಮಾಡಬೇಕು. ಪರಿಸರ ಪರಿಣಾಮ ಮೌಲ್ಯಮಾಪನಗಳನ್ನು ಮಾಡಬೇಕು ಅಂತ ಇದೆ. ಅದನ್ನು ಸಹ ಮಾಡಿದ್ದಾರೆ. ಮಾಡಿರತಕ್ಕಂಥ ವರದಿಯನ್ನು ಪಬ್ಲಿಕ್ಕಿಗೆ ಕೊಟ್ಟಿದ್ದಾರೆ. ಆದರೆ ಆ ವರದಿಯಲ್ಲಿರ್ತಕ್ಕಂಥ ಲೋಪದೋಷಗಳು ಸಾಕಷ್ಟಿದೆ. ಮತ್ತು ಆ ವರದಿಯನ್ನು ಸ್ಥಳೀಯ ಜನರಿಗೆ ಕನ್ನಡ ಭಾಷೆಯಲ್ಲಿ ಸಂಪೂರ್ಣವಾಗಿ ಅವರು ತರ್ಜುಮೆ ಮಾಡಿ ಅದನ್ನು ಅಭ್ಯಾಸ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕಾಗಿತ್ತು. ಅದನ್ನು ಸಹ ಅವರು ಮಾಡೇ ಇಲ್ಲ. ಭಾರಿ ಕಡಿಮೆ ಅವಧಿಯಲ್ಲಿ ಅವರು ಇನ್ನು ವರದಿಯನ್ನು ಜನಕ್ಕೆ ತಲುಪಿಸಿದ್ದಾರೆ. ಆಲ್ಮೋಸ್ಟ್ 1 ತಿಂಗಳು ವ್ಯಾಪ್ತಿಗೆ ಮಾತ್ರ ಕೊಟ್ಟಿದ್ದಾರೆ. 1 ತಿಂಗಳಲ್ಲಿ 500 ಪೇಜಿನ ಎನ್ವೈರ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟನ್ನು ಸಾರ್ವಜನಿಕರಿಗೆ ಓದುವ ಸಾಮರ್ಥ್ಯ ಕಡಿಮೆ. ಮತ್ತು ಇದನ್ನು ಕನ್ನಡಕ್ಕೆ ಬರೀ 50 ಪೇಜಲ್ಲಿ ಒಂದು ಸಂಕ್ಷಿಪ್ತ ರೂಪದಲ್ಲಿ ಮಾಡಿಕೊಟ್ಟಿದ್ದಾರೆ. ಅದನ್ನು ಸಹ ಜನಕ್ಕೆ ಡೀಟೇಲ್ ಆಗಿ ಲಭ್ಯ ಇಲ್ಲದೆ ಇರೋದ್ರಿಂದ ನಾವೆಲ್ಲ ಹೇಳ್ತಿರೋದು ಇಂಥ ಯೋಜನೆಗಳು ಬರುವ ಸಂದರ್ಭದಲ್ಲಿ, ಯಾಕಂದರೆ ಪರಿಸರ ಮಟ್ಟದಲ್ಲಿ ದೊಡ್ಡ ಹಾನಿಯಾಗುತ್ತೆ, ಸಮುದಾಯ ಮಟ್ಟದಲ್ಲಿ ಸಾಕಷ್ಟು ಹಾನಿಗಳಾಗುತ್ತೆ. ಈ ಎಲ್ಲ ಸಂದರ್ಭಗಳಲ್ಲಿ ಸ್ವಲ್ಪ ಹೆಚ್ಚು ಕಾಲಾವಕಾಶಗಳನ್ನು ತೆಗೆದುಕೊಂಡು ಇಂಥ ಯೋಜನೆಗಳನ್ನು ರೂಪಿಸೋದು ಬಹಳ ಮುಖ್ಯ ಅಂತ ಅನಿಸುತ್ತೆ. ಈ ಒಂದು ಸಂದರ್ಭದಲ್ಲಿ ಈ ಯೋಜನೆ ಬಗೆಗಿನ ಮಾಹಿತಿಯನ್ನು ಜನರಿಗೆ ನೀವು ಹೇಗೆ ತಲುಪಿಸ್ಬೋದು ಅಂತ ಹೇಳ್ತೀರಾ? ಇಲ್ಲಿ ಭಾರತ ಒಂದು ಪ್ರಜಾಪ್ರಭುತ್ವ ರಾಷ್ಟ್ರ. ಇಲ್ಲಿ ಪ್ರಜೆಗಳ ಅಭಿಪ್ರಾಯ, ಪ್ರಜೆಗಳ ನಿರ್ಧಾರಗಳು ಸಹ ಬಹಳ ಮುಖ್ಯ ಆಗಬೇಕು. ನಿಜ.
ನಾವೆಲ್ಲ ಹೇಳ್ತಿರೋದು ಏನು ಅಂತಂದರೆ ಇದರ DPR ಇರ್ಬೋದು, ಅಥವಾ ಎನ್ವೈರ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ರಿಪೋರ್ಟ್ ಇರ್ಬೋದು, ಅಥವಾ ಕಾಂಪ್ರಿಹೆನ್ಸಿವ್ ರಿಪೋರ್ಟ್ಗಳಿರ್ಬೋದು, ಇವೆಲ್ಲವೂ ಸಹ ಜನರಿಗೆ ತುಂಬ ಸುಲಭವಾಗಿ ತಲುಪುವ ರೀತಿ, ಅದ್ರ ಬಗ್ಗೆ ವಿಶ್ಲೇಷಣೆ ಮಾಡ್ತಕ್ಕಂಥ ಅವಕಾಶಗಳು ಆಗಬೇಕು. ಅದು ಹೇಗೆ ಅಂತಂದರೆ, ಈ ಪ್ರಾಜೆಕ್ಟು ಬರ್ತಕ್ಕಂಥ ಪ್ರದೇಶಗಳಲ್ಲಿ ಕಂಡು ಬರ್ತಕ್ಕಂಥ ಹಲವಾರು ಗ್ರಾಮ ಪಂಚಾಯತಿಗಳಿರುತ್ತೆ. ಆ ಗ್ರಾಮ ಪಂಚಾಯತಿಗಳಿಗೆ ಎಲ್ಲ ವರದಿಗಳು ಸಹ ತಲುಪಿ ಇದ್ರ ಬಗ್ಗೆ ಚರ್ಚೆಗಳನ್ನು ನಡೆಸಿ, ಅದರ ಸಾಧಕ ಬಾಧಕಗಳು, ಅದರಿಂದ ಆಗ್ತಕ್ಕಂಥ ಇಂಪ್ಯಾಕ್ಟ್ಗಳು, ಅದರಿಂದ ಆಗ್ತಕ್ಕಂಥ ಲಾಭಗಳು, ಅಲ್ಲಿಯ ಸ್ಥಳೀಯ ಜನರಿಗೆ ಇದರಿಂದ ಆಗ್ತಕ್ಕಂಥ ಲಾಭಗಳು ಏನಿದೆ, ಇವೆಲ್ಲದರ ಬಗ್ಗೆಯೂ ಸಹ ಕಾಂಪ್ರಿಹೆನ್ಸಿವ್ ಆಗಿ ಸಮಗ್ರವಾಗಿ ಒಂದು ಚರ್ಚಿಸಿ ಇವನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ಹೊರಟಾಗ ಅದೊಂದು ಪ್ರಜಾಪ್ರಭುತ್ವದ ಮಾದರಿಯಲ್ಲಿ ಅಂತ ಹೇಳ್ಬೋದು. ಈ ನಮ್ಮ ಯೋಜನೆಗಳಲ್ಲಿ ಆ ಥರದ ಯಾವುದೇ ನಡೆದೇ ಇರೋದ್ರಿಂದ ಇದೊಂದು ಅಪ್ರಸ್ತುತ ಮತ್ತು ಅವೈಜ್ಞಾನಿಕ ಮತ್ತು ಅನಗತ್ಯವಾದಂತಹ ಯೋಜನೆ ಅಂತಕ್ಕಂಥದ್ದು ನಮ್ಮೆಲ್ಲರ ಭಾವನೆ. ನನ್ನನ್ನು ಸೇರಿದಂಗೆ ಅನೇಕ ವಿಜ್ಞಾನಿಗಳು, ತಜ್ಞರು, ಆ ಭಾಗದ ಸ್ಥಳೀಯರು ಎಲ್ಲರೂ ಸಹ ಇದೇ ಥರದ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಹಾಗೆ ನಾವು ಈ ಸಂದರ್ಭದಲ್ಲಿ ನೋಡೋದಾದರೆ, ಪರಿಸರ ಸ್ನೇಹಿಗಳು ಸ್ಮಾರ್ಟ್ ಗ್ರಿಡ್ ಯೋಜನೆ ಇರ್ಬೋದು ಅಥವಾ ಇತರ ಶಕ್ತಿ ಪರ್ಯಾಯ ಯೋಜನೆಗಳ ಬಗ್ಗೆ ಪ್ರಸ್ತಾವನೆ ಮಾಡಿದ್ದಾರೆ. ಅದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಹಾಗೆ ಈ ಯೋಜನೆಯನ್ನೇ ಪರಿಸರ ಸ್ನೇಹಿಯಾಗಿ ಕೂಡ ಸರ್ಕಾರ ಮಾಡಬಹುದಾ? ಸಹಜವಾಗಿ ಮಾಡ್ಬೋದು. ಎಲ್ಲ ಪರಿಸರ ಸ್ನೇಹಿಗಳು ಅಥವಾ ಪರಿಸರ ಪ್ರಿಯರು ಅಥವಾ ಪರಿಸರವಾದಿಗಳು ಅಥವಾ ಪರಿಸರ ತಜ್ಞರು ಎಲ್ಲರ ಅಭಿಲಾಷೆಯೂ ಸಹ ಅಭಿವೃದ್ಧಿ ಬೇಡ ಅಂತಲ್ಲ, ಅಥವಾ ನಮ್ಮ ಅಗತ್ಯತೆಗಳನ್ನು ಪೂರೈಸಿಕೊಳ್ಳೋದು ಬೇಡ ಅಂತಲ್ಲ. ನಮ್ಮ ಅಗತ್ಯತೆಗಳನ್ನು ಪೂರೈಸಿಕೊಳ್ಳುವ ಸಂದರ್ಭದಲ್ಲಿ ಒಂದು ಒಳ್ಳೆಯ ಮಾರ್ಗಗಳನ್ನು ಅನುಸರಿಸೋದು ಸಹ ಬಹಳ ಮುಖ್ಯ. ಇಲ್ಲಿ ಇಷ್ಟೆಲ್ಲ ದೊಡ್ಡ ಪ್ರಮಾಣದಲ್ಲಿ ಅನಾಹುತಗಳನ್ನು ಆಗ್ತಕ್ಕಂಥ ಯೋಜನೆಗಳ ಬದಲಾಗಿ ಪರ್ಯಾಯ ಯೋಜನೆಗಳು ಅಥವಾ ಮಾರ್ಗಗಳು ಸಹ ಇವೆ. ಆ ಪರ್ಯಾಯ ಮಾರ್ಗಗಳ ಬಗ್ಗೆ ಆಲೋಚನೆ ಮಾಡೋದು ಬಹಳ ಮುಖ್ಯ ಅನ್ನೋದು ಎಲ್ಲರ ಅಭಿಪ್ರಾಯ. ಹಾಗಾದರೆ ಪರ್ಯಾಯಗಳು ಯಾವುದು ಅಂತ ನೋಡಿದಾಗ, ಬ್ಯಾಟ್ರಿ ಎನರ್ಜಿ ಸ್ಟೋರೇಜ್ ಸಿಸ್ಟಮ್ ಅಂತ ಇದೆ. ಏನಂತಂದರೆ, ಈಗ ತಲಕಳಲೆಗೆ ಗೇರ್ಸೊಪ್ಪದಿಂದ ಏನು ನೀರನ್ನು ಪಂಪ್ ಮಾಡಬೇಕಲ್ಲ, ಆ ಪಂಪ್ ಮಾಡೋದಕ್ಕೆ 2,500 ಮೆಗಾವ್ಯಾಟ್ ವಿದ್ಯುತ್ತು ಬೇಕು ಅನ್ನೋದು ಈ ಯೋಜನೆಯ ಒಂದು ಭಾಗ. ಆ 2,400-2,500 ಮೆಗಾವ್ಯಾಟ್ ವಿದ್ಯುತ್ತನ್ನು ಕರ್ನಾಟಕದ ಬೇರೆ ಬೇರೆ ಭಾಗಗಳಿಂದ ನಾವು ಟ್ರಾನ್ಸ್ಮಿಷನ್ ಲೈನ್ನ ಮೂಲಕ, ಏನು ಒನ್ ನೇಷನ್ ಒನ್ ಗ್ರಿಡ್ ಇರೋದ್ರಿಂದ ಬೇರೆ ಬೇರೆ ಭಾಗದಿಂದ ತರಬಹುದು. ಅದರ ಬದಲಿ ಏನು ಪಂಪ್ ಮಾಡೋದಕ್ಕೆ ಬಳಕೆ ಆಗ್ತಕ್ಕಂಥ 2,400 ಮೆಗಾವ್ಯಾಟ್ ವಿದ್ಯುತ್ತನ್ನು ಬದಲಿ ಅದನ್ನು ಉತ್ಪಾದನೆ ಆಗ್ತಕ್ಕಂಥ ಪ್ರದೇಶಗಳು, ಏನು ಸೋಲಾರ್ ಅಥವಾ ವಿಂಡ್ ಪವರ್ ಮಿಲ್ಗಳ ಮೂಲಕ ಏನು ರಿನೋವಬಲ್ ಎನರ್ಜಿಗಳನ್ನು ನಾವು ಉತ್ಪಾದನೆ ಮಾಡಿರ್ತೀವೋ, ಅಲ್ಲಲ್ಲೇ ಅವುಗಳನ್ನು ಬ್ಯಾಟ್ರಿ ಎನರ್ಜಿ ಸ್ಟೋರೇಜ್ ಮೂಲಕ ಸ್ಟೋರ್ ಮಾಡಿ, ಪೀಕ್ ಅವರ್ಸ್ ಅಂತ ಏನು ಸಂಜೆ 6ರಿಂದ ರಾತ್ರಿ 10 ಗಂಟೆಯವರೆಗಿನ ಅಥವಾ ಬೆಳಗಿನ ಸಂದರ್ಭಗಳಲ್ಲಿ ಅಲ್ಲಲ್ಲೇ ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡಿಬಿಟ್ರೆ 2 ಲಾಭ ಇದರೊಳಗಡೆ. ಒಂದು, ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆಗೆ ಬೇಕಾದಂತಹ 2,500 ಮೆಗಾವ್ಯಾಟ್ ವಿದ್ಯುತ್ತನ್ನು ಉತ್ಪಾದನೆ ಮಾಡೋದಕ್ಕೆ ಒಂದಿಷ್ಟು ಖರ್ಚಾಗಿರುತ್ತೆ ಅಲ್ಲಿ, ಹೌದಾ? 2,500 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆ ಮಾಡೋದಕ್ಕೆ ನಾವು ಇನ್ವೆಸ್ಟ್ಮೆಂಟ್ ಮಾಡಬೇಕಾಗಿರುತ್ತೆ. ಆ ಇನ್ವೆಸ್ಟ್ಮೆಂಟ್ ಮಾಡಿರ್ತಕ್ಕಂಥ ಹಣದಿಂದ ಉತ್ಪಾದನೆ ಆಗಿರ್ತಕ್ಕಂಥ ವಿದ್ಯುತ್ತನ್ನು ನಾವು ಅಲ್ಲೇ ಸ್ಟೋರೇಜ್ ಮಾಡೋದ್ರ ಮೂಲಕ ಅದನ್ನು ಉಳಿಸ್ಬೋದು. ಎರಡನೇದಾಗಿ, ಇಲ್ಲಿ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆಯಲ್ಲಿ ಉತ್ಪಾದನೆ ಆಗ್ತಕ್ಕಂಥ 2,000 ಮೆಗಾವ್ಯಾಟ್ನ ಕರ್ನಾಟಕದ ಬೇರೆ ಬೇರೆ ಭಾಗಗಳಿಗೆ ನಾವು ಅದನ್ನು ಟ್ರಾನ್ಸ್ಮಿಷನ್ ಮಾಡಬೇಕು ಅಂತಂದರೆ ತುಂಬ ದೀರ್ಘವಾದಂತಹ ಟ್ರಾನ್ಸ್ಮಿಷನ್ ಲೈನ್ಗಳ ಅಗತ್ಯತೆ ಇರುತ್ತೆ, ಅಥವಾ ಟ್ರಾನ್ಸ್ಮಿಷನ್ ಲೈನ್ಸ್ಗಳನ್ನು ಅಪ್ಗ್ರೇಡ್ ಮಾಡಬೇಕಾಗತ್ತೆ. ಅದನ್ನು ಸಹ ನಾವು ಈ ಪರ್ಯಾಯಗಳಿಂದ ಉಳಿಸ್ಬೋದು. ಯಾಕಂದರೆ ತುಮಕೂರಲ್ಲೊಂದು 40-50 ಮೆಗಾವ್ಯಾಟ್ದು, ಮತ್ತೊಂದೆಲ್ಲೋ ಕಡಿಮೆ ವಿದ್ಯುತ್ ಬೇಡಿಕೆ ಇರತಕ್ಕಂಥ ಮತ್ತೊಂದು ಜಿಲ್ಲೆಗಳಲ್ಲಿ 30-40 ಮೆಗಾವ್ಯಾಟ್ದು, ಅಥವಾ ಬೆಂಗಳೂರಲ್ಲಿ ಮತ್ತೊಂದು 100 ಮೆಗಾವ್ಯಾಟ್ದು, ಈ ಬೇರೆ ಬೇರೆ ಭಾಗಗಳನ್ನು ಗುರುತಿಸಿ ಎಲ್ಲ ಭಾಗದಲ್ಲೂ ಸಹ ನಾವು ವಿದ್ಯುತ್ತನ್ನು ಉತ್ಪಾದನೆ ಸೋಲಾರ್ ಅಥವಾ ವಿಂಡ್ ಪವರ್ ಮೂಲಕ ಉತ್ಪಾದನೆ ಮಾಡಿ, ಅಲ್ಲಲ್ಲೇ ಅದನ್ನು ಬ್ಯಾಟ್ರಿ ಎನರ್ಜಿ ಸ್ಟೋರೇಜ್ ಮೂಲಕ ಸ್ಟೋರ್ ಮಾಡಿ, ಅದೇ ಡಿಸ್ಟಿಕ್ನ ವ್ಯಾಪ್ತಿಗಳಲ್ಲೇ ಅವನ್ನೆಲ್ಲವನ್ನೂ ಸಹ ನಾವು ವಿತರಣೆ ಮಾಡಿಬಿಟ್ರೆ ಟ್ರಾನ್ಸ್ಮಿಷನ್ ಲೈನ್ನ ಅಪ್ಗ್ರೇಡೇಷನ್ನ ಅಗತ್ಯತೆ ಇರಲ್ಲ. ಎರಡನೇದಾಗಿ, ಆ ಟ್ರಾನ್ಸ್ಮಿಷನ್ ಲಾಸ್ ಅಂತ ಏನಿರುತ್ತಲ್ಲ, ಆಲ್ಮೋಸ್ಟ್ 20-25% ಟ್ರಾನ್ಸ್ಮಿಷನ್ ಲಾಸೇ ಇದೆ. ಅದನ್ನು ಸಹ ನಾವು ರೆಡ್ಯೂಸ್ ಮಾಡ್ಬೋದು. ಆ ಕಾರಣಕ್ಕೆ ಪರ್ಯಾಯಗಳ ಬಗ್ಗೆ ನಾವು ವಿಶ್ಲೇಷಣೆ ಮಾಡಿ ಆಲ್ಟರ್ನೇಟಿವ್ ಪ್ರಾಜೆಕ್ಟ್ಗಳ ಬಗ್ಗೆ ಆಲೋಚನೆ ಮಾಡ್ತಕ್ಕಂಥದ್ದು ತುಂಬ ಸೂಕ್ತ ಅನ್ನೋದು ಎಲ್ಲರ ಅಭಿಪ್ರಾಯ ಇದೆ. ನಾವು ಅದನ್ನು ಮಾಡಲೇಬೇಕಾಗಿದೆ ಇವತ್ತು. ಯಾಕಂದರೆ ಇವತ್ತು ಹವಾಮಾನ ತುರ್ತು ಪರಿಸ್ಥಿತಿ ನಾವು ಎದುರಿಸ್ತಾ ಇದ್ದೀವಿ. ನಾವು ಅದನ್ನು ಕ್ಲೈಮೇಟ್ ಎಮರ್ಜೆನ್ಸಿ ಅಂತ ಕರಿತಿದ್ದೀವಿ, ಅಥವಾ ಎನ್ವೈರ್ಮೆಂಟಲ್ ಎಮರ್ಜೆನ್ಸಿ ಏನು ಅನುಭವಿಸ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಇದನ್ನು ನಾವು ಸಮತೋಲನ ಮಾಡೋದಕ್ಕೆ ಆಲ್ಟರ್ನೇಟಿವ್ ಮೆಥಡ್ಗಳನ್ನು ಆಲೋಚನೆ ಮಾಡಲೇಬೇಕಾಗಿದೆ.
ನಾವು ಈ ಥರ ಒಂದು ಸಂದರ್ಭ ನೋಡ್ತಾ ಇರುವಾಗ ಅಥವಾ ಯಾವುದೇ ಒಂದು ಯೋಜನೆ ಒಂದು ಸ್ಥಳಕ್ಕೆ ಸಂಬಂಧಪಟ್ಟಿದ್ದು ಅಂತ ನಾವು ಕನ್ಸಿಡರ್ ಮಾಡುವಾಗ ಆ ಸ್ಥಳದ ಬಗ್ಗೆ ಸಂಪೂರ್ಣ ಮಾಹಿತಿ ಇರುವಂತಹ ನಾಯಕರ ಅವಶ್ಯಕತೆ ತುಂಬ ಇರುತ್ತೆ. ಅದೇ ಥರದಲ್ಲಿ ಈ ಒಂದು ಯೋಜನೆ ರೂಪಿಸುವಾಗ ನಮಗೆ ಯಾವ ಥರದ ನಾಯಕರ ಅವಶ್ಯಕತೆ ಇದೆ, ಹಾಗೆ ಅವರು ಯಾವ ಥರದಲ್ಲಿ ಇದನ್ನು ಸರ್ಕಾರಕ್ಕೆ ಹೋಗಿ ತಲುಪಿಸ್ಬೋದು ಅಂತ ನೀವು ಹೇಳ್ತೀರಾ? ಬಹಳ ಮುಖ್ಯವಾದಂಥ ಪ್ರಶ್ನೆ. ಯಾಕಂದರೆ ಈ ಥರದ ಪರಿಸರಕ್ಕೆ ಅಥವಾ ಸಮುದಾಯಕ್ಕೆ ಹಾನಿಯಾಗ್ತಕ್ಕಂಥ ಯೋಜನೆಗಳು ಬಂದಾಗ ಆ ಯೋಜನೆಗಳನ್ನು ತುಂಬ ಪರಿಣಾಮಕಾರಿಯಾಗಿ ಅದನ್ನು ವಿರೋಧಿಸುವ ಅಥವಾ ಅದನ್ನು ನಿಲ್ಲಿಸೋದಕ್ಕೆ ನಾಯಕತ್ವ ಅಥವಾ ನಾಯಕರ ಅಗತ್ಯತೆ ಇದೆ, ಸಂಘಟನೆಗಳನ್ನು ಮಾಡುವ ಅಗತ್ಯತೆ ಇದೆ. ಆದರೆ ಹಾಗಾದರೆ ಈ ಥರ ಸಂಘಟನೆ ಅಥವಾ ನಾಯಕರ ಲಕ್ಷಣಗಳು ಹೇಗಿರಬೇಕು ಅಂತಂದರೆ, ಇದು ಯಾವುದೇ ಪಕ್ಷಗಳಿಗೆ ಸೀಮಿತವಾದದ್ದಲ್ಲ, ಅಥವಾ ಯಾವುದೇ ಧರ್ಮಗಳಿಗೆ ಸೀಮಿತವಾಗಿರೋವಂಥದ್ದಲ್ಲ, ಅಥವಾ ಯಾವುದೇ ಪ್ರದೇಶಕ್ಕೆ ಸೀಮಿತವಾಗಿರಬಾರದಿದು. ಆ ನಿಟ್ಟಿನಲ್ಲಿ ಒಂದು ಸಮಗ್ರವಾಗಿ ಚಿಂತನೆ ಮಾಡ್ತಕ್ಕಂಥ ನಾಯಕರುಗಳು ಇದಕ್ಕೆ ತುಂಬ ಅಗತ್ಯ ಇರ್ತಾರೆ. ಯಾಕಂದರೆ ಇದು ಈ ಮುಂದಿನ ಪೀಳಿಗೆಗೆ ನಾವು ಒಂದು ವ್ಯವಸ್ಥಿತವಾದಂತಹ ಪರಿಸರವನ್ನು ನೀಡುವ ಒಂದು ಜವಾಬ್ದಾರಿನೂ ಸಹ ನಮ್ಮ ಮೇಲೆ ಇರೋದ್ರಿಂದ ಈ ಸಂಘಟನಾತ್ಮಕವಾಗಿ ಕೆಲಸ ಮಾಡ್ತಕ್ಕಂಥ ತುಂಬ ಲಾಂಗ್ ಟರ್ಮ್ ವಿಷನ್, ದೀರ್ಘಕಾಲೀನ ಸಮಾಲೋಚನೆ ಮಾಡ್ತಕ್ಕಂಥ, ಆಲೋಚನೆ ಮಾಡ್ತಕ್ಕಂಥ ನಾಯಕರ ಅಗತ್ಯತೆಗಳು ಇದಕ್ಕೆ ತುಂಬ ಬರುತ್ತೆ. ಮುಂದಿನ ದಿನಗಳಲ್ಲೂ ಆ ಥರದ ನಾಯಕರು ಸಹ ಇದಕ್ಕೆ ಸಿಗ್ತಾರೆ ಅಂತಕ್ಕಂಥ ಹೋಪ್ಸ್ ಸಹ ನಮಗಿದೆ. ಈಗಾಗಲೇ ನಮ್ಮ ಬಂಗಾರಮಕ್ಕಿ ಶ್ರೀ ಮಾರುತಿ ಗುರೂಜಿಯವರು ಸಹ ಇದರ ನಾಯಕತ್ವವನ್ನು ಅಥವಾ ನೇತೃತ್ವವನ್ನು ತಗೊಂಡಿದ್ದಾರೆ. ಬಟ್ ಆ ಭಾಗದ ಜನರಿಗೆ ಅದನ್ನು ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸಗಳನ್ನು ಮಾಡಿ ನಮ್ಮಂಥ ಯುವಕರಿಗೆ ಅಥವಾ ಬೇರೆ ಬೇರೆ ಆ ಭಾಗದ ಅನೇಕ ಯುವಕರಿಗೆ ಇದ್ರ ಬಗ್ಗೆ ಅರಿವನ್ನು ಮೂಡಿಸ್ತಾ ಇದರ ಸತ್ಯಾಸತ್ಯತೆಗಳ ಬಗ್ಗೆ ಅವರಿಗೆ ತಲುಪಿಸ್ತಕ್ಕಂಥ ಕೆಲಸಗಳನ್ನು ಮಾಡ್ತಾಯಿದ್ದಾರೆ. ಸಾಗರ ಭಾಗದಲ್ಲಿ ಶ್ರೀಯುತ ಅಖಿಲೇಶ್ ಚಿಪ್ಳಿ ಅವರಿರ್ಬೋದು, ಅಥವಾ ಶಂಕರ್ ಶರ್ಮಾ ಅವರಿರ್ಬೋದು, ಅಥವಾ ಡಾಕ್ಟರ್ ಶ್ರೀಪತಿ ಅವರಿರ್ಬೋದು, BM ಕುಮಾರಸ್ವಾಮಿ ಇರ್ಬೋದು, ಹೀಗೆ ಡಾಕ್ಟರ್ ಸವಿನಯ ಮಾಲ್ವೆ ಇರ್ಬೋದು, ಗುರುಪ್ರಸಾದ್ ಇರ್ಬೋದು, ಹೀಗೆ ಅನೇಕ ಜನ ಎಷ್ಟು ಸಮರ್ಪಕವಾಗಿ, ಎಷ್ಟು ವೈಜ್ಞಾನಿಕವಾಗಿ ವಿರೋಧಿಸ್ಬೋದು, ಅಂಕಿಅಂಶಗಳ ಮೂಲಕ ವಿರೋಧಿಸ್ಬೋದು ಅನ್ನೋದನ್ನು ಸಹ ಸಾಬೀತುಪಡಿಸ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ನಮಗೆ ಅದೇ ಆಶಾವಾದ. ಎಲ್ಲ ಮಾಹಿತಿಗಳನ್ನು ಪಡ್ಕೊಂಡು ಒಂದು ಜನಾಂದೋಲನವಾಗಿ ರೂಪಿಸಿ ಈ ಯೋಜನೆಯನ್ನು ನಾವು ಎಷ್ಟು ಸಮರ್ಥವಾಗಿ ನಿಲ್ಲಿಸ್ಬೋದು ಅನ್ನೋದ್ರ ಬಗ್ಗೆ ನಾವು ಆಲೋಚನೆ ಮಾಡ್ತಾ ಇದ್ದೀವಿ. ಹಾಗಾದರೆ ಈ ಒಂದು ನಿಟ್ಟಿನಲ್ಲಿ ನಿಮ್ಮ ಮುಂದಿನ ಹೆಜ್ಜೆ ಅಥವಾ ಮುಂದಿನ ಪ್ರಯತ್ನ ಏನು? ಈ ಹೋರಾಟದ ಸಮಗ್ರತೆಯನ್ನು ಆಲೋಚನೆ ಮಾಡಿ ನಾವು ಮುಂದಿನ ಹೆಜ್ಜೆಗಳನ್ನು ಇಡಬೇಕಾಗಿದೆ. ಯಾವ ಥರದಲ್ಲಿ ಅಂತಂದರೆ, ಸಮಗ್ರತೆ ಸಿಗಬೇಕು ಅಂತಂದರೆ ಬೇರೆ ಬೇರೆ ಕ್ಷೇತ್ರದಲ್ಲಿರ್ತಕ್ಕಂಥ ತಜ್ಞರು, ಫಾರ್ ಎಕ್ಸಾಂಪಲ್ ಇತಿಹಾಸ ತಜ್ಞರು, ವನ್ಯಜೀವಿ ತಜ್ಞರು, ಸಮುದಾಯ ವಿಜ್ಞಾನಿಗಳು ಅಂದರೆ ಸೋಷಿಯಲ್ ಸೈಂಟಿಸ್ಟ್ಗಳಿರ್ಬೋದು, ಜಿಯಾಲಜಿಸ್ಟ್ಗಳಿರ್ಬೋದು, ಅಥವಾ ಜನಾಂದೋಲನವನ್ನು ರೂಪಿಸೋದಕ್ಕೆ ಬೇಕಾಗಿರ್ತಕ್ಕಂಥ ಬೇರೆ ಬೇರೆ ತಜ್ಞರುಗಳು, ಮತ್ತು ಪರ್ಯಾಯಗಳನ್ನು ರಿನವಬಲ್ ಎನರ್ಜಿ ಸೆಕ್ಟರ್ಗಳಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು, ಈ ಥರ ಹಲವು ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ತಜ್ಞರ ಮಾಹಿತಿಗಳನ್ನು ಕ್ರೋಢೀಕರಣ ಮಾಡೋದು, ಅವರನ್ನು ಒಂದೆಡೆ ಸೇರಿಸುವಂಥದ್ದು, ಸಮಗ್ರ ಮಾಹಿತಿಗಳನ್ನು ಜನಸಮುದಾಯಕ್ಕೂ ತಲುಪಿಸ್ತಕ್ಕಂಥ ಕೆಲಸ, ಜೊತೆಗೆ ಮತ್ತು ಸರ್ಕಾರಕ್ಕೂ ಸಹ ತಲುಪಿಸ್ತಕ್ಕಂಥ ಕೆಲಸಗಳು. ಯಾಕಂದರೆ ಇದು ಪರಿಸರ ಪ್ರೇಮಿಗಳು ಮತ್ತು ಸರ್ಕಾರಗಳು ನಡುವಿನ ಜಿದ್ದಾಜಿದ್ದಿನ ಪ್ರಶ್ನೆ ಅಲ್ಲ ಇದು. ನಾವು ಸಹ ಆ ಥರ ತಗೊಳ್ಬಾರ್ದು, ಸರ್ಕಾರಗಳು ಸಹ ಆ ಥರದ ಯೋಚನೆಗಳನ್ನು ಮಾಡಬಾರ್ದು. ಅಥವಾ ಗೆಲುವು ಮತ್ತು ಸೋಲಿನ ಪ್ರಶ್ನೆ ಅಲ್ಲ. ಯಾಕಂದರೆ ಇದರಿಂದ ಇಂಪ್ಯಾಕ್ಟ್ ಆಗ್ತಕ್ಕಂಥದ್ದು ಎನ್ವೈರ್ಮೆಂಟ್ ಇರ್ಬೋದು, ಅಥವಾ ಸಮುದಾಯಗಳು ಇರ್ಬೋದು, ಈ ಥರದ್ದೆಲ್ಲ ಇರೋದ್ರಿಂದ ಹೌದು, ಎರಡೂ ಕಡೆಯೂ ಸಹ ಆ ಥರದ ವಿನ್ ಸಿಚುವೇಷನಿಗೋಸ್ಕರ ಸರ್ಕಾರದ ಮಟ್ಟದಲ್ಲೂ ಸಹ ಸಮರ್ಪಕವಾದಂಥ ಪರ್ಯಾಯಗಳನ್ನು ಅವರಿಗೆ ನೀಡೋದ್ರ ಮೂಲಕ ಏನು ಮಾಡಬಹುದು ಅನ್ನೋದನ್ನು ಕುಳಿತು ಚರ್ಚಿಸಿ ವಿಶ್ಲೇಷಿಸಿ ನಮ್ಮ ಅಗತ್ಯತೆಗಳನ್ನು ಪೂರೈಸಬೇಕು. ನೋ ಡೌಟ್ ಎನರ್ಜಿ ಸೆಕ್ಟರ್ ಒಳಗೆ ಇಂಬ್ಯಾಲೆನ್ಸ್ ಇರ್ತಕ್ಕಂಥದ್ದು ಎಲ್ಲರೂ ಸಹ ಒಪ್ಪಲೇಬೇಕಾದಂತಹ ವಿಷಯ. ಬಟ್ ಹಂಗಂತ ವಿತ್ ದ ಕಾಸ್ಟ್ ಆಫ್ ಎನ್ವೈರ್ಮೆಂಟ್ ಇದೆಯಲ್ಲ, ಅದು ಆಗಬಾರ್ದು ಅಂತ ನಮ್ಮೆಲ್ಲರ ಆಶಯ. ವಿತ್ ದ ಕಾಸ್ಟ್ ಆಫ್ ಎನ್ವೈರ್ಮೆಂಟ್ ಗೆಟಿಂಗ್ ಅವರ್ ರಿಕ್ವೈರ್ಮೆಂಟ್ಸ್, ದ ಫುಲ್ಫಿಲಿಂಗ್ ಅವರ್ ರಿಕ್ವೈರ್ಮೆಂಟ್ಸ್ ಈಸ್ ನಾಟ್ ಗುಡ್. ರ್ಯಾದರ್ ಬ್ಯಾಲೆನ್ಸಿಂಗ್ ಬೋತ್ ಎನ್ವೈರ್ಮೆಂಟ್ ಆ್ಯಂಡ್ ಅವರ್ ರಿಕ್ವೈರ್ಮೆಂಟ್ ಕ್ಯಾನ್ ಬಿ ಡನ್ ವಿತ್ ಫಾಲೋಯಿಂಗ್ ದ ಸೆವರಲ್ ಮೆಷರ್ಸ್. ಆ ನಿಟ್ಟಿನಲ್ಲಿ ನಮ್ಮ ಮುಂದಿನ ಹೆಜ್ಜೆಗಳು ಇರಬೇಕು. ಅದೇ ಥರದಲ್ಲಿ ನಾವೆಲ್ಲವೂ ಸಹ ಆಲೋಚನೆ ಮಾಡ್ತಾ ಇದ್ದೀವಿ.
ಹಾಗೆ ಈಗಾಗಲೇ NBWL ಅವರು ಮತ್ತು FAC ಅವರು ಕೆಲವೊಂದು ಷರತ್ತುಗಳನ್ನು ನೀಡಿದ್ದಾರೆ. ಆ ಷರತ್ತುಗಳು ಯಾವುವು? ಮತ್ತು ಅದು ಹೇಗೆ ಸರ್ಕಾರದ ಮೇಲೆ ಈಗಾಗಲೇ ಪರಿಣಾಮ ಬೀರ್ತಾ ಇದೆ ಅಥವಾ ಸರ್ಕಾರದ ನಿರ್ಧಾರಗಳ ಮೇಲೆ ಪರಿಣಾಮ ಬೀರ್ತಾ ಇದ್ದಾವೆ? ನೀವು ಹೇಳಿದಾಗೆ ನ್ಯಾಷನಲ್ ಬೋರ್ಡ್ ಆಫ್ ವೈಲ್ಡ್ ಲೈಫ್ ಮತ್ತು ಫಾರೆಸ್ಟ್ ಅಡ್ವೈಸರಿ ಕಮಿಟಿಗಳು ಒಂದಿಷ್ಟು ಷರತ್ತುಗಳನ್ನು ಹಾಕಿದ್ದಾರೆ ಸರ್ಕಾರದ ಮಟ್ಟದಲ್ಲಿ ಈ ಯೋಜನೆಗಳನ್ನು ರೂಪಿಸುವ ಸಂದರ್ಭದಲ್ಲಿ. ನಮಗೆ ಅನಿಸುವ ಹಾಗೆ ಅವ್ರು ಕೊಟ್ಟಿರ್ತಕ್ಕಂಥ ಅನೇಕ ಷರತ್ತುಗಳು ಅದನ್ನು ಪ್ರಾಯೋಗಿಕವಾಗಿ ಇಂಪ್ಲಿಮೆಂಟ್ ಮಾಡೋದಕ್ಕೂ ಸಹ ಸಾಧ್ಯವಿಲ್ಲದ ರೂಪದಲ್ಲಿದೆ. ಫಾರ್ ಎಕ್ಸಾಂಪಲ್, ಈಗ ಯೋಜನೆಗೆ ಬೇಕಾಗಿರ್ತಕ್ಕಂಥ ಬೃಹತ್ ಯಂತ್ರೋಪಕರಣಗಳನ್ನು ಸಾಗಿಸೋದಕ್ಕೆ ರಸ್ತೆಗಳ ಅಗತ್ಯ ಇದೆ. ಬಟ್ ರಸ್ತೆಗಳನ್ನು ಹೆಚ್ಚಿನ ಪ್ರಮಾಣದ ಅರಣ್ಯಗಳನ್ನು ನಾಶ ಮಾಡದೇ ಇರೋದಕ್ಕೂ ಸಹ ಕಷ್ಟ ಇದೆ. ಎರಡನೇದಾಗಿ ಅಲ್ಲಿ ಬರ್ತಕ್ಕಂಥ ಪ್ರಮುಖವಾದಂಥ ಒಂದು ಎಂಡೇಂಜರ್ಡ್ ಸ್ಪೀಷೀಸ್ ಏನು ಲೈನ್ ಟೈಲ್ ಮಕಾಕ್, ಅವುಗಳ ಬದುಕಿಗೆ ಯಾವುದೇ ತೊಂದರೆ ಆಗದಿರೋ ರೀತಿಯಲ್ಲಿ ಯೋಜನೆಗಳನ್ನು ರೂಪಿಸಿ ಅಂತಕ್ಕಂಥ ಷರತ್ತನ್ನು ಸಹ ಹೇಳಿದ್ದಾರೆ. ಬಟ್ ಈ ಥರದ ಒಂದು ಅದರ ಬದುಕಿನ 90% ಫಾರೆಸ್ಟ್ ಕ್ಯಾನೋಪಿಯಲ್ಲೇ ಬದುಕ್ತಕ್ಕಂಥ ಈ ಪ್ರಾಣಿಗಳಿಗೆ ಕ್ಯಾನೋಪಿ ಬ್ರಿಡ್ಜ್ಗಳು ಅಂತ ಏನು ಅವ್ರು ಹೇಳಿದಾರೋ, ಕ್ಯಾನೋಪಿ ಬ್ರಿಡ್ಜ್ಗಳನ್ನು ಮಾಡೋದ್ರ ಮೂಲಕ ಅವುಗಳ ಬದುಕನ್ನು ಸರಾಗಗೊಳಿಸೋದು ಸಹ ಸಾಧ್ಯ ಇಲ್ಲ. ಯಾಕಂದರೆ ಅವೆಲ್ಲ ವನ್ಯಜೀವಿಗಳಾಗಿದ್ದರಿಂದ ನಾವು ಮಾಡ್ತಕ್ಕಂಥ ಕ್ಯಾನೋಪಿ ಬ್ರಿಡ್ಜ್ಗಳನ್ನು ಅದು ಬಳಸೇ ಬಿಡ್ತೇವೆ ಅನ್ನುವ ಸಾಧ್ಯತೆಗಳು ಕಡಿಮೆ. ಮತ್ತು ನಾವು ಎಲ್ಲೋ ಒಂದಿಷ್ಟು ಕಡೆ ಮಾತ್ರ ನಾವು ಕ್ಯಾನೋಪಿ ಬ್ರಿಡ್ಜ್ಗಳನ್ನು ಮಾಡಿರ್ತೀವಿ. ಆ ಕ್ಯಾನೋಪಿ ಬ್ರಿಡ್ಜ್ಗಳ ಮೂಲಕನೇ ನೀವು ಫ್ರಾಗ್ಮೆಂಟೇಷನ್ಗಳನ್ನು ದಾಟಿ ಅವರ ಬದುಕನ್ನು ನಡೆಸುತ್ತವೆ ಅನ್ನೋದು ಸಹ ನಮಗೆ ಅದಕ್ಕೆ ಗ್ಯಾರಂಟಿ ಇಲ್ಲ. ಈ ಥರದ ಹಲವು ಷರತ್ತುಗಳು ಸಹ ಕೊಟ್ಟಿದ್ದರೂ ಸಹ ಆ ಷರತ್ತುಗಳನ್ನು ಇಂಪ್ಲಿಮೆಂಟ್ ಮಾಡೋದು ಸಹ ಅಷ್ಟು ಸುಲಭ ಆಗೋದಿಲ್ಲ. ಆ ನಿಟ್ಟಿನಲ್ಲಿ ಸರ್ಕಾರದ ತೀರ್ಮಾನಗಳಲ್ಲೂ ಸಹ ಈ ಷರತ್ತುಗಳನ್ನು ಫಾಲೋ ಮಾಡೋದ್ರ ಮೂಲಕ ಯೋಜನೆಗಳಿಗೆ ಹಸಿರು ನಿಶಾನೆ ಸಿಗುತ್ತೆ ಅನ್ನುವ ಸಾಧ್ಯತೆಗಳು ಸಹ ಬಹಳಷ್ಟು ಕಡಿಮೆ ಇದೆ. ಹಾಗಾದರೆ ಈ ಒಂದು ಯೋಜನೆ ಕಾರ್ಯರೂಪಕ್ಕೆ ಬರಬಹುದು ಅಂತ ನಿಮಗೆ ಅನಿಸುತ್ತಾ? ಇಲ್ಲ, ನಮ್ಮೆಲ್ಲರ ಭಾವನೆ ಇಷ್ಟು ಅಗಾಧ ಪ್ರಮಾಣದ ಇಂಪ್ಯಾಕ್ಟ್ ಇರ್ತಕ್ಕಂಥ ಯೋಜನೆಗಳು ಯಾವ ಕಾರಣಕ್ಕೂ ಬರಬಾರದು ಅಂತಂದರೆ ಇನ್ನೂ ಸಂಘಟನಾತ್ಮಕವಾಗಿ ನಾವು ಹೋರಾಟಗಳನ್ನು ಅಥವಾ ಸರ್ಕಾರಗಳನ್ನು ಕನ್ವಿನ್ಸ್ ಮಾಡ್ತಕ್ಕಂಥದ್ದು ಇರ್ಬೋದು, ಜನ ಸಮುದಾಯವನ್ನು ತಲುಪ್ತಕ್ಕಂಥ ಪ್ರಯತ್ನಗಳಿರ್ಬೋದು, ಇದು ಇನ್ನೂ ಹೆಚ್ಚಿಗೆ ಆಗಬೇಕಾಗಿದೆ. ಜನಾಭಿಪ್ರಾಯಗಳನ್ನು ಮೂಡಿಸ್ತಕ್ಕಂಥದ್ದು ಸಹ ಬಹಳ ಮುಖ್ಯ. ಅದು ಮಾಧ್ಯಮಗಳ ಮೂಲಕ ಇರ್ಬೋದು ಅಥವಾ ಇವತ್ತಿನ ಸೋಷಿಯಲ್ ಮೀಡಿಯಾಗಳ ಮೂಲಕ ಇರ್ಬೋದು, ಅದು ಇನ್ಸ್ಟಾಗ್ರಾಮ್ ಇರ್ಬೋದು, ಫೇಸ್ಬುಕ್ ಇರ್ಬೋದು, ಅಥವಾ ಇವುಗಳೆಲ್ಲಗಳ ಮೂಲಕ ಜನರಿಗೆ ವಾಸ್ತವತೆಯನ್ನು ಅರಿವು ಮಾಡ್ತಕ್ಕಂಥದ್ದು, ಪರಿಸರ ಸಂರಕ್ಷಣೆಯ ಅಗತ್ಯತೆಗಳನ್ನು ಅವರಿಗೆ ಮೂಡಿಸುವಂಥದ್ದಿರ್ಬೋದು, ಅಥವಾ ಪರ್ಯಾಯಗಳು ಏನೇನಿದೆ. ಯಾಕಂದರೆ ಹೊಸ ತಲೆಮಾರು ಸುಮ್ಮನೆ ಒಪ್ಕೊಳ್ಳಲ್ಲ. ಅವರು ಹೊಸ ತಲೆಮಾರಿಗೆ ನಾವು ಇಂತಹ ಯೋಜನೆಗಳ ಅಗತ್ಯತೆಗಳು ಅಥವಾ ಇದಕ್ಕೆ ಪರಿಹಾರಗಳ ಬಗ್ಗೆ ಸೂಕ್ಷ್ಮವಾಗಿ, ನೇರವಾಗಿ ಅಥವಾ ವೆರಿ ಪರ್ಟಿಕ್ಯುಲರ್ ಆಗಿ ನಾವು ತಲುಪಿದಾಗ ಮಾತ್ರ ಅವರು ಇವುಗಳನ್ನು ಒಪ್ಕೊಳ್ತಕ್ಕಂಥ ಸಮುದಾಯ ಆಗಿದ್ದರಿಂದ ಅವರಿಗೆ ಪರ್ಯಾಯ ಮಾರ್ಗಗಳನ್ನು ನಾವು ಅವರಿಗೆ ತಿಳಿಸಿ ಮುಂದಿನ ದಿನಗಳಲ್ಲಿ ನಾವು ಇದನ್ನು ವ್ಯವಸ್ಥಿತ ರೀತಿಯಲ್ಲಿ ನಾವು ತಗೊಂಡು ಹೋದರೆ ಇಂತಹ ಯೋಜನೆಗಳನ್ನು ನಾವು ಸಂಪೂರ್ಣವಾಗಿ ನಿಲ್ಲಿಸ್ತೀವಿ ಅಂತಕ್ಕಂಥ ಆಶಾವಾದ ನಮ್ಮಲ್ಲಿ ಮತ್ತು ಎಲ್ಲ ಸಂಘಟನೆಗಳಲ್ಲೂ ಸಹ ಇದೆ. ಅಂದರೆ ಯೋಜನೆಗಳೇ ಬೇಡ, ಅಭಿವೃದ್ಧಿಗಳೇ ಬೇಡ ಅನ್ನೋದು ನಿಮ್ಮ ವಾದ ಅಲ್ಲ, ಬಟ್ ಪರ್ಯಾಯ ವ್ಯವಸ್ಥೆಯನ್ನು ಕಂಡುಕೊಳ್ಬೇಕು, ಸಮತೋಲನವಾದಂಥ ಒಂದು ನೀತಿಯನ್ನು ತರಬೇಕು ಅನ್ನೋವಂಥದ್ದು ನಿಮ್ಮ ಪ್ರಯತ್ನ. ಹೌದು. ಯಾಕಂದರೆ ನಾವ್ಯಾರೂ ಸಹ ಅಭಿವೃದ್ಧಿ ಬೇಡ ಅಂತಲ್ಲ, ಬಟ್ ಅಭಿವೃದ್ಧಿ ಅಂತಕ್ಕಂಥದ್ದು ಮುಂದಿನ ತಲೆಮಾರಿಗೆ ಸಂಪನ್ಮೂಲಗಳು ಕೊರತೆ ಆಗುವ ರೀತಿಯಲ್ಲಿ ನಮ್ಮ ಅಭಿವೃದ್ಧಿಗಳು ಬೇಡ. ಮುಂದಿನ ತಲೆಮಾರಿಗೆ ಎಲ್ಲ ನೈಸರ್ಗಿಕ ಸಂಪನ್ಮೂಲಗಳು ಸಹ ಲಭ್ಯ ಇರುವ ಹಾಗೆ, ಯಾಕಂದರೆ ನಮ್ಮ ತಲೆಮಾರಿಗೆ ಬದುಕುವ ಹಕ್ಕು ಹೇಗಿದೆಯೋ ಅದೇ ಥರ ಮುಂಬರ್ತಕ್ಕಂಥ 10 ತಲೆಮಾರುಗಳು 100 ತಲೆಮಾರಿಗಳು ಸಹ ಈ ಎಲ್ಲ ಸಂಪನ್ಮೂಲಗಳು, ನೀರಿರ್ಬೋದು, ಅರಣ್ಯಗಳಿರ್ಬೋದು, ವನ್ಯಜೀವಿಗಳಿರ್ಬೋದು, ಅಥವಾ ಉಳಿದ ಎಲ್ಲ ಸಂಪನ್ಮೂಲಗಳು ಸಹ ಇರುವ ರೀತಿಯಲ್ಲಿ ನಮ್ಮ ಯೋಜನೆಗಳು ರೂಪಿಸಬೇಕು. ಆ ನಿಟ್ಟಿನಲ್ಲಿ ನಮ್ಮೆಲ್ಲರ ಪ್ರಯತ್ನ. ನೀವು ಈ ಒಂದು ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆ ಬಗ್ಗೆ ಅದ್ಭುತವಾದ ವಿವರಣೆಯನ್ನು ನೀಡಿದ್ರಿ. ಹಾಗಾದರೆ ಇವಾಗ ನಾವು ಮತ್ತೆ ಪಶ್ಚಿಮ ಘಟ್ಟಗಳ ಬಗ್ಗೆ ಮಾತಾಡೋದಾದರೆ, ನೀವು ಪಶ್ಚಿಮ ಘಟ್ಟದಲ್ಲಿ ಕಳೆದಂಥ ಕೆಲವು ಸುಂದರ ಕ್ಷಣಗಳನ್ನು ನೆನಪು ಮಾಡ್ಕೊಳ್ಳೋದಾದರೆ ಯಾವುದು? ಅಲ್ಲ, ನನ್ನ ಕಾರ್ಯವ್ಯಾಪ್ತಿ ಪಶ್ಚಿಮ ಘಟ್ಟಗಳು, ಅದರಲ್ಲೂ ಸಹ ಶರಾವತಿ ಕಣಿವೆ ಭಾಗದಲ್ಲಾಗಿದ್ದರಿಂದ ಸಂಶೋಧನೆಯ ಸಂದರ್ಭದಲ್ಲಿ ಹೋದಾಗ ಇರ್ಬೋದು, ಅಥವಾ ಈ ಎಜುಕೇಷನ್ ಕೊಡುವ ಸಂದರ್ಭದಲ್ಲಿ ಇರ್ಬೋದು, ಅಥವಾ ನಮ್ಮ ಸಂಸ್ಥೆಯ ಮೂಲಕ ನಾವು ಕೆಲಸ ಮಾಡುವ ಸಂದರ್ಭದಲ್ಲಿ ಅನೇಕ ವಿಷಯಗಳು ನಮಗೆ ಅತ್ಯಂತ ಆಪ್ತತೆಯನ್ನು ನೀಡಿರುವಂಥದ್ದು. ನಾವು ಹೇಳ್ತಕ್ಕಂಥ ಅನೇಕ ವಿಷಯಗಳನ್ನು
ಏನು ಯಂಗ್ ಜನ್ರೇಷನ್ ಅದನ್ನು ಅಕ್ಸೆಪ್ಟ್ ಮಾಡ್ತಕ್ಕಂಥ ರೀತಿ ಇರ್ಬೋದು, ಅಥವಾ ಅವ್ರು ಕೇಳ್ತಕ್ಕಂಥ ಕುತೂಹಲಭರಿತ ಪ್ರಶ್ನೆಗಳಿರ್ಬೋದು, ಇವೆಲ್ಲವೂ ಸಹ ನಮಗೆ ಒಂದು ದೊಡ್ಡ ಆಶಾವಾದವನ್ನು ನೀಡಿದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಜೊತೆಗೆ ನಾವು ಇದರ ನಡುವೆ ಒಂದು 3-4 ಡಾಕ್ಯುಮೆಂಟ್ರಿ ಫಿಲ್ಮ್ಗಳಲ್ಲೂ ಸಹ ನಾವು ಒಂದಿಷ್ಟು ಕೆಲಸಗಳನ್ನು ಮಾಡಿದ್ವಿ. ಅದು ಕಪ್ಪೆ ರಾಗ ಅಂತ ಒಂದು ಬ್ಯೂಟಿಫುಲ್ ಗ್ರೀನ್ ಆಸ್ಕರ್ ಅವಾರ್ಡಿ ಮ್ಯೂಸಿಕಲ್ ಡಾಕ್ಯುಮೆಂಟ್ರಿ ಇರ್ಬೋದು, ಅಥವಾ ಇತ್ತೀಚೆಗೆ ಬಿಡುಗಡೆಗೊಂಡಂತಹ ಲಿಟಲ್ ಪ್ಲ್ಯಾನೆಟ್ ಅಂತಕ್ಕಂಥ ಒಂದು ಇಡೀ ನಮ್ಮ ಕಪ್ಪೆಗಳ ಕುರಿತಾದ ಒಂದು ಬ್ಯೂಟಿಫುಲ್ ಡಾಕ್ಯುಮೆಂಟ್ರಿ ಫಿಲ್ಮ್ ಇರ್ಬೋದು, ಅಥವಾ ಈ ಹಿಂದೆ ಬಂದಂತಹ ವೈಲ್ಡ್ ಕರ್ನಾಟಕ ಇರ್ಬೋದು, ಅಥವಾ ದ ಲಾಸ್ಟ್ ಹೋಪ್ ಅಂತೇಳಿ ನೋಡಿ. ಈ ಎಲ್ಲ ಡಾಕ್ಯುಮೆಂಟ್ರಿ ಮೂಲಕನೂ ಸಹ ನಾವು ಜನಸಮುದಾಯಕ್ಕೆ ನಮ್ಮ ಪಶ್ಚಿಮ ಘಟ್ಟಗಳು ಎಷ್ಟು ಮುಖ್ಯ, ಅಲ್ಲಿರ್ತಕ್ಕಂಥ ವನ್ಯಜೀವಿ ಪ್ರಪಂಚಗಳು ನಮ್ಮೆಲ್ಲರ ಸಮುದಾಯದ ಅಥವಾ ನಮ್ಮ ಬದುಕನ್ನು ಸುಂದರವಾಗಿಸುವಲ್ಲಿ ಅವುಗಳ ಪ್ರೆಸೆನ್ಸು, ಇರುವಿಕೆ ಎಷ್ಟು ಮುಖ್ಯ ಅನ್ನೋದನ್ನು ತಲುಪಿಸೋದ್ರಲ್ಲಿ ನಮಗೆ ತುಂಬ ಆತ್ಮತೃಪ್ತಿಯೂ ಸಹ ಇದೆ. ಮುಂದಿನ ದಿನಗಳ ಜವಾಬ್ದಾರಿಯೂ ಸಾಕಷ್ಟಿದೆ. ಇಷ್ಟೇ ಅಲ್ಲ, ಮುಂದಿನ ದಿನಗಳಲ್ಲಿ ನಮ್ಮ ಶ್ರಾವತಿ ಕಣಿವೆಯ ಎಲ್ಲ ಭಾಗವನ್ನು ತಲುಪಿ ಅವರಿಗೆ ಇದರ ಅಗತ್ಯತೆಗಳು ಮತ್ತು ಅವಶ್ಯಕತೆಗಳ ಕುರಿತಾಗಿ ಸಂರಕ್ಷಣೆಯ ರಾಯಭಾರಿಗಳನ್ನು ತಯಾರು ಮಾಡೋದು ಭಾಳ ಮುಖ್ಯ. ಹೊಸ ತಲೆಮಾರುಗಳಲ್ಲಿ ಸಂರಕ್ಷಣೆಯ ರಾಯಭಾರಿಗಳು, ಕನ್ಸರ್ವೇಷನ್ ಆ್ಯಂಬಾಸಡರ್ಗಳನ್ನು ನಾವು ತಯಾರು ಮಾಡಬೇಕಾಗಿದೆ. ಅವು ಒಬ್ಬೊಬ್ಬ ರಾಯಭಾರಿನೂ ಸಹ 10 ಹಲವು ರಾಯಭಾರಿಗಳನ್ನು ಅವರ ಮೂಲಕ ಅದು ಮುಂದುವರಿಬೇಕು. ಒಂದು ಹೊಸ ಆಶಾಕಿರಣದ ರೀತಿಯಲ್ಲಿ ಸಂರಕ್ಷಣೆಯ ಯೋಜನೆಗಳು ನಮ್ಮ ಭಾಗದಲ್ಲಿ ಆಗಬೇಕಾಗಿದೆ. ಈ ನಿಟ್ಟಿನಲ್ಲಿ ನಾವು ಕಾರ್ಯತತ್ಪರಾಗೋದು ಸಹ ಭಾಳ ಮುಖ್ಯ. ಹಾಗೆ ನೀವು ಈ ಪರಿಸರ ಕ್ಷೇತ್ರದಲ್ಲಿ ಕೇವಲ ಹೋರಾಟ ಒಂದೇ ಅಲ್ಲ, ಜೀವನೋಪಾಯ ಕೂಡ ಮಾಡ್ಕೊಂಡಿದ್ದೀರಾ. ಸೊ ಇಂದಿನ ಯುವಜನತೆಗೆ ನೀವು ಯಾವ ರೀತಿಯ ಸಂದೇಶ ಅಥವಾ ಮಾರ್ಗದರ್ಶನ ನೀಡ್ತೀರಾ? ಈಗಿನ ಯುವಜನತೆ ಅಂದರೆ ಪರಿಸರ ಅಂದರೆ ಕೇವಲ ಹೋರಾಟ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ. ಅದು ಒಂದೇ ಅಲ್ಲ, ಅವರು ಜೀವನ ಕೂಡ ಈ ಒಂದು ಕ್ಷೇತ್ರದಲ್ಲಿ ಕಟ್ಕೊಬೋದು. ಮೇಜರ್ಲಿ ಸಸ್ಟೈನಬಿಲಿಟಿ ಇಟ್ಸ್ ಅ ಫ್ಯೂಚರ್, ರೈಟ್? ಸೊ ನೀವು ಆ ಒಂದು ನಿಟ್ಟಿನಲ್ಲಿ ಯಾವ ರೀತಿಯ ಮಾರ್ಗದರ್ಶನ ಅಥವಾ ಸಂದೇಶ ಹೇಳಕ್ಕೆ ಇಷ್ಟಪಡ್ತೀರಾ? ಈಗ ಒಬ್ಬ ಎನ್ವೈರ್ಮೆಂಟಲ್ ಗ್ರ್ಯಾಜುಯೇಟ್, ಪರಿಸರ ಪದವಿಯನ್ನು ಪಡೆದಿರ್ತಕ್ಕಂಥ ಒಬ್ಬ ವ್ಯಕ್ತಿಯಾಗಿ ನಾನು ಇದನ್ನು ಹೇಳೋದಾದರೆ, ಮುಂದಿನ ದಿನಗಳು ಆಲ್ಮೋಸ್ಟ್ ದೇರ್ ಆಲ್ ದ ಎರಾ ಆಫ್ ಎನ್ವೈರ್ಮೆಂಟಲ್ ಗ್ರ್ಯಾಜುಯೇಟ್ಸ್. ತುಂಬ ರಿಕ್ವೈರ್ಮೆಂಟ್ಸ್ಗಳಿದೆ, ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಅದರ ಅವಶ್ಯಕತೆ ಇದೆ. ಫಾರ್ ಎಕ್ಸಾಂಪಲ್ ಇಂಡಸ್ಟ್ರಿಯಲ್ ಸೆಕ್ಟರ್ಗಳಲ್ಲಂತೂ ಎಫ್ಲುಯೆಂಟ್ ಟ್ರೀಟ್ಮೆಂಟ್ ಪ್ಲ್ಯಾಂಟ್ಸ್ಗಳು ಇಟ್ಸ್ ಅನ್ ಮ್ಯಾಂಡಿಟರಿ ಫಾರ್ ಆಲ್ ಇಂಡಸ್ಟ್ರೀಸ್. ಅಲ್ಲಿ ನಮ್ಮ ಎನ್ವೈರ್ಮೆಂಟಲ್ ಎಕ್ಸ್ಪರ್ಟ್ಸ್ಗಳ ಅವಶ್ಯಕತೆಗಳಿದೆ, ಎನ್ವೈರ್ಮೆಂಟಲ್ ಇಂಜಿನಿಯರ್ಸ್ಗಳ ಅಗತ್ಯತೆಗಳಿದೆ. ಸಸ್ಟೈನಬಿಲಿಟಿ ಕ್ಷೇತ್ರದಲ್ಲೂ ಸಹ ದೊಡ್ಡ ಅವಕಾಶಗಳು ಇದೆ. ಯಾಕಂದರೆ ಸುಸ್ಥಿರ ಆರ್ಥಿಕತೆ, ಸುಸ್ಥಿರ ಅಭಿವೃದ್ಧಿಯ ಚಿಂತನೆಗಳಲ್ಲಿ ಕಾರ್ಬನ್ ಟ್ರೇಡಿಂಗ್ ಇರ್ಬೋದು, ಕಾರ್ಬನ್ ಮಾರ್ಕೆಟಿಂಗ್ ಇರ್ಬೋದು, ಅಥವಾ ಮ್ಯಾನೇಜರ್ಸ್ಗಳಿರ್ಬೋದು, ಸಸ್ಟೈನಬಿಲಿಟಿ ಮ್ಯಾನೇಜರ್ಸ್ಗಳಿರ್ಬೋದು, ಈ ಎಲ್ಲ ಹಂತಗಳಲ್ಲೂ ಸಹ ಎನ್ವೈರ್ಮೆಂಟಲ್ ಗ್ರ್ಯಾಜುಯೇಟ್ಸ್ಗಳು ಅವಶ್ಯಕತೆ ಇರೋದ್ರಿಂದ ಅವರಿಗೆ ಒಳ್ಳೆಯ ಉದ್ಯೋಗ ಅವಕಾಶಗಳು ಸಹ ಇದೆ. ಅಷ್ಟೇ ಅಲ್ಲ, ಗ್ರಾಮೀಣ ಪ್ರದೇಶದಲ್ಲೂ ಸಹ ಇವತ್ತು ನಾವು ಸಾವಯವ ಕೃಷಿ ಅಂತಕ್ಕಂಥ ಇದೆ. ಸಾವಯವ ಕೃಷಿಗೆ ಅಗತ್ಯವಿರ್ತಕ್ಕಂಥ ಸಾವಯವ ಗೊಬ್ಬರಗಳನ್ನು ತಯಾರು ಮಾಡ್ತಕ್ಕಂಥದ್ದಿರ್ಬೋದು, ಅಥವಾ ಕೃಷಿಯಲ್ಲಿ ನಾವು ಹೇಗೆ ಸುಸ್ಥಿರತೆಯನ್ನು ಕಾಪಾಡ್ಕೊಳ್ಬೋದು ಅನ್ನೋ ಭಾಗದಲ್ಲೂ ಸಹ ಎಕ್ಸ್ಪರ್ಟ್ಸ್ಗಳ ಅವಶ್ಯಕತೆಗಳಿರುತ್ತೆ. ಕೃಷಿ ಮತ್ತು ಪರಿಸರ ಎರಡನ್ನೂ ಸಹ ಸಮತೋಲನದಲ್ಲಿ ನೋಡೋದಕ್ಕೆ ಎನ್ವೈರ್ಮೆಂಟಲ್ ಎಕ್ಸ್ಪರ್ಟ್ಸ್ಗಳು ಅವಶ್ಯಕತೆಗಳಿರುತ್ತೆ. ಆಮೇಲೆ ಇಕೋ ಟೂರಿಸಮ್ ಒಂದು ಒಳ್ಳೆಯ ಅವಕಾಶಗಳು ಇವತ್ತು. ಪರಿಸರ ಪತ್ರಿಕೋದ್ಯಮ ಇರ್ಬೋದು, ಅಥವಾ ಪರಿಸರ ಪ್ರವಾಸೋದ್ಯಮ ಇರ್ಬೋದು, ಎನ್ವೈರ್ಮೆಂಟಲ್ ಜರ್ನಲಿಸಮ್ ಇರ್ಬೋದು, ಅಥವಾ ಎನ್ವೈರ್ಮೆಂಟಲ್ ಟೂರಿಸಮ್ ಇರ್ಬೋದು, ಎಲ್ಲ ಕ್ಷೇತ್ರಗಳಲ್ಲೂ ಸಾಕಷ್ಟು ಅವಕಾಶಗಳಿದೆ. ಅಥವಾ ಎನ್ವೈರ್ಮೆಂಟಲ್ ಅಡ್ವೊಕಸಿ ಅಂತ ನಾವು ಕರಿತೀವಿ, ಅಲ್ಲೂ ಸಹ ದೊಡ್ಡ ಪ್ರಮಾಣದಲ್ಲಿ ಅವಕಾಶಗಳಿದೆ. ಅಂದರೆ ನಾವು ಇದನ್ನು ಸಮಗ್ರವಾಗಿ ನೋಡಿದ್ರೆ, ಒಬ್ಬ ವ್ಯಕ್ತಿ ತನ್ನ ಭವಿಷ್ಯವನ್ನು ಎನ್ವೈರ್ಮೆಂಟಲ್ ಫೀಲ್ಡಲ್ಲಿ, ಪರಿಸರ ಕ್ಷೇತ್ರದಲ್ಲಿ ತನ್ನ ಬದುಕನ್ನು ರೂಪಿಸ್ಕೊಳ್ಳೋದಕ್ಕೆ ಎಲ್ಲ ಸಾಧ್ಯತೆಗಳು ಸಹ ಇರುವಂತಹ ದಿನ. ಆ ನಿಟ್ಟಿನಲ್ಲಿ ಒಂದಿಷ್ಟು ಯುವಜನ ಪರಿಸರ ಕ್ಷೇತ್ರದಲ್ಲೂ ಬರಲಿ, ಪರಿಸರ ಕ್ಷೇತ್ರಗಳಲ್ಲಿ ಅವರ ಬದುಕನ್ನು ಕಟ್ಟಿಕೊಳ್ಳಿ ಅಂತಕ್ಕಂಥ ಸಲಹೆಗಳನ್ನು ಸಹ ಈ ಹೊಸ ತಲೆಮಾರಿಗೆ ಕೊಡಬಹುದೇನೋ. ಹಾಗೆ ನೀವು ಎಕೋ ಟೂರಿಸಮ್ ಬಗ್ಗೆ ಮೆನ್ಷನ್ ಮಾಡಿದ್ರಿ. ನಾವು ಇತರ ಪ್ರದೇಶಗಳಿಗೆ ಕಂಪೇರ್ ಮಾಡಿದ್ರೆ ಪಶ್ಚಿಮ ಘಟ್ಟಗಳು ಅಥವಾ ವೆಸ್ಟರ್ನ್ ಘಾಟ್ ರೀಜನ್ನಲ್ಲಿ ಎಕೋ ಟೂರಿಸಮ್ ಅನ್ನೋದು ತುಂಬ ಕಡಿಮೆ ಪ್ರಮಾಣದಲ್ಲಿದೆ. ಸೊ ಈ ಒಂದು ನಿಟ್ಟಿನಲ್ಲಿ ಸರ್ಕಾರ ಯಾವ ರೀತಿಯ ಪ್ರಯತ್ನವನ್ನು ಮಾಡಬಹುದು ಅಂತ ನಿಮ್ಮ ಅನಿಸಿಕೆ? ಪರಿಸರ ಪ್ರವಾಸೋದ್ಯಮ, ನಾವೇನು ಇಕೋ ಟೂರಿಸಮ್ ಅಂತ ಕರಿತೀವಲ್ಲ, ಇದು ಹೆಚ್ಚು ಬೆಳಿಬೇಕಾಗಿರ್ತಕ್ಕಂಥ ಒಂದು ಕ್ಷೇತ್ರ ಇದು.
ಯಾಕೆಂತಂದರೆ ನಮ್ಮ ಪಶ್ಚಿಮ ಘಟ್ಟಗಳು ಅಷ್ಟು ಸಮೃದ್ಧವಾದಂಥ ಪ್ರದೇಶ. ಅಲ್ಲಿರ್ತಕ್ಕಂಥ ಸಮೃದ್ಧತೆಯನ್ನು, ಅಲ್ಲಿರ್ತಕ್ಕಂಥ ವೈಶಿಷ್ಟ್ಯತೆಯನ್ನು ನಾವು ಆರ್ಥಿಕತೆಯ ದೃಷ್ಟಿಯಲ್ಲೂ ಸಹ ಅದನ್ನು ನಾವು ಕನ್ವರ್ಷನ್ ಮಾಡ್ಬೋದು. ಬಟ್ ಆ ಕನ್ವರ್ಷನ್ ಮಾಡುವ ಸಂದರ್ಭದಲ್ಲಿ ವಿವೇಚನೆ ಬೇಕಲ್ಲಿ. ಯಾಕಂದರೆ ಪರಿಸರ ಪ್ರವಾಸೋದ್ಯಮದ ಮೂಲಕ ಅಲ್ಲಿಯ ಪರಿಸರ ಹಾಳಾಗದಂತೆ ನಾವು ಅದನ್ನು ಇಂಪ್ಲಿಮೆಂಟ್ ಮಾಡಿದ್ರೆ ಅದೊಂದು ಒಳ್ಳೆಯ ಉದ್ಯಮವಾಗಿ ಅದು ಪರಿಣಮಿಸುತ್ತೆ. ನಮ್ಮ ಸರ್ಕಾರಗಳು ಸಹ ಅದಕ್ಕೆ ಸಂಬಂಧಪಟ್ಟಂಗೆ ಆಲೋಚನೆ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ. ಯಾವ ಕಾರಣಕ್ಕೆ ಅಂತಂದರೆ ನಾವು ನೋಡ್ತಾ ಇದ್ದೀವಿ, ಈ ಗ್ರಾಮಾಂತರ ಪ್ರದೇಶದವರು ಇರ್ಬೋದು ಅಥವಾ ಅರಣ್ಯ ಪ್ರದೇಶದ ಅರಣ್ಯವಾಸಿಗಳು, ಅವುಗಳ ಜೊತೆಗೆ ಬದುಕು ನಡೆಸ್ತಾ ಇರ್ತಕ್ಕಂಥ ಅನೇಕ ಸಮುದಾಯದವರು ನಗರ ಪ್ರದೇಶಗಳ ಕಡೆಗೆ ಮುಖ ಮಾಡ್ತಕ್ಕಂಥದ್ದನ್ನು ನೋಡ್ತಾ ಇದ್ದೀವಿ. ಅದು ಒಳ್ಳೆಯ ಬೆಳವಣಿಗೆ ಅಲ್ಲ. ಯಾಕಂದರೆ ಸರ್ವತೋಮುಖ ಬೆಳವಣಿಗೆ ಬಹಳ ಮುಖ್ಯ. ಅದು ಬರೀ ನಗರ ಪ್ರದೇಶಗಳು ಮಾತ್ರ ಬೆಳೆಯೋದು, ಹಳ್ಳಿ ಪ್ರದೇಶಗಳು ಅಥವಾ ಗ್ರಾಮಾಂತರ ಪ್ರದೇಶಗಳು ಮತ್ತೆ ಇನ್ನೂ ಕೆಳಮಟ್ಟಕ್ಕೆ ಹೋಗೋದು ಅದು ಒಳ್ಳೆಯ ಬೆಳವಣಿಗೆ ಅಲ್ಲದೇ ಇರೋದ್ರಿಂದ ಗ್ರಾಮಾಂತರ ಪ್ರದೇಶ ಅಥವಾ ಪಶ್ಚಿಮ ಘಟ್ಟದ ಪ್ರದೇಶಗಳಿರ್ತಕ್ಕಂಥ ಜನ ಅಲ್ಲೇ ಬದುಕುವ ಹಾಗೆ, ಬಟ್ ಇನ್ನು ಸುಸ್ಥಿರವಾಗಿ ಬದುಕದ ಹಾಗೆ ಮಾಡಬೇಕು ಅಂತಂದರೆ ನಾವು ಇಕೋ ಟೂರಿಸಮನ್ನು ಒಂದು ಸಮರ್ಪಕವಾಗಿ ಬಳಸ್ಕೊಳ್ಬೋದೇನು. ಅಲ್ಲಿರ್ತಕ್ಕಂಥ ನದಿ ಕಣಿವೆಗಳಿರ್ಬೋದು, ಅಲ್ಲಿರ್ತಕ್ಕಂಥ ಬೆಟ್ಟಗಳ ಅಮೂಲ್ಯವಾದಂಥ ಬೆಟ್ಟಗಳ ಶ್ರೇಣಿಗಳಿರ್ಬೋದು, ಅಥವಾ ನಮ್ಮ ಪಶ್ಚಿಮ ಘಟ್ಟಗಳಲ್ಲೇ ಈಗಾಗಲೇ ಇರ್ತಕ್ಕಂಥ ವೈಲ್ಡ್ ಲೈಫ್ ಸ್ಯಾಂಚುರೀಸ್ಗಳು, ವನ್ಯಜೀವಿ ಅಭಯಾರಣ್ಯಗಳಿರ್ಬೋದು, ಅಥವಾ ನ್ಯಾಷನಲ್ ಪಾರ್ಕ್ಗಳಿರ್ಬೋದು, ರಾಷ್ಟ್ರೀಯ ಉದ್ಯಾನವನಗಳಿರ್ಬೋದು, ಇವೆಲ್ಲವನ್ನೂ ಸಹ ನಾವು ಒಂದು ಒಳ್ಳೆಯ ಪಾಸಿಟಿವ್ ವೇಯಲ್ಲಿ, ಅಂದರೆ ಧನಾತ್ಮಕ ರೀತಿಯಲ್ಲಿ ತೆಗೆದುಕೊಂಡು ಅಲ್ಲಿಯ ಸ್ಥಳೀಯ ಜನರಿಗೂ ಸಹ ಒಂದು ವೃತ್ತಿಯನ್ನು ನಾವು ಕೊಟ್ಟ ಹಾಗಾಗುತ್ತೆ. ಅಲ್ಲಿರ್ತಕ್ಕಂಥ ಬುಡಕಟ್ಟು ಸಮುದಾಯದವರಿಗಿರ್ಬೋದು ಅಥವಾ ಅಲ್ಲಿರ್ತಕ್ಕಂಥ ವನವಾಸಿಗರಿಗೆ ಒಂದು ಒಳ್ಳೆಯ ಆರ್ಥಿಕತೆಯನ್ನು ಸಹ ಕೊಟ್ಟಂಗಾಗುತ್ತೆ. ಅದ್ರ ಮೂಲಕ ಅವರ ಸ್ವಾವಲಂಬಿ ಬದುಕಿಗೂ ಸಹ ಒಂದು ಅವಕಾಶ ಮಾಡಿಕೊಟ್ಟಂಗಾಗುತ್ತೆ. ಮತ್ತು ಬುಡಕಟ್ಟು ಸಮುದಾಯದಲ್ಲಿ ಅವ್ರದ್ದೇ ಆದಂಥ ಕೌಶಲ್ಯಗಳಿರುತ್ತೆ. ಅದು ಬಿದಿರು ಇರ್ಬೋದು, ಬೆತ್ತಗಳನ್ನು ಬಳಸಿ ಬೇರೆ ಬೇರೆ ಥರದ ಆಟಿಕೆಗಳನ್ನು ಅಥವಾ ಗ್ಯಾಜೆಟ್ಸ್ಗಳನ್ನು ಮಾಡ್ತಕ್ಕಂಥ ಸ್ಕಿಲ್ಗಳಿರ್ಬೋದು, ಅವುಗಳಿಗೆ ಒಂದು ಅವಕಾಶ ಮಾಡಿಕೊಟ್ಟು ಅವರ ಕೌಶಲ್ಯಗಳನ್ನು ಸಹ ವೃದ್ಧಿ ಮಾಡ್ದಂಗಾಗುತ್ತೆ. ಆ ನಿಟ್ಟಿನಲ್ಲಿ ಸರ್ಕಾರಗಳು ತುಂಬ ಎಫಿಷಿಯೆಂಟಾಗಿ ಆಲೋಚನೆ ಮಾಡೋದು ಇವತ್ತಿನ ಒಂದು ತುರ್ತು ಅನ್ನೋದು ನನ್ನ ಭಾವನೆ. ಹಾಗಾದರೆ ಇಂದಿನ ಯುವ ವಿಜ್ಞಾನಿಗಳಿಗೆ ಹಾಗೂ ಪರಿಸರ ಹೋರಾಟಗಾರರಿಗೆ ನೀವು ನೀಡುವ ಒಂದು ಉತ್ತಮ ಸಂದೇಶ ಅಂತಂದರೆ, ಈ ಪರಿಸರ ಕ್ಷೇತ್ರದಲ್ಲಿ ಸಂಶೋಧನೆಗಳನ್ನು ಮಾಡ್ತಾ ಇರ್ತಕ್ಕಂಥ ಯುವ ಸಮುದಾಯ ಸಂಶೋಧನೆಗೆ ಮಾತ್ರ ಸೀಮಿತವಾಗದೆ, ಸಂಶೋಧನೆ ಅನ್ನೋದು ಬಹಳ ಮುಖ್ಯ, ಅದರಲ್ಲಿ ಎರಡನೇ ಮಾತೇ ಇಲ್ಲ. ರಿಸರ್ಚ್ ನಡೀಲೇಬೇಕು. ಆ ಸಂಶೋಧನೆಯ ಫಲಿತಾಂಶಗಳಿದೆಯಲ್ಲ, ಅದು ಸರಿಯಾದ ರೀತಿಯಲ್ಲಿ ಬಳಕೆ ಆಗಬೇಕು. ಅದನ್ನು ಸರ್ಕಾರದ ಮಟ್ಟದಲ್ಲಿ ಅದನ್ನು ತಲುಪಿಸ್ತಕ್ಕಂಥ ಕೆಲಸಗಳಿರ್ಬೋದು, ಅಥವಾ ಗ್ರಾಸ್ ರೂಟ್ ಲೆವೆಲ್ ಅಂದರೆ ಬೇರು ಮಟ್ಟದಲ್ಲಿ ಆಗಬೇಕಾಗಿರ್ತಕ್ಕಂಥ ಬದಲಾವಣೆಗಳಿರ್ಬೋದು, ಸಂರಕ್ಷಣಾ ಕೆಲಸಗಳಿರ್ಬೋದು, ಅದಕ್ಕೆ ಪೂರಕವಾಗಿರ್ತಕ್ಕಂಥ ಚಟುವಟಿಕೆಗಳು, ಈ ಥರದಲ್ಲಿ ಆಲೋಚನೆ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ. ಅದು ಲ್ಯಾಬೊರೇಟ್ರಿಗಳಲ್ಲೇ ಮುಗಿಯೋಂಥದ್ದಿರ್ಬೋದು, ಅಥವಾ ಎಲ್ಲೋ ಒಂದು ಕಡೆ ಫೀಲ್ಡ್ ಸ್ಟಡೀಸ್ಗಳಲ್ಲೇ ಮುಗಿದು ಹೋಗೋದು, ಅಥವಾ ವೈಜ್ಞಾನಿಕ ಜರ್ನಲ್ಸ್ಗಳಲ್ಲೇ ಮುಗಿದು ಹೋಗುವಂಥದ್ದು ಆಗಬಾರದು. ಬದಲಾಗಿ ಅದು ನಿಜವಾಗಿ ಸಂರಕ್ಷಣಾ ಕ್ಷೇತ್ರಕ್ಕೆ ಕೊಡುಗೆಯನ್ನು ನೀಡುವ ಮಟ್ಟಕ್ಕೆ ನಮ್ಮ ಯುವ ವಿಜ್ಞಾನಿಗಳು ಕೆಲಸ ಮಾಡಬೇಕಾಗಿದೆ. ಹೋರಾಟಗಾರರು ಅಂತ ಬಂದಾಗ ಪರಿಸರ ಹೋರಾಟಗಳು ತುಂಬ ಹಿಂದಿನಿಂದಲೂ ಸಹ ಬಂದಿರತಕ್ಕಂಥದ್ದು. ಅದು ಅವಿಭಾಜ್ಯ ಅಂಗ. ಯಾಕಂದರೆ ವ್ಯವಸ್ಥೆಗಳಲ್ಲಿ ಅಭಿವೃದ್ಧಿ ಮತ್ತು ಪರಿಸರ ಎರಡನ್ನೂ ಸಹ ಸಮದೋಗಿಸಿಕೊಂಡು ಹೋಗುವ ಸಂದರ್ಭದಲ್ಲಿ ಹೋರಾಟಗಳು ಅನಿವಾರ್ಯ ಆಗುತ್ತೆ. ಹೋರಾಟಗಾರರಲ್ಲಿ ಸಮಗ್ರತೆ ಅಂತಕ್ಕಂಥದ್ದು ಬಹಳ ಮುಖ್ಯ. ಹೋರಾಟಗಾರರಲ್ಲಿ ಕಮಿಟ್ಮೆಂಟ್ ಅನ್ನೋದು ಬಹಳ ಮುಖ್ಯ. ಯಾವುದೇ ಅಂದರೆ ಕೇಳಿಸಿಕೊಳ್ಳುವ, ವಿಶ್ಲೇಷಿಸುವ ಮನಸ್ಥಿತಿ, ಜೊತೆಗೆ ಕನ್ವಿನ್ಸ್ ಮಾಡ್ತಕ್ಕಂಥ ಮನಸ್ಥಿತಿಗಳು, ಮತ್ತು ಸರಿಯಾದ ಪರ್ಯಾಯಗಳನ್ನು ಹುಡುಕುವ ಮನಸ್ಥಿತಿಗಳು ನಮ್ಮ ಪರಿಸರ ಹೋರಾಟಗಾರರಲ್ಲಿ ಬಹಳ ಮುಖ್ಯ. ಇಲ್ಲದೆ ಹೋದರೆ ಹೋರಾಟದ ದಿಕ್ಕೇ ಬೇರೆ ಬೇರೆ ಕಡೆ ಹೋಗ್ಬಿಡುತ್ತೆ, ಅಥವಾ ಆ ಹೋರಾಟಕ್ಕೆ ಸರಿಯಾದ ಜಯ ಸಿಗದೇ ಇರ್ಬೋದು. ಆ ಕಾರಣಕ್ಕೆ ಹೋರಾಟಗಾರರಲ್ಲಿ ವೈಜ್ಞಾನಿಕ ಮನೋಭಾವ ಬಹಳ ಮುಖ್ಯ ಆಗ್ತಾ ಹೋಗುತ್ತೆ. ಬ್ಲೈಂಡಾಗಿ ಯಾವುದೋ ಒಂದನ್ನು ಹೇಳೋದ್ರ ಬದಲಾಗಿ ಅದರ ಹಿಂದುಗಡೆ ಇರತಕ್ಕಂಥ ವಿಜ್ಞಾನವನ್ನು ಬಳಸಿ, ಆ ವಿಜ್ಞಾನವನ್ನು ಜನಸಮುದಾಯಕ್ಕೆ ಮತ್ತು ಸರ್ಕಾರಕ್ಕೆ ತಿಳಿಸ್ತಕ್ಕಂಥ ಕೆಲಸಗಳನ್ನು ಮಾಡಿದಾಗ ಮಾತ್ರ ಈ ಪರಿಸರ ಹೋರಾಟದ ಮೂಲ ತತ್ವ ಏನಿದೆಯಲ್ಲ ಅದಕ್ಕೆ ಒಂದು ಅರ್ಥ ಬರುತ್ತೇನೋ ಅಂಥೇಳಿ. ಈ ನಿಟ್ಟಿನಲ್ಲಿ ವಿಜ್ಞಾನಿಗಳು ಮತ್ತು ಹೋರಾಟಗಾರರು ಇವರೆಲ್ಲರೂ ಸಹ ಸಮಗ್ರತೆಯ ಅಗತ್ಯತೆ ಇದೆ. ಅದನ್ನು ನಾವು ಪಾಲಿಸಬೇಕಾಗಿದೆ. ಅದೇ ನಾನು ಹೊಸ ತಲೆಮಾರಿನ ವಿಜ್ಞಾನಿಗಳಿಗೆ ಮತ್ತು ಹೋರಾಟಗಾರರಿಗೆ ನೀಡಬಹುದಾದಂತಹ ಒಂದು ಸಲಹೆ ಏನು ಅಂತ. ಹಾಗಾದರೆ ಪರಿಸರ ಸಂರಕ್ಷಣೆಯ ನಿಟ್ಟಿನಲ್ಲಿ ಶಾಲಾ ಮಟ್ಟದಲ್ಲೇ ಒಂದು ಅರಿವು ಮೂಡಿಸುವಂತಹ ಒಂದು ಸಲಹೆ ಯಾವುದಾದ್ರೂ ಇದ್ದರೆ ನಿಮ್ಮ ಕಡೆಯಿಂದ? ಈಗಾಗಲೇ ಶಿಕ್ಷಣದ ಪದ್ಧತಿಗಳಲ್ಲಿ ಪರಿಸರ ಶಿಕ್ಷಣಕ್ಕೆ ಸರ್ಕಾರಗಳು ಹೆಚ್ಚಿನ ಮಹತ್ವಗಳನ್ನು ಕೊಡ್ತಾ ಇದೆ. ಅದು ಮಾಧ್ಯಮಿಕ ಅಥವಾ ಪ್ರೌಢ ಶಿಕ್ಷಣ ಅಥವಾ ಉನ್ನತ ಶಿಕ್ಷಣದಲ್ಲಿ ಪರಿಸರ ಶಿಕ್ಷಣವನ್ನು ಒಂದು ಅವಿಭಾಜ್ಯ ಅಂಗವಾಗಿ ಮಾಡಿದೆ. ಆದರೆ
ಆ ಶಿಕ್ಷಣ ಪರಿಣಾಮಕಾರಿಯಾಗಿ ಜಾರಿ ಆಗೋದ್ರೊಳಗೆ ಎಲ್ಲೋ ಒಂದು ಕಡೆ ಸ್ವಲ್ಪ ತಪ್ತಾ ಇದೆ ಅಂತಕ್ಕಂಥ ನನ್ನ ಭಾವನೆ. ಅದು ಪರಿಣಾಮಕಾರಿಗೆ ತಲುಪಬೇಕು ಅಂತಂದರೆ ವಿಷಯ ತಜ್ಞರಿಂದಲೇ ಆ ಶಿಕ್ಷಣದ ಕೆಲಸಗಳನ್ನು ಮಾಡಿಸ್ಬೇಕಾಗಿದೆ. ಪರಿಸರ ಶಿಕ್ಷಣ ಕ್ಷೇತ್ರದಲ್ಲಿ ಪರಿಸರ ತಜ್ಞರ ಮೂಲಕ ಅಥವಾ ಪರಿಸರ ವಿಜ್ಞಾನಿಗಳು, ಪರಿಸರ ವಿಜ್ಞಾನದಲ್ಲೇ ಸ್ನಾತಕೋತ್ತರ ಪದವಿಗಳನ್ನು ಪಡೆದಿರತಕ್ಕಂಥ ವ್ಯಕ್ತಿಗಳನ್ನೇ ಶಿಕ್ಷಣ ಕ್ಷೇತ್ರದಲ್ಲಿ ಸಮರ್ಪಕವಾಗಿ ಬಳಸ್ಕೊಂಡಾಗ ಮಾತ್ರ ಅದು ಅದರ ಮೂಲ ಉದ್ದೇಶ ತಲುಪುತ್ತೇನೋ. ಆ ನಿಟ್ಟಿನಲ್ಲಿ ಕೆಲಸಗಳಾಗಬೇಕಾಗಿದೆ. ಎರಡನೇದಾಗಿ ಪರಿಸರ ಶಿಕ್ಷಣ ಅನ್ನೋದು ಅದು 4 ಗೋಡೆಗಳ ನಡುವೆ ಆಗ್ತಕ್ಕಂಥ ಶಿಕ್ಷಣ ಅಲ್ಲ. ಆ ನಿಟ್ಟಿನಲ್ಲಿ ಶಾಲಾ ಕಾಲೇಜುಗಳಲ್ಲಿ ಪರಿಸರ ಶಿಕ್ಷಣವನ್ನು ರೂಪಿಸುವ ಸಂದರ್ಭದಲ್ಲಿ ಕ್ಷೇತ್ರಗಳ ವಿಸಿಟ್ ಏನು ನಾವು ಹೆಂಗರು ಫೀಲ್ಡ್ ವಿಸಿಟ್ಸ್ ಅಂತ ಕರಿತೀವಲ್ಲ, ಅವರನ್ನು ಅದು ಅರಣ್ಯಗಳಿರ್ಬೋದು ಅಥವಾ ನದಿ ಪಾತ್ರಗಳಿರ್ಬೋದು ಅಥವಾ ಹುಲ್ಲುಗಾವಲುಗಳಿರ್ಬೋದು ಅಥವಾ ಬೇರೆ ಬೇರೆ ಕಾರ್ಖಾನೆಗಳಲ್ಲಿ ಮಾಲಿನ್ಯದ ಕುರಿತಾಗಿರ್ಬೋದು, ಈ ಎಲ್ಲ ಸಂದರ್ಭದಲ್ಲೂ ಸಹ ಅವರನ್ನು ಕೋಣೆಯಿಂದ ಹೊರಗೆ ತೆಗೆದುಕೊಂಡು ಹೋಗಿ ಪ್ರಾಯೋಗಿಕವಾಗಿ ಅವರಿಗೆ ಈ ವಿಷಯಗಳನ್ನು ನಾವು ಪರಿಣಾಮಕಾರಿಯಾಗಿ ತಲುಪಿಸಿದರೆ ಮಾತ್ರ ನಿಜವಾದ ಪರಿಸರ ಶಿಕ್ಷಣ ಜಾರಿಯಾಗುತ್ತೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಗಿರೀಶ್ ಸರ್, ಇಲ್ಲಿ ತನಕ ನೀವು ಪಶ್ಚಿಮ ಘಟ್ಟಗಳ ಬಗ್ಗೆ ಹಾಗೂ ಶರಾವತಿ ಹೋರಾಟದ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ನೀಡಿದ್ದೀರಾ. ನಾವು ಈ ಕಾರ್ಯಕ್ರಮದ ಕೊನೆಯ ಹಂತ ತಲುಪಿದ್ದೇವೆ. ಈಗ ಒಂದು 5 ರ್ಯಾಪಿಡ್ ಫೈರ್ ಕ್ವೆಶನ್ಗಳಿವೆ. ಓಕೆ, ನಿಮ್ಮ ಕೇಳಿ ನೋಡೋಣ ಯಾವ ಥರ ಪ್ರಶ್ನೆಗಳಿದೆ ಅಂತ. ಸೊ ಮೊದಲನೇದು, ನಿಮಗೆ ಒಂದು ಪ್ರಾಣಿ ಆಗುವಂಥ ಅವಕಾಶ ಸಿಕ್ಕಿದರೆ ಯಾವ ಪ್ರಾಣಿ ಆಗೋಕ್ಕೆ ನೀವು ಬಯಸ್ತೀರಾ? ಆಬ್ವಿಯಸ್ಲಿ ಕಪ್ಪೆ. ಯಾಕಂದ್ರೆ ನನ್ನ ಸಂಶೋಧನಾ ಕ್ಷೇತ್ರನೇ ಕಪ್ಪೆ ಆಗಿದ್ದರಿಂದ ನಾನು ತುಂಬ ಇಷ್ಟಪಡ್ತೀನಿ ಕಪ್ಪೆ. ಓಕೆ. ನಿಮ್ಮ ಜೀವನದಲ್ಲಿ ಅತ್ಯಂತ ಪ್ರಭಾವ ಬೀರಿದ ಪುಸ್ತಕ ಅಥವಾ ವ್ಯಕ್ತಿ? ಇರುವುದೊಂದೇ ಭೂಮಿ, ನಾಗೇಶ್ ಹೆಗಡೆ. ಓಕೆ. ನನ್ನನ್ನು ಪರಿಸರ ಕ್ಷೇತ್ರಕ್ಕೆ ಅಯಸ್ಕಾಂತ ಥರದ ಎಳೆದಿದ್ದು ನಮ್ಮ ಆ ಪುಸ್ತಕ. ಓಕೆ. ಹಾಗೆ ಪ್ರಕೃತಿ ಎಂಬ ಪದ ಕೇಳ್ತಿದ್ದಂಗೆ ನಿಮ್ಮ ಮನಸ್ಸಿಗೆ ಮೂಡಿ ಬರುವ ಮೊದಲ ಚಿತ್ರ? ಆಬ್ವಿಯಸ್ಲಿ ನನ್ನ ಶರಾವತಿ ಕಣಿವೆ. ಓಕೆ. ಹಾಗೆ ಒಂದು ಸರ್ಕಾರದ ನೀತಿ ಬದಲಾಯಿಸುವ ಅಧಿಕಾರ ನಿಮಗೆ ದೊರೆತರೆ ಯಾವ ನೀತಿ ಬದಲಾಯಿಸ್ತೀರಾ? ಅಭಿವೃದ್ಧಿಯ ನೀತಿ. ಹಾಗೆ ಕೊನೆಯ ಪ್ರಶ್ನೆ, ಪರಿಸರ ಸಂರಕ್ಷಣೆಯ ಹೋರಾಟವನ್ನು ಒಂದು ಪದದಲ್ಲಿ ಹೇಳುವುದಾದರೆ? ಆರ್ಗನೈಸೇಷನ್ ಆ್ಯಂಡ್ ಕಮಿಟ್ಮೆಂಟ್, ಸಂಘಟನೆ ಮತ್ತು ಬದ್ಧತೆ. ಓಕೆ. ಹಾಗೆ ನಮ್ಮ ವೀಕ್ಷಕರಿಗೆ ಕೊನೆಯದಾಗಿ ನೀವು ಏನಾದರೂ ಹೇಳೋದಾದರೆ ಒಂದು ವಾಕ್ಯದಲ್ಲಿ? ಇದೊಂದು ಒಳ್ಳೆ ಚಾನಲ್ ನಿಮ್ಮದು, ಮಲ್ಟಿ ಡೈಮೆನ್ಷನಲ್ ಟಾಕ್ ಅಂತ ಹೇಳಿ. ನಿಮ್ಮೆಲ್ಲರ ವೀಕ್ಷಕರಲ್ಲಿ ನಾನು ಕೇಳ್ಕೊಳ್ಳೋದಿಷ್ಟೇ, ಪ್ರಕೃತಿಯನ್ನು ಪ್ರೀತಿಸಿ. ಯಾಕಂದರೆ ಪ್ರಕೃತಿ ನಮ್ಮ ತಾಯಿ ಇದ್ದಾಗೆ, ಪ್ರಕೃತಿ ಇದ್ದರೆ ನಾವು. ಆ ನಿಟ್ಟಿನಲ್ಲಿ ನೀವೆಲ್ಲರೂ ಸಹ ಯಾವ್ಯಾವ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಾ ಇರ್ತೀರೋ ಆ ಎಲ್ಲ ಕ್ಷೇತ್ರಗಳಲ್ಲೂ ಕೆಲಸ ಮಾಡುವ ಸಂದರ್ಭದಲ್ಲಿ ಬ್ಯಾಕ್ಗ್ರೌಂಡಲ್ಲಿ ನಮ್ಮ ಪರಿಸರವನ್ನು ಇಟ್ಕೊಳ್ಳಿ. ಆವಾಗ ನಾವು ಇರುವ ಜಾಗದಿಂದನೇ ನಮ್ಮ ಕೈಲಾದಷ್ಟು ಪ್ರಕೃತಿಗೆ ಒಂದು ಕೊಡುಗೆ ಕೊಟ್ಟದ ಹಾಗಾಗುತ್ತೆ. ಆ ನಿಟ್ಟಿನಲ್ಲಿ ಎಲ್ಲರೂ ಸಹ ಪರಿಸರ ಸ್ನೇಹಿಗಳಾಗಿ ಪರಿಸರ ಪ್ರಾಜ್ಞರಾಗಿ ಅಂತಕ್ಕಂಥದ್ದು ನನ್ನ ಸಂದೇಶ. ಧನ್ಯವಾದಗಳು ಗಿರೀಶ್ ಸರ್. ಇಲ್ಲಿ ತನಕ ನೀವು ನಮಗೆ ನಿಮ್ಮ ಅಮೂಲ್ಯವಾದ ಸಮಯವನ್ನು ಕೊಟ್ಟು ಪಶ್ಚಿಮ ಘಟ್ಟಗಳ ಬಗ್ಗೆ ಇರ್ಬೋದು ಅಥವಾ ಶರಾವತಿ ಹೋರಾಟದ ಬಗ್ಗೆ ಇರ್ಬೋದು ಅಥವಾ ಶರಾವತಿ ಕಣಿವೆಗಳ ಬಗ್ಗೆ ನಮಗೆ ಗೊತ್ತಿಲ್ಲದ ಅನೇಕ ಮಾಹಿತಿಗಳನ್ನು ತಿಳಿಸ್ಕೊಟ್ಟಿದ್ದೀರಾ. ಹಾಗೆ ನಿಮ್ಮ ಎಲ್ಲ ಹೋರಾಟಗಳಿಗೂ ಒಂದು ಫಲ ಸಿಗಲಿ, ಉತ್ತಮವಾದ ಫಲಿತಾಂಶ ಸಿಗಲಿ ಅಂತ ನಾನು ಬಯಸ್ತೀನಿ. ಹಾಗೆ ನಮ್ಮ ಸಹಕಾರ ಎಲ್ಲೆಲ್ಲಿ ಬೇಕೋ ಅಲ್ಲಿ ನಾವು ಯಾವಾಗಲೂ ಇರ್ತೀವಿ ಅಂತ ಹೇಳ್ತೀವಿ. ಹಾಗೆ ನಮ್ಮ ವೀಕ್ಷಕರು ಕೂಡ ನಿಮ್ಮ ಸಪೋರ್ಟಿಗೆ ನಿಲ್ತಾರೆ ಅನ್ನೋದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು. ಓಕೆ, ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರೇ, ನೀವಿವತ್ತು ಪಶ್ಚಿಮ ಘಟ್ಟಗಳು ಹಾಗೂ ಶರಾವತಿ ಕಣಿವೆ ಹಾಗೂ ಶರಾವತಿ ಹೋರಾಟಗಳ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ತಿಳ್ಕೊಂಡಿದ್ದೀರಾ ಅಂತ ಭಾವಿಸ್ತೇನೆ. ನಿಮ್ಮ ಸಪೋರ್ಟ್ ನಮ್ಮ ಜೊತೆ ಯಾವಾಗಲೂ ಹೀಗೆ ಇರಲಿ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ದ ಚಾನಲ್. ಧನ್ಯವಾದಗಳು.